ಪ್ರಾಣ ಪ್ರತಿಷ್ಠಾಪನೆ ಅನ್ನುವಂಥದ್ದನ್ನ ಇದೇ ಸಮಯದಲ್ಲಿ ಮಾಡ್ಬೇಕಾ ಅಂತ ಏನಾದ್ರೂ ಇದೆಯಾ? ದೇವರ ಬರ್ಲಿಕ್ಕೆ ಮುಂಚೆ ದೇವಸ್ಥಾನ ಕಟ್ಟಿದ್ದು ಬೇರೆ ರೀತಿ. ದೇವರ ಅಲ್ಲಿದ್ರೂ ಕೂಡ ದೇವಸ್ಥಾನವನ್ನ ಎಷ್ಟೊಂದು ಸಣ್ಣ ಪುಟ್ಟ ರೀತಿಯಲ್ಲಿ ಕಟ್ಕೊಳ್ಳಿಕ್ಕೆ ಅವಕಾಶ ಅನ್ನುವಂಥದ್ದು ಇದೆ. ಸೊ ಇಲ್ಲಿ ಏನು ಬಾಲ ಪ್ರತಿಮೆ ಪ್ರತಿಷ್ಠಾಪನೆ ಆಗ್ತಾ ಇದೆ, ಇದಕ್ಕೇನಾದ್ರೂ ಕಾರಣ ಇದೆಯಾ? ಹೇಗೆ? ಅಯೋಧ್ಯೆಯಲ್ಲಿ ಇರುವಂತಹ ರಾಮ ಹುಟ್ಟಿದ ರಾಮ, ಸಣ್ಣವನು ರಾಮ ಅಂತ. ಈಗ ಮೊದಲನೇದಾಗಿ ನೀವು ಹೇಳಿದ್ರಿ ಯಾವುದೇ ಪೂಜೆ ಪುನಸ್ಕಾರವನ್ನ ಮಾಡಬೇಕು ಅಂತಂದ್ರೆ ಬ್ರಾಹ್ಮಣರನ್ನ ಕರೆಸ್ತೀವಿ ಅಂತ. ಅದು ತುಂಬಾ ತಪ್ಪಾಗಿರುವಂತಹ ಮಾತು. ಕರ್ಮದಿಂದ ಅವನ ಜಾತಿ ಅನ್ನುವಂಥದ್ದು ಬಿಟ್ರೆ ಜನ್ಮದಿಂದ ಜಾತಿ ಅಲ್ಲ. ಈಗ ರಾಮ ಮಂದಿರ ನಿರ್ಮಾಣ ಏನಾಗ್ತಾ ಇದೆ, ಇಲ್ಲಿ ಕೇವಲ ಬ್ರಾಹ್ಮಣರಷ್ಟೇ ಮಾಡ್ಬೇಕು ಅಂತ ನೀವು ಹೇಳ್ತೀರಾ? ಹುಟ್ಟಿನಿಂದ ಜಾತಿ ಬರಲ್ಲ. ಒಂದ್ ವೇಳೆ ಬಂದಿದ್ರೆ ಎಲ್ಲರೂ ಇಲ್ಲಿ ಒಂದೇ ಜಾತಿ. ಶ್ರೀರಾಮ ಮಾಂಸಾಹಾರಿಯೋ ಸಸ್ಯಾಹಾರಿಯೋ? ಸುಮ್ನೆ ಚಟಕ್ ಬೇಟೆ ಆಡುವಂತದ್ದು ನಮ್ಮ ಸಂಸ್ಕೃತಿಯಲ್ಲಿ ಎಲ್ಲೂ ಇಲ್ಲ. ಬಿಜೆಪಿಗೆ ಇದು ವರ ಆಗತ್ತಾ? ಖಂಡಿತ ಮೋದಿಗೆ ಇದು ಅವರ ವರ್ಚಸ್ಸನ್ನ ಒಂದು ಬೆಳೆಸ್ಕೊಡುವಂತದ್ದಾಗಿದೆ. ದೇವಸ್ಥಾನಕ್ಕೆ ಹೋದ್ರೆ ಅಲ್ಲೊಂದು ಮೂರ್ತಿಯನ್ನ ಮಾತ್ರ ನೋಡ್ತೇವೆ. ಆ ಮೂರ್ತಿ ಆಗ್ಲಿಕ್ಕೆ ಮುಂಚೆ ಅದು ಕಲ್ಲಾಗಿರುತ್ತೆ. ಕಲ್ಲನ್ನ ದೇವರನ್ನಾಗಿ ಮಾಡುವಂಥದ್ದು. ಬರೀ ಕೆತ್ತೋದ್ರಿಂದ ದೇವರಾಗ್ಬಿಡತ್ತಾ? ಆಮೆ ಅನ್ನುವಂಥದ್ದು ಎಲ್ಲದನ್ನ ಹೊತ್ತಿರುವಂತ ಒಂದು ಶಕ್ತಿಗೆ ಆಮೆ ಅಂತ ಕರಿತೇವೆ. ಹಿಂದಿನ ಕಾಲದಲ್ಲಿ ದೇವಸ್ಥಾನಗಳನ್ನೆಲ್ಲ ಒಡೆದಿದ್ದೇ ಅದಕ್ಕೆ. ಗರ್ಭಗುಡಿ ಅನ್ನುವಂಥದ್ದು ಕೂಡ ಭಕ್ತಿಯನ್ನ ಶಕ್ತಿಯಾಗಿ ಕೇಂದ್ರೀಕರಿಸುವಂತಹ ಒಂದು ಜಾಗ. ಭಾರತ ಮಾತ್ರ ಅಲ್ಲ, ವಿದೇಶಗಳಲ್ಲೂ ಕೂಡ ಸಂಭ್ರಮದ ವಾತಾವರಣ ಇದೆ. ಇದಕ್ಕೆಲ್ಲ ಕಾರಣ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇರುವಂತದ್ದು. ಜನವರಿ 22ರಂದು ಉದ್ಘಾಟನೆ ಆಗ್ತಾ ಇದೆ. ಸೊ ಅದೇ ಒಂದು ಡೇಟ್ ನಲ್ಲಿ ಯಾಕೆ ಉದ್ಘಾಟನೆ ಆಗ್ತಾ ಇದೆ, ಜೊತೆಗೆ ರಾಮನಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಷಯಗಳನ್ನ ಚರ್ಚೆ ಮಾಡ್ತಾ ಹೋಗೋಣ. ನನ್ ಜೊತೆ ಖ್ಯಾತ ಜ್ಯೋತಿಷಿಗಳಾದಂತಹ ವಿದ್ವಾನ್ ಪ್ರಣವ ಶರ್ಮಾ ಗುರುಜಿ ಅವರು ಇದ್ದಾರೆ. ಸೊ ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ, ಸದ್ಯ ಎಲ್ಲಾ ಕಡೆ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಅಂದ್ರೆ ರಾಮ ಮಂದಿರ ಉದ್ಘಾಟನೆ ಬಗ್ಗೆ. ಜನವರಿ 22 ಮಧ್ಯಾಹ್ನ 12:30ಕ್ಕೆ ಈ ಒಂದು ಉದ್ಘಾಟನೆ ಆಗ್ತಾ ಇದೆ. ಸಾಕಷ್ಟು ಜನರಿಗೆ ಅನ್ಸಿರುತ್ತೆ ಜನವರಿ 22ನ್ನೇ ಯಾಕೆ ಆಯ್ಕೆ ಮಾಡಿದ್ದಾರೆ, ಜೊತೆಗೆ ಮಧ್ಯಾಹ್ನ 12:30 ಅನ್ನುವಂಥದ್ದು. ಸೊ ಇದಕ್ಕೆ ಏನಾದ್ರೂ ಒಂದು ಕಾರಣ ಇದೆಯಾ ಅಥವಾ ಇತಿಹಾಸ ಏನಾದ್ರೂ ಇದೆಯಾ? ತುಂಬಾ ಒಳ್ಳೆ ಪ್ರಶ್ನೆ. ನೋಡಿ, ಎಷ್ಟೋ ವರ್ಷಗಳ ಈ ದೇಶದಲ್ಲಿರುವಂತಹ ಬಹುಪಾಲು ಹಿಂದೂಗಳ ಕನಸಾಗಿತ್ತು ಅಲ್ಲಿ ಒಂದು ರಾಮ ಮಂದಿರವನ್ನು ನಿರ್ಮಾಣ ಮಾಡಬೇಕು ಅಂತ. ಅಂತಹ ಕನಸು ನಮ್ಮ ಕಾಲಮಾನದಲ್ಲಿ ಈಡೇರ್ತಾ ಇದೆ ಅನ್ನುವಂಥದ್ದು ಕೂಡ ತುಂಬಾ ಐತಿಹಾಸಿಕವಾಗಿರುವಂತಹ ವಿಚಾರ. ಹೀಗೆ ಜನವರಿ 22 ಉತ್ತರಾಯಣ ಬರ್ಲಿ ಅಂತ ಕಾಯ್ಕೊಂಡಿರ್ತಾರೆ. ಭೀಷ್ಮರು ಪ್ರಾಣವನ್ನ ಬಿಡ್ಲಿಕ್ಕೆ ಉತ್ತರಾಯಣ ಬರ್ಲಿ ಅಂತ ಅವರು ಕಾದು, ಉತ್ತರಾಯಣ ಬಂದ ನಂತರದಲ್ಲಿ ಆ ಶರಪಂಜರದಲ್ಲಿ ಅವರು ಜೀವವನ್ನ ಹಿಡಿದಿಟ್ಕೊಂಡು ಉತ್ತರಾಯಣ ಬಂದ್ಮೇಲೆ ಅವರು ಯಾತ್ರೆಯನ್ನ ಮುಂದುವರಿಸ್ತಾರೆ ಅಂತ ಮಹಾಭಾರತದಲ್ಲಿ ಸಿಗತ್ತೆ. ಅಂದ್ರೆ ದೇವತಾ ಕಾರ್ಯಗಳಿಗೆ ಉತ್ತರಾಯಣ ಅನ್ನುವಂಥದ್ದು ತುಂಬಾ ಪ್ರಶಸ್ತ್ಯವಾಗಿರುವಂತಹ ಕಾಲ. ಆಗಮಶಾಸ್ತ್ರದಲ್ಲಿ ದೇವತೆಗಳ ಪ್ರತಿಷ್ಠೆಯನ್ನ, ಕೆಲವೊಂದು ದೇವತೆಗಳು ವಿಷ್ಣು, ಶಿವ ಇತ್ಯಾದಿ ದೇವತೆಗಳ ಪ್ರತಿಷ್ಠೆಯನ್ನ ಉತ್ತರಾಯಣದಲ್ಲೇ ಮಾಡಬೇಕು ಅಂತ ವಿಧಿ ಇದೆ, ನಿಯಮ ಇದೆ. ಹೀಗೆ ಒಂದು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಈಗ ನಮಗೆ 14ನೇ ತಾರೀಕು 15 ಸಂಕ್ರಮಣ ಆದ ನಂತರದಲ್ಲಿ ನಮಗೆ ಉತ್ತರಾಯಣ ಅಂತ ಕರಿತೀವಿ. ದಕ್ಷಿಣಾಯಣ ಮತ್ತೆ ಉತ್ತರಾಯಣ ಅಂತ 6 ತಿಂಗಳು ದಕ್ಷಿಣಾಯಣ ಅಂತಲೂ 6 ತಿಂಗಳು ಉತ್ತರಾಯಣ ಅಂತಲೂ. ಈ ಮಕರ ಸಂಕ್ರಮಣದಿಂದ 6 ತಿಂಗಳು ಕಟಕ ಸಂಕ್ರಮಣದವರೆಗೆ ಅದನ್ನ ಉತ್ತರಾಯಣ ಅಂತ ಕರಿತೇವೆ. ಮತ್ತೆ ಕಟಕ ಸಂಕ್ರಮಣದಿಂದ ಮುಂದೆ ಮಕರ ಸಂಕ್ರಮಣದವರೆಗೆ ದಕ್ಷಿಣಾಯಣ ಅಂತ ಕರಿತೇವೆ. ಈಗ ನಾವು ದಕ್ಷಿಣಾಯಣದಲ್ಲಿದ್ದೇವೆ. ಇನ್ನು 14ರ ನಂತರದಲ್ಲಿ ಉತ್ತರಾಯಣ ಪ್ರಾರಂಭವಾಗತ್ತೆ. ಈ ಉತ್ತರಾಯಣವೇ ನಮಗೆ ಉತ್ತರ ಅಂದ್ರೆ ಮುಂದೆ ಅಂತ ಅರ್ಥ. ಉತ್ತರ ಅಂದ್ರೆ ದಿಕ್ಕು ಕೂಡ ಉತ್ತರ ಆಗ್ತದೆ. ಆದ್ರೆ ಉತ್ತರೋತ್ತರ ಅಭಿವೃದ್ಧಿ ಅಂತಂದಾಗ ಮುಂದೆ ಮುಂದೆ ಹೋಗ್ಲಿ, ಒಳ್ಳೇದಾಗ್ಲಿ ಅನ್ನುವಂತಹ ಅರ್ಥದಲ್ಲಿ ಉತ್ತರ ಅಂದ್ರೆ ಮುಂದುವರಿಕೆ ಅಂತ. ಹಾಗಾಗಿ ನಂತರ ಅಂತ ಕೂಡ ಅರ್ಥ ಬರುತ್ತೆ. ಅವರ ಉತ್ತರದಲ್ಲಿ ಆಯ್ತು ಅಂದ್ರೆ ಅವರ ನಂತರದಲ್ಲಿ, ಅವರ ಮುಂದೆ ನಂತರದಲ್ಲಿ ಆಯ್ತು ಅಂತ. ಉತ್ತರ ಅನ್ನುವಂಥದ್ದೇ ಮುಂದುವರಿಸುವಂತಹ ಒಂದು ಆಯನವಾಗಿದೆ. ಈ ಉತ್ತರಾಯಣದಲ್ಲಿ ದೇವತಾ ಕಾರ್ಯಗಳು, ಮದುವೆ, ಮುಂಜಿ ಇತ್ಯಾದಿ ಶುಭ ಸಮಾರಂಭಗಳು ಅನ್ನುವಂಥದ್ದು ತುಂಬಾ ಹೆಚ್ಚಾಗಿ ನಡೀತದೆ. ಅಂತಹ ಈ ಉತ್ತರಾಯಣದಲ್ಲಿ ಮಾಡ್ತಿರುವಂಥದ್ದು, ಎಷ್ಟೋ ದಿವಸಗಳು ಕಾದು ಇದ್ದಂತಹ ರಾಮನಿಗೆ ಉತ್ತರಾಯಣದಲ್ಲೇ ಪ್ರಾಣ ಪ್ರತಿಷ್ಠೆ ಮಾಡಬೇಕು ದೇವಸ್ಥಾನಗಳದ್ದು ಅಂತ ಶಾಸ್ತ್ರ ನಿಯಮ ಇದೆ. ಕೆಲವೊಂದು ರಜೋಗುಣ ಮತ್ತೆ ಸತ್ವಗುಣ, ತಮೋಗುಣ ಇರುವಂತಹ ದೇವತೆಗಳು ಅಂದ್ರೆ ಭದ್ರಕಾಳಿ, ಕಾಲಭೈರವ ಈ ರೀತಿಯಾಗಿರುವಂತಹ ದೇವರ ಪ್ರತಿಷ್ಠೆಗಳನ್ನ ದಕ್ಷಿಣಾಯಣದಲ್ಲಿ ಕೂಡ ಮಾಡಬಹುದು ಅನ್ನುವಂಥ ನಿಯಮ ಇದೆ. ಕೆಲವೊಂದು ದೇವಸ್ಥಾನಗಳು ಅವಶ್ಯವಾಗಿ ಬ್ರಹ್ಮಕುಂಭ ಇತ್ಯಾದಿ ಮಾಡಬೇಕು. ಬ್ರಹ್ಮಕುಂಭ ಅಂತ ಕರೀತಾರೆ. ಅಂದ್ರೆ ನಾವು ಅದನ್ನ ಆಡು ಭಾಷೆಯಲ್ಲಿ ಉತ್ಸವ
ಮತ್ತೆ ಈ ತರದ್ದು ಇದನ್ನ ಹೇಳ್ತಾರೆ ಪ್ರಾಣ ಪ್ರತಿಷ್ಠೆ ಪುನಃ ಪ್ರತಿಷ್ಠೆ ಈ ತರ ಎಲ್ಲ ಹೇಳ್ತಾರಲ್ಲ, ಬ್ರಹ್ಮಕುಂಭ ಅಂತ ಏನ್ ಮಾಡ್ತಾರೆ, ಬ್ರಹ್ಮಕಲಶ ಅಂತ ಏನ್ ಮಾಡ್ತಾರೆ, ಕೆಲವೊಂದು ಅನಿವಾರ್ಯ ಸಮಯದಲ್ಲಿ ಅದನ್ನ ದಕ್ಷಿಣಾಯಣದಲ್ಲಿ ಕೂಡ ಮಾಡುವಂತ ಒಂದು ಪದ್ಧತಿ ಇದೆ. ಉತ್ತರಾಯಣದಲ್ಲಿ ಮಾಡಬೇಕು ಅಂತಂದ್ರೆ ಬರೀ ಉತ್ತರಾಯಣ ಇದ್ರೆ ಸಾಕಾಗತ್ತಾ? ಹಾಗಾದ್ರೆ ಅಷ್ಟೇ ಸಾಕಾ? ಉತ್ತರಾಯಣ ಒಂದೇ ಕ್ರೈಟೀರಿಯಾನ ಅಂತಂದ್ರೆ ಅಲ್ಲ. ಯಾರು ಇದನ್ನ ಪ್ರತಿಷ್ಠೆಯನ್ನ ಮಾಡಿಸ್ತಾ ಇರ್ತಾರೆ, ಯಜಮಾನರು ಯಾರಿರ್ತಾರೆ, ಈಗ ಪ್ರಜಾಪ್ರಭುತ್ವ, ಹಾಗಾಗಿ ಒಬ್ಬರೇ ರಾಜನೋ ಅಥವಾ ಒಬ್ಬನೇ ಯಾರೋ ಒಬ್ಬ ತುಂಬಾ ಧನಿಕನಾಗಿರುವಂತವನೋ ಈ ಒಂದು ಮಂದಿರವನ್ನ ಕಟ್ಟಿದಾನೆ ಎನ್ನುವಂಥದ್ದು ಇಲ್ಲ. ಆದ್ರೆ ಆ ಒಂದು ಟ್ರಸ್ಟಿನ ಅಥವಾ ಇದನ್ನ ಯಾರು ಮಾಡ್ತಿದ್ದಾರೆ ಅಲ್ಲಿ ಪ್ರಮುಖರು ಯಾರಿರ್ತಾರೆ ಅವರ ಒಂದು ನಕ್ಷತ್ರಕ್ಕೆ, ಮತ್ತೆ ರಾಮದೇವರ ನಿಜವಾದ ನಕ್ಷತ್ರ ಏನಿತ್ತು ಆ ನಕ್ಷತ್ರ, ಅಂದ್ರೆ ರಾಮದೇವರು ಹುಟ್ಟಿದ್ದು ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಅಂತ ನಮಗೆ ರಾಮಾಯಣ ತಿಳಿಸ್ಕೊಡುತ್ತೆ. ಆ ಪುನರ್ವಸು ನಕ್ಷತ್ರಕ್ಕೂ ಮತ್ತೆ ಯಾರು ಈಗ ಯಜಮಾನರು ಅಂತ ಯಾರನ್ನ ನಾವು ಆ ಟ್ರಸ್ಟ್ ನಲ್ಲಿ ಇರುವಂತಹ ಮುಖ್ಯಸ್ಥರು ಯಾರಿದ್ದಾರೆ ಅವರ ನಕ್ಷತ್ರಕ್ಕೂ, ಮತ್ತೆ ಯಾರು ಈ ಒಂದು ದೇವಸ್ಥಾನದಲ್ಲಿ ಅರ್ಚಕತ್ವವನ್ನ ಮಾಡ್ತಾರೆ ಅವರ ನಕ್ಷತ್ರಕ್ಕೂ, ಮೂರೂ ಜನಕ್ಕೆ ಹೊಂದಾಣಿಕೆ ಆಗುವಂತಹ ನಕ್ಷತ್ರವನ್ನ ಗುರು ಮೌಢ್ಯ ಅಂತ ಕರಿತೀವಿ. ಅಂದ್ರೆ ಜ್ಯೋತಿಷ ಶಾಸ್ತ್ರದಲ್ಲಿ ಗುರುವಿನ ಮೌಢ್ಯ ಆದಾಗ ಈ ಒಂದು ದೇವತಾ ಪ್ರತಿಷ್ಠೆಗಳನ್ನ ಮಾಡಲ್ಲ. ಯಾಕಂದ್ರೆ ಗುರು ಜ್ಯೋತಿಷ್ಯದ ಪ್ರಕಾರ ಸರ್ವೇಶ್ವರ ಕಾರಕ ಅಂತ, ಅಂದ್ರೆ ಎಲ್ಲ ಈಶ್ವರಾನುಗ್ರಹ ಇರುವಂತಹ ಗ್ರಹ ಗುರು. ಹಾಗಾಗಿ ಆ ಸರ್ವೇಶ್ವರ ಕಾರಕನಾಗಿರುವಂತಹ ಗುರು ಮೌಢ್ಯದಲ್ಲಿ ಇದ್ದಾಗ ದೇವತಾ ಪ್ರತಿಷ್ಠೆಯನ್ನ ಮಾಡಬಾರದು ಅನ್ನುವಂಥದ್ದು ಶಾಸ್ತ್ರೀಯ ನಿಯಮ. ಈಗ ಅದೆಲ್ಲವನ್ನ ನೋಡಿ ಅದಕ್ಕೆ ಸೂಕ್ತವಾಗಿರುವಂತಹ ಒಂದು ಮುಹೂರ್ತವನ್ನ ಎಲ್ಲ ವಿದ್ವಾಂಸರು ಕೂಡ 2024 ಜನವರಿ 22ರಂದು ನಿಗದಿಯನ್ನ ಮಾಡಿರ್ತಾರೆ. ಅಂತಹ ಸಮಯದಲ್ಲಿ 100 ವರ್ಷಗಳ ಕನಸಾಗಿದ್ದಂತಹ ಆ ರಾಮ ಮಂದಿರದಲ್ಲಿ ರಾಮಚಂದ್ರ ಸ್ವಾಮಿ ಮೂರ್ತಿಯ ಒಂದು ಪ್ರತಿಷ್ಠೆ ಅನ್ನುವಂಥದ್ದು ನಡೆಯಲಿದೆ ಅಂತ ಹೇಳ್ಬೋದು. ಓಕೆ, ಈಗ ಪ್ರಾಣ ಪ್ರತಿಷ್ಠಾಪನೆ ಈ ಒಂದು ವಿಚಾರಕ್ಕೆ ಬಂದ್ರೆ ಸಾಕಷ್ಟು ಜನಸಾಮಾನ್ಯರಿಗೆ ಗೊತ್ತಿರಲ್ಲ ಏನ್ ಮಾಡ್ತಾರೆ ಅಂತ. ಸೊ ಆ ಒಂದು ಪ್ರಕ್ರಿಯೆ ಹೇಗಿರುತ್ತೆ ಗುರೂಜಿ? ತುಂಬಾ ಒಳ್ಳೆ ಪ್ರಶ್ನೆ. ಯಾಕಂದ್ರೆ ಪ್ರಾಣ ಪ್ರತಿಷ್ಠಾಪನೆ ಅಂದ್ರೇನು, ನಾವು ನೋಡುವಂಥದ್ದೇನು, ಒಂದು ದೇವಸ್ಥಾನಕ್ಕೆ ಹೋದ್ರೆ ಅಲ್ಲೊಂದು ಮೂರ್ತಿಯನ್ನ ಮಾತ್ರ ನೋಡ್ತೀವಿ. ಆ ಮೂರ್ತಿ ಆಗ್ಲಿಕ್ಕೆ ಮುಂಚೆ ಅದು ಕಲ್ಲಾಗಿರುತ್ತೆ. ಆ ಕಲ್ಲನ್ನ ಹೋಗಿ ಮೂರ್ತಿಯನ್ನಾಗಿ ದೇವರನ್ನಾಗಿ ಮಾಡುವಂತಹ ಒಂದು ಪ್ರಕ್ರಿಯೆ ಏನಿದೆ ಇದನ್ನ ಪ್ರಾಣ ಪ್ರತಿಷ್ಠೆ ಅಂತ ಕರಿತೇವೆ. ಆದ್ರೆ ಇದನ್ನ ಎಷ್ಟೋ ಜನ ಪ್ರಶ್ನೆ ಮಾಡ್ಬೋದು, ಮುಂದೆ ನೋಡೋಣ. ಆದ್ರೆ ಕಲ್ಲನ್ನ ದೇವರನ್ನಾಗಿ ಮಾಡುವಂಥದ್ದು ಬರೀ ಕೆತ್ತೋದ್ರಿಂದ ದೇವರಾಗ್ಬಿಡತ್ತಾ? ಒಂದು ಆಕಾರ ಕೊಟ್ಟರೆ ದೇವರಾಗತ್ತಾ? ಇಲ್ಲ. ಆಕಾರಕ್ಕೆ ದೇವರಾಗುವಂತಹ ಒಂದು ಶಕ್ತಿಯನ್ನು ತುಂಬುವಂತಹ ಒಂದು ಪ್ರಕ್ರಿಯೆ ಇದು ಸನಾತನ ಸಂಸ್ಕೃತಿಯಲ್ಲಿ ಇರುವಂಥದ್ದು, ಆರ್ಷ ಪರಂಪರೆಯಲ್ಲಿ ಬಂದಿರುವಂಥದ್ದು. ಒಂದು ಮಂತ್ರ, ಒಂದು ಯಂತ್ರ, ಆ ಯಂತ್ರದ 3D ಫಾರ್ಮ್ ಅನ್ನುವಂಥದ್ದು ಏನಿದೆ ಅದು ವಿಗ್ರಹ. ನಾನಿವಾಗ ಒಂದು ಮಂತ್ರವನ್ನ ಹೇಳಿದೆ ಅಂತಂದ್ರೆ ಆ ಮಂತ್ರಕ್ಕೆ ಅದರದೇ ಆಗಿರುವಂತಹ ನಿರ್ದಿಷ್ಟವಾಗಿರುವಂತಹ ಜೊಮೆಟ್ರಿಕಲ್ ಕೋನಗಳನ್ನ ಟೋನೋಗ್ರಾಫ್ ಅಂತ ಒಂದು ಉಪಕರಣ ಇದೆ. ನಾವು ಒಂದು ಮಂತ್ರವನ್ನ ಹೇಳಿದ್ರೆ ಆ ಟೋನೋಗ್ರಾಫ್ ಅನ್ನುವಂಥದ್ದು ಅದಕ್ಕೆ ಸೂಕ್ತವಾಗಿರುವಂತಹ ಒಂದು 2D ಡೈಮೆನ್ಷನ್ಸ್ ಇಂದ ಬರೆಯುತ್ತದೆ. ಆ ಮಂತ್ರ ಏನು ಇದೆ ಅಲ್ಲಿ ಏನದು ಟೋನೋಗ್ರಾಫ್ ಬರೆಯುತ್ತೆ ಅದೇ ಯಂತ್ರ. ಇದನ್ನ ನಮ್ಮ ಪೂರ್ವಿಕರು ಹಿಂದೆ ಕಂಡು ಹಿಡಿದಿದ್ರು. ಹಾಗಾಗಿ ಆ ಒಂದು ಯಂತ್ರ ಅನ್ನುವಂಥದ್ದು ಏನು 2D ಅಲ್ಲಿ ಬರೆದಿರುತ್ತೆ ಅದನ್ನ ನಾವು ಇಂಟಿಗ್ರೇಟ್ ಮಾಡಿದ್ರೆ, ಅದನ್ನ ನಾವು ಇಂಟಿಗ್ರೇಟ್ ಅಂದ್ರೆ ದೊಡ್ಡದು ಮಾಡುವಂಥದ್ದು ಅಂತ, ದೊಡ್ಡದು ಮಾಡಿ ಅದನ್ನ 3D ಫಾರ್ಮ್ ಕೊಟ್ರೆ ಅದೇ ವಿಗ್ರಹ ಆಗತ್ತೆ. ಉದಾಹರಣೆಗೆ ಈಗ ನಾನು ಲಲಿತಾದೇವಿಯ ಒಂದು ಧ್ಯಾನ, ಸಿಂಧೂರಾರುಣ ವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯ ಮೌಲಿ ಸ್ಫುರ ತಾರಾನಾಯಕ ಶೇಖರಾಂ ಸ್ಮಿತಮುಖೀಂ ಆಪೀನ ವಕ್ಷೋರುಹಾಂ ಪಾಣಿಭ್ಯಾ ಮಲಿಪೂರ್ಣ ರತ್ನ ಚಷಕಂ ರಕ್ತೋತ್ಪಲಂ ಬಿಭ್ರತಿಂ. ಅಂದ್ರೆ ಹೇಗಿದ್ದಾಳೆ ಲಲಿತಾದೇವಿ ಅನ್ನುವಂಥದ್ದು ಆ ಒಂದು ಧ್ಯಾನ ಶ್ಲೋಕದಲ್ಲಿ ವರ್ಣನೆ ಇದೆ. ಕೈನಲ್ಲಿ ಪಾಶ ಅಂಕುಶಗಳನ್ನ ಹಿಡಿದಿದ್ದಾಳೆ, ಇನ್ನೊಂದು ಕೈನಲ್ಲಿ ಧನುರ್ಬಾಣಗಳನ್ನ ಹಿಡಿದಿದ್ದಾಳೆ. ಹೀಗೆ ಇರುವಂತಹ ಲಲಿತಾದೇವಿಯನ್ನ ನಾವು ಆ ಮಂತ್ರ ಮುಖಾಂತರ ಹೇಳಿದ್ರೆ ಈ ಧ್ಯಾನ ಶ್ಲೋಕದಲ್ಲಿ ಇರುವಂತಹ ಒಂದು ದೇವತಾ ಆಕಾರವು ಅದು ತಗೊಳುತ್ತೆ. ಅದರ ಒಂದು 2D ಫಾರ್ಮ್ ಅನ್ನುವಂಥದ್ದನ್ನೇ ಶ್ರೀಚಕ್ರ ಅಂತ ನಾವು ಕರಿತೀವಿ. ಅದೇ ರೀತಿ ರಾಮನನ್ನ ಪ್ರತಿಷ್ಠೆ ಮಾಡಬೇಕು ಅಂತಂದ್ರೆ ರಾಮತಾರಕ ಮಂತ್ರ, ತ್ರಯೋದಶಾಕ್ಷರಿ ಮಂತ್ರ ಅಂತ 13 ಅಕ್ಷರ ಇರುವಂತಹ ರಾಮತಾರಕ ಮಂತ್ರದಲ್ಲಿ ಆ ಒಂದು ಯಂತ್ರವನ್ನ ಕೆಳಗಡೆ ರಚನೆ ಮಾಡಿಟ್ಟು ಕೆಳಗಡೆ ಭೂಮಿಯನ್ನ ಅಗದು ಎಷ್ಟು ಅಡಿ ಆಳದಲ್ಲಿ, ಸುಮಾರು ಒಂದು ಆಳೆತ್ತರ ಅಂದ್ರೆ ಒಂದು 6 ಅಡಿ ಆಳದಲ್ಲಿ ಒಂದು ಕೂರ್ಮವನ್ನ ಇಡ್ತಾರೆ. ಆಮೆ, ಯಾಕೆಂದ್ರೆ ಈ ಪ್ರಪಂಚವೆಲ್ಲವೂ ಕೂಡ ಆಮೆಯ ಒಂದು ಪೃಷ್ಠದ ಸಪೋರ್ಟಿನಲ್ಲಿ ನಿಂತಿರುವಂಥದ್ದು. ಮತ್ತೆ ಇದು ಸಾಂಕೇತಿಕ ಅರ್ಥ. ಇದನ್ನ ಮಾತ್ರ ಕಟ್ ಮಾಡ್ಬಿಟ್ಟು ಜನ ಆಮೆ ಮೇಲೆ ನಿಂತಿದೆಯಂತೆ ಭೂಮಿ ಅಂತ ಗುರುಗಳು ಹೇಳಿದ್ರು, ಈ ರೀತಿ ಅಲ್ಲ. ಅದು ಒಂದು ಸಾಂಕೇತಿಕ ಅರ್ಥ. ಆಮೆ ಅನ್ನುವಂಥದ್ದು ಎಲ್ಲದನ್ನ ಹೊತ್ತಿರುವಂತ ಒಂದು ಶಕ್ತಿಗೆ ಆಮೆ ಅಂತ ಕರಿತೇವೆ. ಹಾಗಾಗಿ ಆ ಕೂರ್ಮವನ್ನ ಇಟ್ಟು ಆ ಕೂರ್ಮದ ಮೇಲೆ ನಿಧಿ ಕುಂಭ ಅಂತ ಕರಿತೇವೆ. ಹಿಂದಿನ ಕಾಲದಲ್ಲಿ ದೇವಸ್ಥಾನಗಳನ್ನೆಲ್ಲ ಒಡೆದಿದ್ದೇ ಅದಕ್ಕೆ. ಎಷ್ಟೋ ದೇವಸ್ಥಾನಗಳನ್ನ ಆ ದೇವರ ಕೆಳಗಡೆ ನಿಧಿ ಕುಂಭದಲ್ಲಿ ಏನು ನಿಧಿಯನ್ನ ಸಂಗ್ರಹ ಮಾಡಿಟ್ಟಿದ್ರು ಆ ನಿಧಿಯನ್ನ ಕಳ್ತನ ಮಾಡ್ಲಿಕ್ಕೆ ಎಷ್ಟೋ ಜನ ಒಡೆದದ್ದು ಇರಲಿ. ಆ ನಿಧಿ ಕುಂಭವನ್ನ ಕಲ್ಲಿನಲ್ಲಿ ಮಾಡಿರುವಂತಹ ಒಂದು ನಿಧಿಯ ಪಾತ್ರೆಯನ್ನ ಇಟ್ಟು ಅದರಲ್ಲಿ ಚಿನ್ನ, ಬೆಳ್ಳಿ, ಬಂಗಾರ ಮತ್ತೆ ಇತ್ಯಾದಿ ಹಣ ಇತ್ಯಾದಿಯನ್ನ
ಅದರೊಳಗಡೆ ಶೇಖರಣೆ ಮಾಡಿಟ್ಟು ಅದರಲ್ಲಿ ಇನ್ನೊಂದಷ್ಟು ಸತ್ವ ಪದಾರ್ಥಗಳನ್ನ, ಕೆಲವೊಂದಷ್ಟು ರಸ ಪದಾರ್ಥಗಳನ್ನ ಹಾಕಿ ಅಲ್ಲಿಂದ ಒಂದು ತಾಮ್ರದ ತಂತಿಯನ್ನ ತಗೊಂಡು ಬಂದು ಅದರ ಮೇಲೆ ದೇವರು ಕೂತ್ಕೊಳ್ಳುವಂತ ಒಂದು ಪೀಠ, ಏನ್ ಅಭಿಷೇಕದ ಪೀಠವನ್ನ ನಾವು ನೋಡ್ತೀವಿ, ದೇವರ ಮೂರ್ತಿಯ ಕೆಳಗಡೆ ಇರುವಂತಹ ಪೀಠ, ಆ ಪೀಠವನ್ನ ಹಾಕಿ ಅದರಲ್ಲಿ ನಾವು ಆ ದೇವರಿಗೆ ಒಂದು ಸೆಂಟರ್ ಆಫ್ ಗ್ರಾವಿಟಿ ಅಂದ್ರೆ ಗೂಟ ಅಂತ ಕರೀತಾರೆ, ಆ ಒಂದು ಗೂಟದ ರೀತಿ ದೇವರ ವಿಗ್ರಹಕ್ಕೆ ಮಾಡಿರ್ತಾರೆ. ಆ ದೇವರ ಗ್ರಾವಿಟಿ ಎಲ್ಲವೂ ಕೂಡ ಅಲ್ಲಿಗೆ ಬರುವಂತಹ ರೀತಿಯಲ್ಲಿ ಮಾಡಿ ಆ ಗೂಟವನ್ನ ಆ ಒಂದು ಪಾಣಿಪೀಠದಲ್ಲಿ ಕೂಡಿಸುವಂತಹ ಒಂದು ಪ್ರಕ್ರಿಯೆ. ಇದನ್ನ ಮಾಡಿದ ನಂತರ ಆ ದೇವತೆಗೆ ಪ್ರಾಣ ಬರಲಿ ಅಂತ ಕೆಲವೊಂದು ಮಂತ್ರ ಪುರಸ್ಸರವಾಗಿ ಹೋಮವನ್ನ ಮಾಡಿ, ಹವನವನ್ನ ಮಾಡಿ ಜಪ ಮಾಡಿಸ್ತಾರೆ. ಒಂದು ಸುಮಾರು ಎಷ್ಟು ಅಕ್ಷರ ಇದೆಯೋ ಅಷ್ಟು ಲಕ್ಷ ಜಪವನ್ನ, ಅದರ ದಶಾಂಶ ಅಂದ್ರೆ 10% ಹೋಮವನ್ನ ಮಾಡಿ ಆ ಹೋಮದಿಂದ ಬಂದಿರುವಂತಹ ಶಕ್ತಿಯನ್ನು ಒಂದು ಕಳಶದಲ್ಲಿರುವಂತಹ ನೀರಿನಲ್ಲಿ ಶೇಖರಿಸಿ ಆ ನೀರನ್ನ ಈ ಮೂರ್ತಿಯ ಮೇಲೆ ಹಾಕಿ ಆ ಮೂರ್ತಿಗೆ ಇವತ್ತು ಆ ಇಷ್ಟು ಹೋಮ ಮಾಡಿದಂತಹ ಒಂದು ಶಕ್ತಿ ಅಲ್ಲಿ ಪ್ರಾಣದ ರೂಪದಲ್ಲಿ ಇದೆ ಅನ್ನುವಂತಹ ಮಾಡುವಂತ ಪ್ರಕ್ರಿಯೆ ಪ್ರಾಣ ಪ್ರತಿಷ್ಠೆ. ಹಾಗಾಗಿ ಪ್ರಾಣ ಪ್ರತಿಷ್ಠಾಪನೆ ಅನ್ನೋದು ಒಂದು ದೊಡ್ಡ ವಿಚಾರ. ಈಗ ಒಂದು ಕಲ್ಲಿನ ಒಂದು ಮೂರ್ತಿಯನ್ನ ದೇವರನ್ನಾಗಿ ಮಾಡುವಂತಹ ಪ್ರಕ್ರಿಯೆ, ಮತ್ತೆ ಗರ್ಭಗುಡಿ ಅನ್ನುವಂಥದ್ದು ಕೂಡ ವೈಜ್ಞಾನಿಕವಾಗಿ ನಂಬುವಂತವರಿಗೆ ವೈಜ್ಞಾನಿಕವಾಗಿ ನೋಡಿದ್ರೆ ಅದು ಭಕ್ತಿಯನ್ನ ಶಕ್ತಿಯಾಗಿ ಕೇಂದ್ರೀಕರಿಸುವಂತಹ ಒಂದು ಜಾಗ. ಎಲ್ಲ ಜನಗಳು ಹೋಗಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ, ನೀನು ರಾಮ, ನೀನು ಇಲ್ಲಿದ್ಯಾ, ನನ್ನ ಕಷ್ಟವನ್ನ ಪರಿಹಾರ ಮಾಡು, ಎಲ್ಲ ಒಳ್ಳೇದು ಮಾಡುವಂತ ಯಾರು ಭಕ್ತಿಯಿಂದ ಕೇಳ್ಕೊತಾರೆ ಅಂತಹ ಭಕ್ತಿಯನ್ನ ಶಕ್ತಿಯಾಗಿ ಪರಿವರ್ತಿಸಿ ಅದನ್ನ ಜನಗಳಿಗೆ ಪ್ರಸಾರ ಮಾಡುವಂತಹ ಒಂದು ಕೇಂದ್ರವಾಗುವಂತಹ ಸ್ಥಾನ ಈ ಒಂದು ಪ್ರಾಣ ಪ್ರತಿಷ್ಠಾಪನೆ ಕಲ್ಪ ಅಂತ ಕರಿಬಹುದು. ಗುರುಜಿ, ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಪ್ರಶ್ನೆ, ಯಾಕಂದ್ರೆ ಪ್ರಾಣ ಪ್ರತಿಷ್ಠಾಪನೆ ಅನ್ನುವಂಥದ್ದನ್ನ ಇದೇ ಸಮಯದಲ್ಲಿ ಮಾಡ್ಬೇಕಾ ಅಂತ ಏನಾದ್ರೂ ಇದೆಯಾ, ಅಂದ್ರೆ ಜ್ಯೋತಿಷ್ಯದಲ್ಲಿ ಉಲ್ಲೇಖ ಇದೆಯಾ? ಯಾಕಂದ್ರೆ ಇನ್ನೂ ಕೂಡ ರಾಮ ಮಂದಿರದ ನಿರ್ಮಾಣ ನಡೀತಾನೆ ಇದೆ, ಸೊ ಇನ್ನೂ ಕೂಡ ಮುಗ್ದಿಲ್ಲ. ಈ ಹಂತದಲ್ಲಿಯೇ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡ್ತಾ ಇರೋದು ಸರಿಯಾಗಿದ್ಯಾ, ಹೇಗೆ? ಹೌದು, ಇದಕ್ಕೆ ಪರಮತ ವಿರೋಧ ಎರಡು ರೀತಿಯಾಗಿರುವಂತಹ ಒಂದು ಚರ್ಚೆ ಅನ್ನುವಂಥದ್ದು ನಡೀತಾ ಇದೆ ಎಷ್ಟೋ ಜಾಲತಾಣಗಳಲ್ಲಿ ನಾನು ನೋಡಿದ್ದೇನೆ. ಕೆಲವರು ರಾಮ ಮಂದಿರ ಪೂರ್ತಿ ಆಗಿಲ್ಲ, ಈಗ ಪ್ರತಿಷ್ಠೆ ಮಾಡೋದು ಬೇಕಾಗಿತ್ತಾ, ಇದು ಯಾವುದೋ ಒಂದು ಪಕ್ಷಕ್ಕೆ ಅವರ ಹಿತಾಸಕ್ತಿಯಿಂದ ಮಾಡ್ತಿರುವಂಥದ್ದು ಅಂತ ಹೇಳಿರುವಂಥದ್ದು ಒಂದಷ್ಟು ಜನ. ಇನ್ನು ಕೆಲವರು ಮತ್ತೆ ಇವಾಗ್ಲೇ ಏನೇ ಮಾಡುವಂತಹ ಒಂದು ಆತರ ಇತ್ತು, ನಂತರ ಮಾಡ್ಬೋದಾಗಿತ್ತಲ್ಲ ಅಂತ ಹೇಳ್ತಿರುವಂತದ್ದು ಒಂದು. ಇದನ್ನೆಲ್ಲ ಪಕ್ಕಕ್ಕೆ ಇಟ್ಬೇಡ, ರಾಜಕೀಯಕ್ಕಲ್ಲದೆ ನಾನು ಒಂದು ತಾರ್ಕಿಕವಾಗಿರುವಂತಹ ಒಂದು ವಿಚಾರವನ್ನ ಹೇಳ್ತೇನೆ. ಮಲ್ಲೇಶ್ವರಂ ಅಲ್ಲಿ ಭೂಮಿಯನ್ನ ಅಗಿಬೇಕಾದ್ರೆ ಒಂದು ದೇವಸ್ಥಾನ ಸಿಗತ್ತೆ, ನಂದಿ ತೀರ್ಥ ಅಂತ, ನಮ್ಗೆಲ್ಲ ಗೊತ್ತಿರುವಂತದ್ದು. ಬೆಂಗಳೂರಲ್ಲಿ ಸಿಕ್ಕಿದಾಗ ಆ ಲಿಂಗ ಸಿಗತ್ತೆ. ಆ ಲಿಂಗ ಸಿಕ್ಕದ ಮೇಲೆ, ಆ ಭೂಮಿಯಲ್ಲಿ ಲಿಂಗ ನಂದಿ ಎಲ್ಲ ಸಿಕ್ಕದ ಮೇಲೆ ಈಗ ಅಲ್ಲಿ ದೇವಸ್ಥಾನ ಇಲ್ಲ, ಆ ಮೂರ್ತಿ ಹಾಗೆ ಇದೆ. ಇವಾಗ ಏನ್ ಮಾಡುವಂಥದ್ದು, ದೇವರ ಆಲ್ರೆಡಿ ಇದೆ ಆದ್ರೆ ದೇವಸ್ಥಾನ ಇಲ್ಲ. ಅವಾಗ ಏನ್ ಮಾಡಿದ್ರು, ದೇವಸ್ಥಾನವನ್ನು ನಂತರ ಕಟ್ಟಿದ್ರು. ಹಾಗೆ ಯಾವುದೋ ಒಂದು ಊರಿನಲ್ಲಿ ಎಷ್ಟೋ ದೇವಸ್ಥಾನಗಳ ಇತಿಹಾಸ ನೋಡಿ, ದೇವರು ಇಲ್ಲಿ ಒಡಮೂಡಿದ್ದು, ದೇವರು ಇಲ್ಲಿ ಯಾರಿಗೋ ಕನಸಿನಲ್ಲಿ ಪ್ರತ್ಯಕ್ಷರಾಗಿದ್ದು, ದೇವರು ಇಲ್ಲಿದ್ದಾನೆ ಅಂತ ಯಾರಿಗೋ ಕನಸಿನಲ್ಲಿ ಹೇಳಿದ್ದು, ಅವ್ರು ಹೋಗಿ ನೋಡಿದ್ರೆ ಅಲ್ಲಿ ದೇವರ ಲಿಂಗ ಇತ್ತು ಅಥವಾ ಒಂದು ಮೂರ್ತಿ ಇತ್ತು ಅಂತ ಎಷ್ಟೋ ಇತಿಹಾಸವನ್ನ ನಾವು ನೋಡ್ತೇವೆ. ಇದು ಒಂದೇ ಅಲ್ಲ. ಹಾಗಾದ್ರೆ ಈ ದೇವರಿಗೆಲ್ಲ ಆಮೇಲೆ ತಾನೇ ದೇವಸ್ಥಾನ ಕಟ್ಟಿರೋದು? ಫಸ್ಟ್ ದೇವರ ಬಂದ ಮೇಲೆ ತಾನೇ ದೇವಸ್ಥಾನ ಕಟ್ಟಿರೋದು. ದೇವರು ಬರ್ಲಿಕ್ಕೆ ಮುಂಚೆ ದೇವಸ್ಥಾನ ಕಟ್ಟಿದ್ದು ಬೇರೆ ರೀತಿ. ಎಷ್ಟೊಂದು ಸ್ವಯಂ ವ್ಯಕ್ತ ಆಗಿರುವಂತಹ ಕ್ಷೇತ್ರದಲ್ಲೆಲ್ಲ ದೇವರು ಇದ್ದಾದ ನಂತರದಲ್ಲಿ ಮೇಲ್ಗಡೆ ದೇವಸ್ಥಾನವನ್ನ ಕಟ್ಟಿರುವಂತದ್ದು. ನೀವು ಕೇದಾರನಾಥ್ ಜ್ಯೋತಿರ್ಲಿಂಗ ನೋಡಿ, ಭೂಮಿಯಿಂದ ಲಿಂಗ ಇದೆ, ಅದರ ಮೇಲ್ಗಡೆ ಕಲ್ಲನ್ನ ಹಾಕಿ ಆಮೇಲೆ ದೇವಸ್ಥಾನವನ್ನ ಕಟ್ಟಿರೋದು. ಅಂದ್ರೆ ದೇವರ ಅಲ್ಲಿದ್ರೂ ಕೂಡ ದೇವಸ್ಥಾನವನ್ನ ಎಷ್ಟೊಂದು ಸಣ್ಣ ಪುಟ್ಟ ರೀತಿಯಲ್ಲಿ ಕಟ್ಕೊಳ್ಳಿಕ್ಕೆ ಅವಕಾಶ ಅನ್ನುವಂಥದ್ದು ಇದೆ. ಇನ್ನ ಹಾಗಾದ್ರೆ ಇದು ಆ ರೀತಿ ಯಾವುದೇ ಸ್ವಯಂ ವ್ಯಕ್ತ ಅಲ್ವಲ್ಲ, ಇದು ಮನುಷ್ಯರು ಮಾಡ್ತಿದ್ದಲ್ವಾ, ಅದು ನಂತರ ಆದ್ಮೇಲೆ ಮಾಡ್ಬೋದಾಗಿತ್ತಲ್ವಾ ಅಂತಂದ್ರೆ, ಪ್ರತಿಷ್ಠೆ ಮಾಡ್ಲಿಕ್ಕೆ ಬೇಕಾಗಿರೋಷ್ಟು ವ್ಯವಸ್ಥೆ ಆಗಿತ್ತು ಅಂದ್ರೆ ಆಯ್ತಾ, ಅಂದ್ರೆ ದೇವರ ಪ್ರತಿಷ್ಠೆ ಮಾಡ್ಲಿಕ್ಕೆ ಬೇಕಾದಷ್ಟು ವ್ಯವಸ್ಥೆಗಳು ಇದ್ದು ಅಂತಂದ್ರೆ ಖಂಡಿತ ಪ್ರತಿಷ್ಠೆಯನ್ನ ಮಾಡ್ಬೋದು. ಇನ್ನ ಉಳಿದಂತಹ ನೋಡಿ, ದೇವರ ಪ್ರತಿಷ್ಠೆಗೆ ದೇವಸ್ಥಾನದಲ್ಲಿ ಇಂತಿಷ್ಟು ಆಗಿರ್ಲೇಬೇಕು ಅನ್ನುವಂಥದ್ದಿದೆ. ದೇವರ ವಾಹನ ಅಂದ್ರೆ ನಾನು ಆಗಮೋಕ್ತವಾಗಿ ಹೇಳ್ತಿರುವಂಥದ್ದು ಗರುಡ ಗಂಬ, ಮತ್ತೆ ಬಲಿಪೀಠ, ಈ ರೀತಿಯಾಗಿರುವಂತಹ ಆಗಮೋಕ್ತವಾಗಿ ಏನೇನೋ ವಸ್ತುಗಳು ಉಪಕರಣಗಳು ಬೇಕಾಗಿದೆ, ಅಲ್ಲಿ ಮಾಡ್ಲಿಕ್ಕೆ ಬೇಕಾಗಿದೆ, ಅದೆಲ್ಲವೂ ತಯಾರಾಗಿತ್ತು ಅಂದ್ರೆ ಇನ್ನು ಉಳಿದದ್ದು ನಂತರದಲ್ಲಿ ಕೂಡ ಮಾಡ್ಕೊಳ್ಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಎಷ್ಟೋ ಜನ ವರಿಷ್ಠರಿದ್ದಾರೆ, ಶಾಸ್ತ್ರವನ್ನ ತಿಳ್ಕೊಂಡಂತವ್ರಿದ್ದಾರೆ, ಅವರ ಒಟ್ಟಿಗೆ ಕೂಡ ಸಮಾಲೋಚನೆಯನ್ನು ನಡೆಸಿರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಹಾಗಾಗಿ ಅಷ್ಟಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಗಳು ಆಗಿದೆ ಅನ್ನುವಂಥದ್ದು ನನ್ನ ಒಂದು ನಿಲುವು. ಹಾಗಾಗಿ ದೇವರ ಪ್ರತಿಷ್ಠೆಯನ್ನ ಮಾಡ್ಬೋದಾಗಿದೆ, ಅದರಲ್ಲಿ ಏನು ಸಮಸ್ಯೆ ಏನಿಲ್ಲ.
ಹಾಗಾಗಿ ದೇವರ ಪ್ರತಿಷ್ಠೆಯನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಓಕೆ, ಈಗ ಈ ರಾಮ ಮಂದಿರ ನಿರ್ಮಾಣ ಹಂತದ ಕಾಮಗಾರಿ ಎಲ್ಲಾ ಮುಗಿದ ಮೇಲೆ ಮತ್ತೆ ಏನಾದ್ರೂ ಪ್ರತಿಷ್ಠಾಪನೆ ಮಾಡ್ಬೇಕಾಗತ್ತಾ, ಹೇಗೆ? ಆ ಗರ್ಭಗುಡಿಯ ಕಾಮಗಾರಿ ಅನ್ನುವಂಥದ್ದು ಏನಾದ್ರು ಮತ್ತೆ ಮಾಡ್ಬೇಕಾಗ ಬಂದ್ರೆ ಒಂದು ಪಕ್ಷ, ಅವಾಗ ನಾವು ದೇವರನ್ನ ಬಿಂಬದಿಂದ ಕುಂಭಕ್ಕೆ ಅಪಕರ್ಷಣೆಯನ್ನ ಮಾಡಿ ಆ ಗರ್ಭಗುಡಿಯನ್ನ ಕೆದರಿಸಿ ಮತ್ತೆ ಗರ್ಭಗುಡಿ ಮತ್ತೆ ಇನ್ನ ಬೇರೆ ಬೇರೆ ಸ್ಥಾನಗಳಲ್ಲಿ ಇರುವಂತಹ ಬಲಿಪೀಠ, ನಂದಿ ಇತ್ಯಾದಿ ಅಂದ್ರೆ ವಾಹನ ಇತ್ಯಾದಿ ಏನೇನಿದೆ ಅಲ್ಲಿ ನಾವು ತೆಗಿಬೇಕು, ಅಥವಾ ಅಲ್ಲಿ ಪ್ರತಿಷ್ಠೆ ಆಗಿರುವಂತಹ ವಿಗ್ರಹಕ್ಕೆ ಏನಾದ್ರೂ ಚ್ಯುತಿ ಬರುವಂತಹ ಒಂದು ಸಾಧ್ಯತೆಗಳಿದ್ರೆ, ಅಲ್ಲಿ ಏನಾದ್ರೂ ಹೊರಗಿನ ಒಂದು ಜನಗಳು ಸ್ಪರ್ಶ ಮಾಡ್ಬೇಕಾಗಿ ಬಂದ್ರೆ ಮತ್ತೆ ಇದು ಕೂಡ ಬೇರೆ ರೀತಿಯ ಅರ್ಥವನ್ನ ಕೊಡುತ್ತೆ. ಅಂದ್ರೆ ಜನಗಳು ಹಾಗಾದ್ರೆ ಮುಟ್ಟಬಾರದು ಅನ್ನುವಂಥದ್ದು ಅರ್ಥ ಅಲ್ಲ. ಗೋಕರ್ಣದಲ್ಲಿರುವಂತಹ ಲಿಂಗ, ಜ್ಯೋತಿರ್ಲಿಂಗಗಳು ಎಲ್ಲರೂ ಹೋಗಿ ಮುಟ್ಬೋದು, ಎಷ್ಟೋ ದೇವಸ್ಥಾನಗಳು ಒಂದಲ್ಲ. ಪಾಂಡುರಂಗ ಸ್ವಾಮಿ ಪಂಡರಾಪುರದಲ್ಲಿ ಎಲ್ಲರೂ ಹೋಗಿ ಮುಟ್ತಾ ಇದ್ರು. ಹಾಗೆ ಆತರ ಅಲ್ಲ. ಅದರ ಅರ್ಥ ಏನು ಅಂದ್ರೆ ಪೂಜೆ ಅನ್ನುವಂತ ಒಂದು ಉದ್ದೇಶ ಬಿಟ್ಟು ಬೇರೆ ಇನ್ಯಾವ್ದಾದ್ರು ರೀತಿ ವಿಗ್ರಹಕ್ಕೆ ಬದಲಾವಣೆ ಅದಕ್ಕೆ ಆಗುವಂತಹ ಒಂದು ಸಾಧ್ಯತೆಗಳಿದ್ರೆ ಅಂತ ಟೈಮಲ್ಲಿ ಆ ವಿಗ್ರಹದಲ್ಲಿರುವಂತಹ ಪ್ರಾಣವನ್ನ ತೆಗೆದು ನಾವು ಕಳಶಕ್ಕೆ ಆವಾಹನೆಯನ್ನ ಮಾಡಿ ಆಮೇಲೆ ಆ ವಿಗ್ರಹದ ಒಂದು ಕೆಲಸವನ್ನ ಕಾಮಗಾರಿಯನ್ನ ಮಾಡಿ ಆಮೇಲೆ ಮತ್ತೆ ಆ ನೀರನ್ನ ದೇವರಿಗೆ ಸಂಪ್ರೋಕ್ಷಣೆಯನ್ನ ಮಾಡಿ ಮತ್ತೆ ಪ್ರಾಣವನ್ನ ಇಲ್ಲಿ ಅಪಕರ್ಷಣೆಯನ್ನ ಮಾಡುವಂತ ಒಂದು ಪ್ರಕ್ರಿಯೆ ಆದ್ರೆ ಇದೆ. ಹೀಗೆ ಎಲ್ಲ ದೇವಸ್ಥಾನಗಳಲ್ಲಿ ಕೂಡ ಮಾಡುವಂಥದ್ದು. ಇಲ್ಲಿ ಬರೀ ಹೊರಗಡೆ ಕೆಲಸ ಮಾತ್ರ ಇನ್ನ ಪೆಂಡಿಂಗ್ ಇರುವಂತದ್ದು. ಗರ್ಭಗುಡಿಗೆ ಬೇಕಾದಷ್ಟು ವ್ಯವಸ್ಥೆ ಎಲ್ಲ ನಡೆದು ಹೋಗಿದೆ, ಹಾಗಾಗಿ ಆ ಪ್ರಶ್ನೆ ಅನ್ನುವಂಥದ್ದು ಬರಲ್ಲ. ಒಂದ್ಸತಿ ಪ್ರತಿಷ್ಠೆ ಆದ್ಮೇಲೆ ಹೊರಗಡೆ ಅದು ಏನೋ ರೆಡಿ ಮಾಡ್ತಾ ಇದಾರೆ ಅಂದ್ರೆ ಮಾಡ್ಕೊಂಡು ಹೋಗ್ಬೋದು, ಹಾಗೆ ಏನಾದರೂ ಅವಶ್ಯಕತೆ ಇಲ್ಲ. ಕೆಲವೊಮ್ಮೆ ಮಾತ್ರ ಅಂದ್ರೆ ದೇವಸ್ಥಾನದಲ್ಲಿ ಗರ್ಭಗುಡಿ ಒಳಗಡೆ ಇವಾಗ ಧರ್ಮಸ್ಥಳದಲ್ಲಿ ಇತ್ತೀಚೆಗೆ ಒಂದು 5-6 ವರ್ಷದ ಕೆಳಗಡೆ ಕಾಣುತ್ತದೆ, ಅವಾಗ ಗರ್ಭಗುಡಿಯನ್ನು ಸ್ವಲ್ಪ ನವೀಕರಣ ಮಾಡಿದ್ರು. ಆಗ ಸ್ವಲ್ಪ ಈ ರೀತಿಯಾಗಿರುವಂತ ನೀವ್ ಹೇಳ್ದಂಗೆ ಅಂದ್ರೆ ಮತ್ತೆ ಪುನರ್ ಪ್ರಾಣ ಪ್ರತಿಷ್ಠೆ, ಆ ಲಿಂಗ ಅಲ್ಲೇ ಇರುತ್ತೆ, ಅದನ್ನ ತೆಗಿಯಲ್ಲ, ಆದ್ರೆ ಅದನ್ನ ಒಂದು ಬಟ್ಟೆಯಲ್ಲಿ ಮುಚ್ಚಿಟ್ಟು ಅದರ ಒಂದು ಪ್ರಾಣವನ್ನ ಬೇರೆ ಕಡೆಗೆ ಆವಾಹನೆ ಮಾಡುವಂತ ರೀತಿ ಮಾಡಿ ಗರ್ಭಗುಡಿಯನ್ನ ವ್ಯತ್ಯಾಸವನ್ನ ಮಾಡಿಸಿ ಸ್ವಲ್ಪ ಬದಲಾವಣೆಯನ್ನ ಮಾಡಿ ನಂತರದಲ್ಲಿ ಆ ಪ್ರಾಣವನ್ನ ಇಲ್ಲಿ ಹಾಕ್ತಾರೆ. ಈ ತರ ಮಾಡುವಂತ ಒಂದು ಪದ್ಧತಿ ಇದೆ. ಓಕೆ, ಈಗ ನಾವು ಮುಕ್ಕೋಟಿ ದೇವತೆಗಳ ಬಗ್ಗೆ ಕೇಳಿದೀವಿ, ಆದ್ರೆ ಈ ಒಂದು ಬಾಲ ಪ್ರತಿಮೆಯ ಪ್ರತಿಷ್ಠಾಪನೆ ಬಗ್ಗೆ ಅಂದ್ರೆ ತುಂಬಾ ಕಡಿಮೆ ಎಲ್ಲಾ ಕಡೆನೂ ಇರೋದು. ಸೊ ಇಲ್ಲಿ ಏನು ಬಾಲ ಪ್ರತಿಮೆ ಪ್ರತಿಷ್ಠಾಪನೆ ಆಗ್ತಾ ಇದೆ, ಇದಕ್ಕೇನಾದ್ರೂ ಕಾರಣ ಇದೆಯಾ, ಹೇಗೆ? ನೋಡಿ, ಬಾಲ ಪ್ರತಿಮೆ ಅನ್ನುವಂಥದ್ದು ನೀವು ಕೇಳಿದ್ದೇನು ಅಂದ್ರೆ ಫಸ್ಟು ಕರ್ಮದಲ್ಲಿರುವಂತಹ ಕರ್ಮ ಸ್ವರೂಪ ಅಂದ್ರೆ ನಾನು ಇನ್ನೊಂದು ಪೂಜೆಯನ್ನ ಮಾಡ್ತೇನೆ, ಪೂಜೆಯಲ್ಲಿ ಮಾಡಿದಾಗ ಅದಕ್ಕೆ ಪೂಜೆಯಲ್ಲಿ ಇರುವಂತಹ ಚೈತನ್ಯ ಯಾವುದು ಅಂದ್ರೆ ಮಂತ್ರ ಅಲ್ಲ, ತಂತ್ರ ಅಲ್ಲ, ಅಥವಾ ನಾನು ಯಾವ ಹೂವ ಇಟ್ಕೊಂಡಿದ್ದೇನೆ ಅದು ಅಲ್ಲ, ಆದ್ರೆ ಅದರಲ್ಲಿರುವಂತಹ ಭಾವನೆ. ನಾನು ಭಗವಂತ ಅಲ್ಲಿದ್ದಾನೆ ಅಂತ ಹೇಳಿ ನನ್ನ ಹತ್ರ ಇರುವಂತಹ ಒಂದು ಪುಷ್ಪವನ್ನೋ ಒಂದು ಅಕ್ಷತೆಯನ್ನು ದೇವರಿಗೆ ಹಾಕಿದ್ರೆ ಅದು ಭಗವಂತನಿಗೆ ಸೇರುತ್ತೆ ಅನ್ನುವಂಥದ್ದು ಶಾಸ್ತ್ರ ಹೇಳಿರುವಂತಹ ವಿಚಾರ. ಹಾಗಾಗಿ ಭಾವನೆ ಮುಖ್ಯ. ನಮಗೆ ಇರುವಂತಹ ಭಾವನೆ ಏನೋ, ಅಯೋಧ್ಯೆಯಲ್ಲಿ ಇರುವಂತಹ ರಾಮ ಹುಟ್ಟಿದ ರಾಮ, ಸಣ್ಣವನು ರಾಮ ಅಂತ, ಹಾಗಾಗಿ ಬಾಲ ಪ್ರತಿಮೆಯನ್ನ ಇಡ್ತೇವೆ. ಇದು ಅಯೋಧ್ಯೆಯಲ್ಲಿ ಮಾತ್ರ ಅಲ್ಲ, ಬಾಲ ಆಂಜನೇಯ ಸ್ವಾಮಿ ಇದೆ, ಬಾಲ ಗಣಪತಿ ತುಂಬಾ ಇದಿರುವಂತದ್ದು. ಗಣಪತಿಯಲ್ಲಿ ಫಸ್ಟ್ ಗಣಪತಿನೇ ಬಾಲ ಗಣಪತಿ, ಬಾಲ ಸುಬ್ರಹ್ಮಣ್ಯ. ಎಲ್ಲ ಕಡೆ ಈಗ ದೇವತೆಗಳಲ್ಲಿ ವೃದ್ಧ ಅಂತ ಹೆಸರಿಟ್ಕೊಂಡಿರೋದು ಎಲ್ಲೂ ಇಲ್ಲ, ಆದ್ರೆ ಬಾಲನಾಗಿರುವಂತದ್ದು ಸಾಕಷ್ಟು ಕಡೆ ಇದೆ. ದೇವ್ರನ್ನ ವೃದ್ಧನಾಗಿ ನೋಡ್ಲಿಕ್ಕೆ ನಮ್ಮವ್ರು ಇಷ್ಟಪಡಲ್ಲ. ಅನಂತ ವೃದ್ಧ ಅಂತ, ಅನಂತ ಪದ್ಮನಾಭ ಅಂತ ಹೇಳ್ತೀವಲ್ಲ, ಅವನು ವೃದ್ಧ ಅಂತ ಸಾಧಾರಣವಾಗಿ ಹೇಳುವಂತ ಒಂದು ಸಂಪ್ರದಾಯ ಇದೆ. ಆದ್ರೆ ಬಾಲ ಪ್ರತಿಮೆ ಅಂತ ಮಾಡಿದ ಉದ್ದೇಶವೇ ಏನು ಅಂತಂದ್ರೆ ಅವನು ಹುಟ್ಟದಂತ ಜಾಗ. ಹುಟ್ಟಿದಾಗ ಹೇಗಿರ್ತಾನೆ ಭಗವಂತ? ಚಿಕ್ಕೋನಾಗಿರ್ತಾನೆ. ಆ ಪ್ರತಿಮೆಯನ್ನ ಹುಟ್ಟಿರುವಂತಹ ರಾಮನನ್ನ ನೋಡುವಂತಹ ಒಂದು ಇಚ್ಛೆಯಿಂದ ಬಾಲ ಪ್ರತಿಮೆಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಏನು ವ್ಯತ್ಯಾಸ ಏನಿಲ್ಲ. ಹಾಗಾಗಿ ಬಾಲ ಪ್ರತಿಮೆ ಆಗಲಿ ಮತ್ತೆ ಪ್ರೌಢ ಯೌವನದಲ್ಲಿರುವಂತಹ ಪ್ರತಿಮೆ ಆಗಲಿ, ಇದರಲ್ಲಿ ಪ್ರತಿಷ್ಠೆಯಲ್ಲಿ ಏನು ವ್ಯತ್ಯಾಸ ಬರ್ಲಿಕ್ಕಿಲ್ಲ. ಒಂದು ಧ್ಯಾನ ಶ್ಲೋಕ, ಅವಾಗ ಯೌವನದಲ್ಲಿರುವಂತಹ ರೂಪ ಬೇರೆ, ಬಾಲನಾಗಿರುವಂತಹ ರೂಪ ಬೇರೆ. ಆ ರೂಪಕ್ಕೆ ಅನುಗುಣವಾಗಿರುವಂತಹ ಒಂದು ಧ್ಯಾನ ಶ್ಲೋಕವನ್ನ ಇಟ್ಕೊಂಡು ಪ್ರತಿಷ್ಠೆಯನ್ನ ಮಾಡ್ತಾರೆ ಅಷ್ಟೇ. ಈಗ ನಾವೆಲ್ಲರೂ ಕೂಡ ಸಾಮಾನ್ಯವಾಗಿ ಒಂದು ದೇವತಾ ಕಾರ್ಯವನ್ನ ಮಾಡ್ಬೇಕು ಅಂದ್ರೆ ಬ್ರಾಹ್ಮಣರನ್ನ ಕರೆಸಿ ಮಾಡ್ತೀವಿ. ಈಗ ಏನು ಈ ಒಂದು ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆ, 24 ಅರ್ಚಕರು ಮಾಡ್ತಾ ಇರುವಂತದ್ದು. ಅದರಲ್ಲಿ SC ST ಮತ್ತೆ OBC ಅವ್ರಿಗೂ ಕೂಡ ಅವಕಾಶವನ್ನ ಕೊಡಲಾಗಿದೆ. ಎಲ್ಲ ಒಂದ್ ಕಡೆ ಜಾತೀಯತೆಯನ್ನ ತೊಡೆದು ಹಾಕ್ಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಅವಕಾಶವನ್ನ ಕೊಟ್ಟಿರ್ಬೋದು. ಆದ್ರೆ ಒಬ್ಬ ಗುರೂಜಿಯಾಗಿ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನೋಡಿ, ಅಂದ್ರೆ ಈಗ SC ST OBC ಅವರನ್ನ ಕರೆದು ಏನೋ ಒಂದು ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿಸಿದರೆ ಅದರ ಬಗ್ಗೆ ನನ್ನ ಅಭಿಪ್ರಾಯ ಕೇಳ್ತಿದ್ದೀರಾ, ಅಥವಾ
ಸಾಧಾರಣವಾಗಿ ಬ್ರಾಹ್ಮಣರನ್ನ ಕರೆಸ್ತೀರಾ ಅನ್ನುವಂಥದ್ದು ಅಭಿಪ್ರಾಯ ಎರಡೂ ಕೂಡ ನಂದು ಪ್ರಶ್ನೆ. ಈಗ ಮೊದಲನೇದಾಗಿ ನೀವು ಹೇಳಿದ್ರಿ ಯಾವುದೇ ಪೂಜೆ ಪುನಸ್ಕಾರವನ್ನ ಮಾಡಬೇಕು ಅಂತಂದ್ರೆ ಬ್ರಾಹ್ಮಣರನ್ನ ಕರೆಸ್ತೀವಿ ಅಂತ. ಅದು ತುಂಬಾ ತಪ್ಪಾಗಿರುವಂತಹ ಮಾತು. Okay. ಯಾವುದೇ ಪುನಸ್ಕಾರವನ್ನ ಬ್ರಾಹ್ಮಣರು ಮಾಡ್ತಾರೆ ಅನ್ನುವಂಥದ್ದು ಇಲ್ಲ. ನೋಡಿ, ದೈವಗಳ ಆರಾಧನೆಯನ್ನು ಮಾಡುವಂಥದ್ದು ಬ್ರಾಹ್ಮಣರಲ್ಲ. ಅಂದ್ರೆ ನಾವೇನು ಕಾಂತಾರ ಪಿಕ್ಚರ್ ಅಲ್ಲಿ ನೋಡಿದ್ವಿ, ಪಂಜುರುಳಿ ದೈವ, ಆ ರೀತಿ ಎಷ್ಟೋ ದೈವಗಳಿದೆ. ತುಳುನಾಡು, ಕೇರಳ ಪದ್ಧತಿಯಲ್ಲಿ ಇರುವಂತ ಎಲ್ಲ ದೈವಗಳ ಆರಾಧನೆಯನ್ನ ಮಾಡುವಂಥದ್ದು ಯಾರು ಬ್ರಾಹ್ಮಣರು ಅಲ್ಲ. ಇನ್ನ ಉಳಿದ ಹಾಗೆ ಗ್ರಾಮ ದೇವತೆ ದೇವಸ್ಥಾನಗಳು ಅಂತ ಇದೆ. ಚೌಡೇಶ್ವರಿ, ಮಾರಮ್ಮ, ಅಣ್ಣಮ್ಮ, ಈ ರೀತಿಯಾಗಿರುವಂತಹ ಎಷ್ಟೋ ದೇವತೆಗಳಲ್ಲಿ ಪೂಜೆಯನ್ನು ಮಾಡುವಂಥದ್ದು ಬ್ರಾಹ್ಮಣರು ಅಲ್ಲ. ಮತ್ತೆ ಇನ್ನು ಎಷ್ಟೋ ಈ ವಾಸವಿ ಅಂತ ಒಂದು ದೇವತೆ ಇದೆ. ಇತ್ತೀಚೆಗೆ ಕೆಲವೊಂದ್ ಕಡೆ ಬ್ರಾಹ್ಮಣರು ಪೂಜೆ ಮಾಡ್ತಿದ್ದಾರೆ. ವಾಸ್ತವವಾಗಿ ವಾಸವಿ ಬಂದು ಆರ್ಯ ವೈಶ್ಯ ಕುಲದವರ ಮನೆ ದೇವರು. ಹಾಗಾಗಿ ಅಲ್ಲಿ ಪೂಜೆ ಮಾಡ್ತಿದ್ದು ಬ್ರಾಹ್ಮಣರು ಅಲ್ಲ, ಆರ್ಯ ವೈಶ್ಯರೇ ಪೂಜೆ ಮಾಡ್ತಾ ಇದ್ದಿದ್ದು ವಾಸವಿ ದೇವಿಗೆ. ಹಾಗಾದ್ರೆ ಬ್ರಾಹ್ಮಣರು ಏನ್ ಪೂಜೆ ಮಾಡ್ತಾರೆ? ಗಂಗಮ್ಮ ಅಂತ ಒಂದು ದೇವರಿದೆ. ಆ ದೇವ್ರಿಗೆ ಬ್ರಾಹ್ಮಣರು ಅಲ್ಲ ದೇವರವರು ಪೂಜೆ ಮಾಡ್ತಾರೆ. ನೀವೇನು ಹೇಳಿದ್ರಿ, ನನಗೆ ಅದು ಹೇಳಲಿಕ್ಕೆ ಇಷ್ಟ ಇಲ್ಲ. ಅಂದ್ರೆ ನಾವು ಆ ರೀತಿಯಾಗಿರುವಂತ ಒಂದು ಭೇದ ಭಾವ ಇಲ್ಲ. ಆದ್ರೂ ನಾನು ಹೇಳ್ತೀನಿ, SC ST ಗಳು ಎಷ್ಟೋ ಕಡೆ ಅವರು ದೇವಸ್ಥಾನವನ್ನ ಮಾಡ್ಕೊಂಡು ಪೂಜೆ ಮಾಡ್ತಾರೆ. ಅಂದ್ರೆ ಇದರ ಅರ್ಥ ಏನು ಅಂದ್ರೆ, ದೇವಸ್ಥಾನದಲ್ಲಿ ಪೂಜೆ ಮಾಡಬೇಕು ಅಂತಂದ್ರೆ ಬ್ರಾಹ್ಮಣರೇ ಆಗಿರ್ಬೇಕು ಅನ್ನುವಂಥದ್ದು ಎಲ್ಲೂ ಇಲ್ಲ. ಇದನ್ನ 2 ಸತಿ ಮತ್ತೆ ರಿವೈಂಡ್ ಮಾಡಿ ತೋರಿಸಿ. ಯಾಕೆ ಅಂದ್ರೆ, ದೇವಸ್ಥಾನದಲ್ಲಿ ಒಂದು ನಾನು ಹೇಳಿದೆ, ಭಕ್ತಿಯನ್ನ ಶಕ್ತಿಯನ್ನಾಗಿ ಮಾಡುವಂತಹ ಒಂದು ಶ್ರದ್ಧಾ ಕೇಂದ್ರ ದೇವಸ್ಥಾನ ಅನ್ನುವಂಥದ್ದು. ಆದ್ರೆ ಇಲ್ಲಿ ಬ್ರಾಹ್ಮಣರೇ ಯಾಕೆ ಹಂಗಂದ್ರೆ, ಈಗ ಎಷ್ಟೋ ದೇವಸ್ಥಾನದಲ್ಲಿ ಬ್ರಾಹ್ಮಣರು ಇದಾರಲ್ಲ ಅಂತಂದ್ರೆ ಅರ್ಥ ಮಾಡ್ಕೋಬೇಕು. ಹಿಂದಿನ ಕಾಲದಿಂದ ಎಲ್ಲಿ ವೈದಿಕವಾಗಿರುವಂತಹ ಪೂಜೆ ನಡ್ಕೊಂಡು ಬಂದಿದೆ, ಆ ವೈದಿಕ ಪೂಜೆಯನ್ನ ಮಾಡ್ತಿದ್ದವರು ಬ್ರಾಹ್ಮಣರು ಅಷ್ಟೇ. ಅಂದ್ರೆ ವೇದೋಕ್ತವಾಗಿರುವಂತಹ ಪೂಜೆ. ತಮಿಳುನಾಡಲ್ಲಿ ಎಷ್ಟೋ ದೇವಸ್ಥಾನಗಳಲ್ಲಿ ಶಿವಾಚಾರ ಪದ್ಧತಿಯಲ್ಲಿ ಪೂಜೆಯನ್ನ ಮಾಡ್ತಾರೆ. ಅವರು ಬ್ರಾಹ್ಮಣರು ಅಲ್ಲ, ಅವ್ರು ಯಾರು ಬ್ರಾಹ್ಮಣರು ಅಲ್ಲ. ಎಷ್ಟೋ ದೇವಸ್ಥಾನಗಳಲ್ಲಿ ವೈಷ್ಣವಾಚಾರದಲ್ಲಿ ಮಾಡ್ತಾರೆ. ಅದು ಆಗಮೋಕ್ತವಾಗಿರುವಂತಹ ಪೂಜೆಯಲ್ಲಿ ಬ್ರಾಹ್ಮಣರೇ ಮಾಡಬೇಕು ಅನ್ನುವಂಥದ್ದು ಆಗಮೋಕ್ತವಾದ ಬೇರೆ. ಅಂದ್ರೆ ವೀರಶೈವರು ಕೂಡ ಆಗಮೋಕ್ತವಾಗಿ ಪೂಜೆಯನ್ನ ಮಾಡ್ತಾರೆ, ಅವರು ಬ್ರಾಹ್ಮಣರು ಅಲ್ಲ. ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ, ವೈದಿಕವಾಗಿ ಮಾಡುವಂತಹ ಕ್ರಿಯೆಗಳಿಗೆ ಮಾತ್ರ ಬ್ರಾಹ್ಮಣರನ್ನ ಕರಿತೇವೆ, ಇನ್ಯಾವುದಕ್ಕೂ ಬ್ರಾಹ್ಮಣರನ್ನ ಕರಿತೀವಿ ಅನ್ನೋದು ಇಲ್ಲ. ಇನ್ನ ಎಷ್ಟೋ ಜನಗಳು ಅವರ ಮನೆಯಲ್ಲಿ ಶ್ರಾದ್ದವನ್ನ ಮಾಡ್ಲಿಕ್ಕೆ ದಾಸಯ್ಯ ಅಂತ ಕರೀತಾರೆ. ಅವರು ಬ್ರಾಹ್ಮಣರಲ್ಲ. ತಿಥಿ ಮಾಡಿಸ್ಲಿಕ್ಕೆ ಅವ್ರು ಬರ್ತಾರೆ. ಅವ್ರು ಬಂದು ಜಾಗಟೆ ಬಡದು ಆಮೇಲೆ ಶಂಖವನ್ನ ಓದಿ ಅವರು ತಿಥಿಯನ್ನ ಭಗವಂತನಿಗೆ ವಿಷ್ಣುವಿಗೆ ಸಮರ್ಪಣೆಯನ್ನ ಮಾಡಿ ಶ್ರಾದ್ದಾದಿಗಳನ್ನ ಮಾಡಿಸ್ತಾರೆ. ಬ್ರಾಹ್ಮಣರಲ್ಲ. ಪೂಜೆ ಮಾಡಿಸುವಂಥದ್ದು ಬ್ರಾಹ್ಮಣರು ಅನ್ನುವಂಥದ್ದು ಎಲ್ಲಿ ಬಂತು? ಇನ್ನ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿಸಿರುವಂಥದ್ದು ಈಗ ಬ್ರಾಹ್ಮಣರು ಅಂತ ತಾವು ಹೇಳಿದ್ರಿ, ಇರಬಹುದು. ಯಾಕೆ ಅಂದ್ರೆ ಪ್ರಾಣ ಪ್ರತಿಷ್ಠಾಪನೆ ಅನ್ನುವಂಥದ್ದು ಒಂದು ವೈದಿಕವಾಗಿರುವಂತ ಕ್ರಿಯೆ. ಆಯ್ತಾ? ಅದು ಮತ್ತೆ ವೈದಿಕವಾಗಿ ಮಾಡ್ಬೇಕಾ ಬೇಡವಾ, ಹೀಗೆ ಮಾಡ್ಬೇಕಾ, ಹಾಗೆ ಮಾಡಿದ್ರೆ ಮಾತ್ರ ದೇವ್ರು ಬರ್ತಾನೆ ಅನ್ನುವಂತ ಚರ್ಚೆ ಬೇರೆ. ಆಯ್ತಾ? ಅದನ್ನ ನಾವು ನಿರ್ಧಾರ ಮಾಡ್ಲಿಕ್ಕೆ ಆಗಲ್ಲ, ಅದನ್ನ ಸಮಿತಿಯವರು ನಿರ್ಧಾರ ಮಾಡಿದ್ದಾರೆ. ಆದ್ರೆ ನಾನು ಹೇಳುವಂಥದ್ದು, ವೈದಿಕವಾಗಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಬೇಕು ಅಂತ ನಿರ್ಧಾರ ಮಾಡಿದ ಒಂದು ಪಕ್ಷದಲ್ಲಿ ಮಾತ್ರ ಬ್ರಾಹ್ಮಣರು ಅರ್ಚಕರಾಗಿ ಹೋಗ್ತಾ ಇದ್ದಾರೆ. ಇಲ್ಲ ಅಂತಂದ್ರೆ ಈ ಮಾತೇ ಬರೋಲ್ಲ. ಯಾರು ಮಾಡ್ಬೇಕು, ಯಾರು ಪೂಜೆ ಮಾಡ್ಬೇಕು ಅಂದ್ರೆ ಯಾರ್ಯಾರು ಯಾವ್ಯಾವ ಸಂಪ್ರದಾಯ, ನರಸಿಂಹಸ್ವಾಮಿ ಇದ್ದಾರೆ, ಆ ನರಸಿಂಹಸ್ವಾಮಿ ಎಷ್ಟೋ ಜನ ಬೇರೆ ಜನ ಪೂಜೆ ಮಾಡುವಂಥದ್ದು ಎಷ್ಟೊಂದ್ ಕಡೆ ಇದೆ. ಆಂಧ್ರದಲ್ಲಿ ಎಷ್ಟೋ ನರಸಿಂಹಸ್ವಾಮಿ ದೇವಸ್ಥಾನ ಬಂದು ಬೇರೆ ಜನಗಳ ಒಂದು ಮನೆ ದೇವರು. ಬ್ರಾಹ್ಮಣರಿಗೆಲ್ಲ ಬೇರೆ ಜನಗಳಿಗೆ ಮನೆ ದೇವರು, ಅವರೇ ಪೂಜೆ ಮಾಡ್ತಾರೆ. ಅವರೇ ಎಷ್ಟೋ ಜನ ಮಂಗಳೂರಲ್ಲಿ ದೇವಸ್ಥಾನಗಳಿದೆ, ಅಲ್ಲಿ ಎಷ್ಟೊಂದು ಜನ ದೈವಸ್ಥಾನಗಳು, ಅಲ್ಲಿ ಬೇರೆ ಜನಗಳೇ ಪೂಜೆ ಮಾಡ್ತಾರೆ. ಹಾಗಾಗಿ ಬ್ರಾಹ್ಮಣರು ಮಾಡುವಂತಹ ಪೂಜೆ, ಬ್ರಾಹ್ಮಣರು ಮಾಡುವಂತಹ ಕ್ರಿಯೆ ಇರುವಂತಹ ದೇವಸ್ಥಾನಗಳು ಒಂದಷ್ಟಾದ್ರೆ, ಅದು ಉಳಿದ ಹಾಗೆ ಆ ವೈದಿಕ ಸಂಪ್ರದಾಯ, ವೈದಿಕವಾಗಿ ಮಾಡುವಂತ ಪೂಜೆ, ಎಲ್ಲ ದೇವರು ವೈದಿಕವಾಗಿ ಇದ್ದದ್ದೇ. ಯಾವುದು ವೇದದಿಂದ ಅಲ್ಲದೆ ಇಲ್ಲಿರುವಂತ ಇನ್ಯಾವ ದೇವತೆಗಳು ಎಲ್ಲಿಂದನೂ ಹುಟ್ಟಿದ್ದಲ್ಲ. ಮತ್ತೆ ಇವತ್ತು ಕೂಡ ಮಾಧ್ಯಮದಲ್ಲಿ ಅದು ಆ ರೀತಿಯಾಗಿರುವಂತ ಚರ್ಚೆಗಳು ಎಷ್ಟೊಂದು ನಡೀತಾ ಇದೆ. ಆದ್ರೆ ನಾನು ಅದನ್ನ ವೈದಿಕವಾಗಿ ಬಂದಿದ್ದು ಅಂತ ಪ್ರೂವ್ ಮಾಡ್ಲಿಕ್ಕೆ ನಮ್ಮ ಹತ್ರ ಅಷ್ಟು ಆಧಾರ ಇದೆ. ಬೇಸ್ ಎಲ್ಲದಕ್ಕೂ ವೇದವೇ. ಆದ್ರೆ ವೇದ ಮಂತ್ರಗಳು ಬಿಟ್ಟು ಭಗವಂತನಿಗೆ ಹೇಗೆ ಪೂಜೆ ಮಾಡಿದ್ರು ಅದನ್ನ ಸ್ವೀಕಾರ ಮಾಡ್ತಾನೆ. ನೀವು ಮಂತ್ರ ಹೇಳೇ ಪೂಜೆ ಮಾಡ್ಬೇಕು ಅನ್ನೋದು ಇಲ್ಲ. ಆದ್ರೆ ರಾಮ ಮಂದಿರದ ವಿಚಾರದಲ್ಲಿ ಮಾತ್ರ ವೈದಿಕವಾಗಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಬೇಕು ಅನ್ನುವಂತ ಒಂದು ಸಂಕಲ್ಪ ಇಟ್ಕೊಂಡಿದ್ರಿಂದ ಬ್ರಾಹ್ಮಣರು ಬರ್ತಿದ್ದಾರೆ ವಿನಃ ಇದು ಬ್ರಾಹ್ಮಣರೇ ಮಾಡುವಂತಹ ಒಂದು ಪೂಜೆ ಅಲ್ಲ. ಓಕೆ, ಈಗ 24 ಜನರಲ್ಲಿ SC ST ಮತ್ತೆ OBC ಕೂಡ ಇರೋದ್ರಿಂದ ಅವರು ಕೂಡ ಆ ಒಂದು ಪ್ರಾಣ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಇರ್ತಾರೆ ಅಲ್ವಾ? ಯಾಕಂದ್ರೆ ಅವರಿಗೆ 3 ತಿಂಗಳಿಂದ ತರಬೇತಿಯನ್ನ ಕೊಡ್ಲಾಗ್ತಾ ಇದೆ. ಸಾರ್ವಜನಿಕರೊಂದಿಗೆ ಅವರು ಸಂಪರ್ಕದಲ್ಲಿ ಕೂಡ ಇಲ್ಲ, ಮೊಬೈಲ್ ಫೋನ್ ಕೂಡ ಬಳಸ್ತಾ ಇಲ್ಲ. ಸೊ ಹಾಗಾಗಿ
ಸೊ ಆ ಒಂದು ಸಂದರ್ಭದಲ್ಲಿ ಅವರು ಇರೋದ್ರಿಂದ ಎಲ್ಲ ಒಂದ್ ಕಡೆ ಅದು ಪ್ರತಿಷ್ಠಾಪನೆ ಸರಿಯಾಗಿ ಆಗತ್ತಾ ಹೇಗೆ, ಅಥವಾ ಅವ್ರನ್ನ ಹೊರಗಿಟ್ಟು ಪ್ರತಿಷ್ಠಾಪನೆ ಮಾಡ್ಲಾಗತ್ತಾ ಹೇಗೆ? ಹೊರಗಿಟ್ಟು ಪ್ರತಿಷ್ಠಾಪನೆ ಮಾಡೋದು ಅಂದ್ರೆ ನೋಡಿ, ನಮ್ಮ ದೇಶದಲ್ಲಿ ಪ್ರಿನ್ಸ್ಲಿ ಸ್ಟೇಟ್ಸ್, ಈ ದೇಶ ವಿಲೀನ ಆಗಿ ಒಂದು ದೇಶವಾಗಿ ಬರ್ಲಿಕ್ಕೆ ಮುಂಚೆ ಪ್ರಿನ್ಸ್ಲಿ ಸ್ಟೇಟ್ಸ್ ಇತ್ತು ಇಲ್ಲಿ. ಅಂದ್ರೆ ಮೈಸೂರು ರಾಜರು ಬ್ರಾಹ್ಮಣರ ಅಲ್ಲ, ಮೈಸೂರು ರಾಜರು ಯದುವಂಶದವರು, ಅವ್ರು ಬ್ರಾಹ್ಮಣರಲ್ಲ. ಸೊ ಯದುಕುಲ ಅಂದ್ರೆ ಯಾವುದು? ಅಲ್ಲಿ ಬ್ರಾಹ್ಮಣರು ಬರ್ತಾರೆ, ಅವರು ಖಂಡಿತ ಬರಲ್ಲ. ವೃತ್ತಿಯಾಗಿ ಕ್ಷತ್ರಿಯರು, ಅಂದ್ರೆ ವೃತ್ತಿಯಲ್ಲಿ ರಾಜರು, ಹಾಗಾಗಿ ಅವ್ರು ಕ್ಷತ್ರಿಯರು. ಅಥವಾ ಬರೀ ಜಾತಿಯಲ್ಲಿ ನೋಡಿದ್ರೆ ಯದುವಂಶದವರು ವೈಶ್ಯರು. ಅರ್ಥ ಆಯ್ತಲ್ವಾ? ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಈ ಸಂಸ್ಕೃತಿಗೆ ನಾನು ಮತ್ತೆ ಹೇಳ್ತೀನಿ, ಕರ್ಮದಿಂದ ಅವನ ಜಾತಿ ಅನ್ನುವಂಥದ್ದು ಬಿಟ್ರೆ ಜನ್ಮದಿಂದ ಜಾತಿ ಅಲ್ಲ. ಒಂದು ವೇಳೆ ಜನ್ಮದಿಂದ ಜಾತಿ ಬರೋ ತರ ಆಗಿದ್ರೆ ನಮ್ದು ಈ ಬ್ರಾಹ್ಮಣರದ್ದಾಗಿರ್ಲಿ, ಕ್ಷತ್ರಿಯರದಾಗಿರ್ಲಿ, ವೈಶ್ಯರದಾಗಿರ್ಲಿ, ಶೂದ್ರರು ಅಂತ ಯಾರು ಕರೀತಾರೆ ಅವ್ರದ್ದಾಗಿರ್ಲಿ, ಇನ್ನು ಯಾವುದೇ ಪಂಗಡಗಳು ಯಾವ್ಯಾವ್ದು ವರ್ಣಗಳನ್ನ ಹೇಳಿದೆ ಅವರೆಲ್ಲರದು DNA ಒಂದೇ. ಯಾಕೆ ಅಂದ್ರೆ ಇವ್ರದ್ದು ಬೇರೆ ಜೀನ್ಸು ಅವ್ರದ್ದು ಬೇರೆ ಜೀನ್ಸು ಅನ್ನುವಂಥದ್ದು ಇಲ್ವೇ ಇಲ್ಲ. ಎಲ್ಲರೂ ಹುಟ್ಟಿದ್ದು ಸ್ಪಷ್ಟವಾಗಿ ಒಂದ್ ಕಡೆ ನಮ್ಮ ಶಾಸ್ತ್ರದಲ್ಲಿ ಹೇಳ್ತಾರೆ, ಪ್ರಜಾಪತಿಗಳನ್ನ ಸೃಷ್ಟಿಯನ್ನ ಮಾಡ್ತಾರೆ. 13 ಜನ ಪ್ರಜಾಪತಿಗಳು ಇರ್ತಾರೆ. ಬ್ರಹ್ಮನಿಂದ 13 ಜನ ಪ್ರಜಾಪತಿಗಳು ಸೃಷ್ಟಿಯಾಗಿ ಅವರಿಂದನೇ ಸೃಷ್ಟಿಯ ಪ್ರಕ್ರಿಯೆ ಮುಂದುವರಿಯುತ್ತೆ ಅಂತ. ಎಲ್ಲರೂ ಅವರಿಂದ ಹುಟ್ಟಿದ್ದೆ ಅಂತ ಆದ್ರೆ ತ್ವಷ್ಟೃ ಪ್ರಜಾಪತಿಯಿಂದ ಯಾರ್ಯಾರು ಹುಟ್ಟಿದ್ರು ಅವರೆಲ್ಲರೂ ಕೂಡ ನಾವೇನು ಆಚಾರ್ಯರು ಅಂತ ಕರಿತೀವಿ, ಆಚಾರ್ಯರು ಅಂತ ಕರಿತೀವಿ, ವಿಶ್ವಕರ್ಮರು, ಅವರೆಲ್ಲ ಆಗ್ತಾರೆ ಅಂತ. ಅವರ ಮಕ್ಕಳು ಅವರೆಲ್ಲ ಡಿಸೆಂಡೆಂಟ್ಸ್. ಕಶ್ಯಪರ ಮಕ್ಕಳೆಲ್ಲರೂ ಕೂಡ ಕೆಲವೊಂದು ಇದಾಗ್ತಾರೆ ಅಂತ. ಒಬ್ಬ ಕಶ್ಯಪನ ಮಗನಾಗಿರುವಂತಹವನು ರಾಕ್ಷಸನಾಗ್ತಾನೆ. ಯಾವುದು? ಹಿರಣ್ಯಾಕ್ಷ, ಹಿರಣ್ಯಕಶ್ಯಪ ಕಶ್ಯಪನ ಮಕ್ಕಳು. ಅವರ ಮೊಮ್ಮಗನಾಗಿರ್ತಕ್ಕಂಥವನೇ ರಾವಣ, ಪುಲಸ್ತ್ಯನ ಮಕ್ಕಳಾಗಿರ್ತಕ್ಕಂಥವ್ರು, ಮೊಮ್ಮಗನಾಗಿರ್ತಕ್ಕಂಥವ್ರು. ಅವನನ್ನ ಒಬ್ಬ ಕ್ಷತ್ರಿಯನಾಗಿರಂತ ರಾಮ ಬಂದು ಸಾಯಿಸ್ತಾನೆ. ಇದನ್ನ ಎಷ್ಟೋ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ, ಆದ್ರೂ ಕೂಡ ಅಪಾರವಾದ ಗೌರವದಿಂದ ಹೇಳ್ತೀನಿ ಕೇಳಿ. ಎಷ್ಟೋ ಕೃತಿಗಳಲ್ಲಿ ಇದನ್ನ ಆರ್ಯ ದ್ರಾವಿಡ ಯುದ್ಧ ಅಂದ್ರು. ರಾಮ ಮತ್ತೆ ರಾವಣನ ಯುದ್ಧವನ್ನ ಆರ್ಯ ದ್ರಾವಿಡ ಅಂದ್ರು. ಅಂದ್ರೆ ರಾವಣನನ್ನ ದ್ರಾವಿಡ ಅಂತಲೂ, ಇದು ರಾಮ ಉತ್ತರ ಭಾರತದಿಂದ ಬಂದವನ ಆದ ಕಾರಣ ಅವನನ್ನ ಆರ್ಯ ಅಂತ ಕರೆದ್ರು. ಇದರಷ್ಟು ಮೂರ್ಖತನ ಇನ್ನೊಂದಿಲ್ಲ. ಯಾಕೆಂದ್ರೆ ರಾವಣ ಹುಟ್ಟಿದ್ದು ನೋಯ್ಡಾ ಅಂತ ಇದೆ ಇವತ್ತು. ಆ ನೋಯ್ಡಾ ಅನ್ನುವಂತ ಜಾಗದಲ್ಲಿ ರಾವಣ ಹುಟ್ಟಿದ್ ಏನ್ ಶ್ರೀಲಂಕಾದಲ್ಲಿ ಅಲ್ಲ. ವರವನ್ನ ಪಡೆದು ಆ ಭೂಮಿಯನ್ನ ಪಡೆದು ಅಲ್ಲಿಗೆ ಬಂದು ವಾಸ ಮಾಡ್ತಾ ಇರ್ತಾನೆ ಅಷ್ಟೇ, ಲಂಕೆ ಚೆನ್ನಾಗಿದೆ ಅಂತ. ಅವನು ಬ್ರಾಹ್ಮಣ. ಅವನ ಒಂದು ಕುಲವನ್ನೇ ತಿರಸ್ಕಾರ ಮಾಡ್ಬಿಡ್ತಾರೆ ಕಡೆಗೆ. ಇವ್ರು ಯಾರು ಬ್ರಾಹ್ಮಣರಲ್ಲ ಅಂತ ತಿರಸ್ಕಾರ ಮಾಡಿ ಇವ್ರನ್ನ ನಾವು ಸೇರಿಸ್ಕೊಳ್ಳಲ್ಲ ಇನ್ನೊಂದ್ಸತಿ ಅಂತ ಸೋಷಿಯಲ್ ಬಾಯ್ಕಾಟ್ ಮಾಡ್ಬಿಡ್ತಾರೆ. ರಾವಣನ ಗೋತ್ರ ಇವತ್ತು ಯಾರಿದಾರೆ? ಪುಲಹ ಗೋತ್ರ, ಪುಲಸ್ತ್ಯ ಗೋತ್ರದವ್ರು ಯಾರು ಇಲ್ಲ. ಅಂದ್ರೆ ನಾವ್ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ, ತಪ್ಪು ಮಾಡಿದಂತ ಒಬ್ಬ ಬ್ರಾಹ್ಮಣ ಆದ್ರೂ ಕೂಡ ಒಬ್ಬ ಕ್ಷತ್ರಿಯ ಬಂದು ಅವನ ಮೇಲೆ ಯುದ್ಧವನ್ನ ಸಾರಿ ನೀನು ಮಾಡಿದ ತಪ್ಪು, ನೀನು ಮಾಡಿದ ಧರ್ಮ ಅಲ್ಲ ಅಂತ ರಾಮ ಅವನನ್ನ ವಧೆ ಮಾಡ್ತಾನೆ. ಆ ಶಂಭುಕನ ವಧೆ ಅಂತ ಒಂದು ಬರುತ್ತೆ, ಅದ್ರ ಬಗ್ಗೆ ತುಂಬಾ ಅಪವ್ಯಾಖ್ಯಾನಗಳು ಮಾಡ್ಬಿಟ್ಟಿದ್ದಾರೆ. ಅವ್ರು ಏನು ಓದಿಲ್ದೇ ಇರ್ತಕ್ಕಂಥವ್ರು ಒಂದಷ್ಟು ಜನ ಅಪವ್ಯಾಖ್ಯಾನ ಮಾಡಿದ್ದಾರೆ. ಆದ್ರೆ ವಾಸ್ತವವಾಗಿ ಒಬ್ಬ ಬ್ರಾಹ್ಮಣನನ್ನ ರಾಮ ಕೊಲ್ತಾನೆ. ಆಮೇಲೆ ಅವನು ರಿಪೆಂಟ್ ಮಾಡ್ತಾನೆ. ಅವನು ಎಷ್ಟೇ ತಪ್ಪು ಮಾಡಿದ್ರು ಕೂಡ ಅವನಲ್ಲಿ ಒಂದು ಒಳ್ಳೆತನ ಅನ್ನುವಂಥದ್ದು ಕೂಡ ಇತ್ತು ಅಂತ. ಅದು ರಾಮನ ಆದರ್ಶ. ಅದಕ್ಕೆ ನಾವ್ ಯಾಕೆ ರಾಮ ಅನ್ನುವಂಥದ್ದು ಬರೀ ಒಂದು ವಿಗ್ರಹ ಅಲ್ಲ, ನಮ್ಮ ಎಲ್ಲ ಜನಗಳಿಗೆ ಕೇವಲ ಅದೊಂದು ವಿಗ್ರಹ ಅಥವಾ ಅದೊಂದು ದೇವಸ್ಥಾನ, ಅದೇನೋ ನಮ್ಮ ಹಿಂದೂ ಧರ್ಮಕ್ಕೆ ಸಂಕೇತ, ಅದು ಅಷ್ಟು ಮಾತ್ರ ಅಲ್ಲ. ರಾಮ ಅನ್ನುವಂಥದ್ದು ಒಂದು ಆದರ್ಶ. ಎಂತಹ ತಂದೆ ಮಾತು ಕೇಳಿ ಅವನು ಇನ್ನೇನು ಪಟ್ಟಾಭಿಷೇಕ ಆಗ್ಬೇಕಾಗಿರುತ್ತೆ. ಇವಾಗ ಸೀಟ್ಗೋಸ್ಕರ ತಂದೆ ತಾಯಿಗಳನ್ನೇ ಸಾಯಿಸ್ಬಿಡ್ತಾರೆ ಬೇಕಂದ್ರೆ. ತಂದೆದು ಏನಾದ್ರು ದೊಡ್ಡ ಪದವಿ ಇದ್ರೆ, ಯಾವ್ದೋ ಒಂದು ರೀತಿ ದೊಡ್ಡದಾಗಿರೋಂಥ ರಾಜಕೀಯ ಪದವಿ ಇದ್ರೆ, ಮಕ್ಕಳು ಇವತ್ತು ಬಂದ್ಬಿಟ್ಟು ಏನೇನೋ ಮಾತಾಡ್ತಾರೆ ಅಲ್ಲ. ಅಂತಹ ಒಂದು ಕಾಲಘಟ್ಟದಲ್ಲಿ ನಾವಿದ್ರೆ ರಾಮ ಆ ಮಾತಿಗೋಸ್ಕರ, ತಂದೆ ಹೇಳಿದ್ರಲ್ಲ ಅನ್ನುವಂತ ಒಂದು ಮಾತಿಗೋಸ್ಕರ ಅವನು ಕಾಡಿಗೆ ಹೋಗ್ತಾನೆ. ಹೊಸದಾಗಿ ಮದುವೆ ಮಾಡ್ಕೊಂಡು ಕಾಡಿಗೆ ಹೋಗುವಂಥದ್ದು. ಅಂದ್ರೆ ಮದುವೆ ಮಾಡ್ಕೊಂಡು ನಾವು ಸುಖವಾಗಿಲ್ಲೇ ಅರಮನೆಯಲ್ಲಿ ಇರೋಣ ಅಥವಾ ಈ ತರದ್ ಮಾಡೋಣ ಅಂತಂದ್ರೆ ಇಲ್ಲ. ಯಾಕೆ ಅಂದ್ರೆ ಅವ್ನ ಆದರ್ಶ ದೊಡ್ಡ. ನನ್ ಜನ್ಮ ಕೊಟ್ಟಿರೋ ನನ್ನ ತಂದೆ ಅವ್ರ ಮಾತು ಕೇಳ್ಬೇಕು ನಾನು ಅಂತಾನೆ. ಅವನು ಲಕ್ಷ್ಮಣ ಅವನನ್ನ ಅಕಂಪನೆ ಹೋಗ್ಲಿ. ಆ ಸೀತಾದೇವಿ ಹುಟ್ಟಿದ್ದೆಲ್ಲ ಅರಮನೆ. ಅವ್ರ ತಂದೆ ಕೂಡ ಜನಕ ಮಹಾರಾಜ ತುಂಬಾ. ಆದ್ರೆ ನಾನು ಮದುವೆ ಮಾಡ್ಕೊಂಡ್ಮೇಲೆ ಮುಗೀತು, ಅವನ ಜೊತೆನೆ ಇರ್ಬೇಕು. ಅವನ್ ಕಲ್ ತಿಂತಾನೋ ಮಣ್ ತಿಂತಾನೋ, ನಾನು ಅವನ ಜೊತೆನೆ ಬದುಕಬೇಕು ಅಂತ ಸೀತಾದೇವಿ ರಾಮನ್ ಜೊತೆ ಕಾಡಿಗೆ ಹೋಗ್ತಾಳೆ. ಎಂತ ದೊಡ್ಡ ಆದರ್ಶ ಇದು, ಆಯ್ತಾ? ಇಷ್ಟಾಗಿ ಮನುಷ್ಯರನ್ನ ಸೇರಿಸ್ಲಿಕ್ಕಾಗದೆ ಕಷ್ಟ. 24 ಜನ ಮನುಷ್ಯರನ್ನ, ಅಂತದ್ರಲ್ಲಿ ಕೋತಿಗಳ ಜೊತೆ ಸಂಘಟನೆಯನ್ನ ಮಾಡ್ತಾನೆ ಭಗವಂತ ರಾಮ.
ಅಂದ್ರೆ ಅವನಲ್ಲಿ ಆ ಲೀಡರ್ಶಿಪ್ ಕ್ವಾಲಿಟೀಸ್ ಅನ್ನೋದು ಎಷ್ಟಿತ್ತು. 4 ಜನ ಇರುವಂತ ಟೀಮ್ ಅಲ್ಲಿ ಇರುವಂತ ಒಬ್ಬ ಟೀಮ್ ಲೀಡರ್ 4 ಜನ 4 ದಿಕ್ಕಿಗೆ ಹೋಗ್ತಿರ್ತಾರೆ. ಅಂತದ್ರಲ್ಲಿ ಮನುಷ್ಯರೇ ಮಾತು ಕೇಳಲ್ಲ. ಅಂತದ್ರಲ್ಲಿ ಕೋತಿಗಳನ್ನ ಸಂಘಟನೆಯನ್ನ ಮಾಡಿ ವಾನರ ಸೈನ್ಯವನ್ನ ಕಟ್ಟಿ ಅವನು ದೊಡ್ಡ ಬ್ರಾಹ್ಮಣ, ಏನು ವರ್ಣಾಶ್ರಮದಲ್ಲಿ ಅವನ ಮೇಲೆ ಇರೋನು, ನಾನು ಕ್ಷತ್ರಿಯ ಅಂತ ಆಗಿದ್ರು ಕೂಡ ಅವನು ಹೋಗಿ ಇದನ್ನ ಮಾಡ್ತಾನೆ. ವಿಶ್ವಾಮಿತ್ರ ಋಷಿ, ಅವರು ಕ್ಷತ್ರಿಯರು, ವಿಶ್ವಾಮಿತ್ರರು ಬ್ರಾಹ್ಮಣರಲ್ಲ, ವಿಶ್ವಾಮಿತ್ರರು. ಆದ್ರೆ ವಿಶ್ವಾಮಿತ್ರ ಋಷಿಗಳು ಅಂತೀವಿ ನಾವು. ವಿಶ್ವಾಮಿತ್ರ ಗೋತ್ರ ಇದೆ ಬ್ರಾಹ್ಮಣರಲ್ಲಿ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಯಾರು ಇಲ್ಲಿ ಹುಟ್ಟಿದಿಂದ ಯಾವುದೂ ಅಲ್ಲ. ಅವರ ಕರ್ಮ, ಅವ್ರು ಏನೇನ್ ಕೆಲಸ ಮಾಡ್ತಾರೆ, ಅವ್ರು ಆ ಕರ್ಮದಿಂದ ಅವರು ಒಂದ್ ರೀತಿ ಇದನ್ನ ಪಡ್ಕೊಂಡ್ರು. ಬಿಟ್ರೆ ಅವ್ರು ಬಿಟ್ಬಿಡ್ಲಿ, ಅವ್ರು ಯಾಕೆ ಅವ್ರು ಹಣೆ ಪಟ್ಟಿ ಇಟ್ಕೋಬೇಕು, ನಾವು OBC ನಾವು ಬಿಟ್ಬಿಡ್ಲಿ, ನಾವು ಬ್ರಾಹ್ಮಣರು ಅಂತ ಅನ್ನೋದು ಬೇಡ. ನಾವು ಅವರು ವೇದ ಕಲ್ತ್ಕೊಂಡು ಪೂಜೆ ಮಾಡ್ಲಿಕ್ಕೆ ಬರೋದಿಕ್ಕೆ ಆಸಕ್ತಿ ಇದೆಯಾ, ಬರ್ಲಿ, ಅಲ್ಲಿರುವಂತ ನಿಯಮವನ್ನ ಪಾಲಿಸ್ಲಿ. ಏನು ಪೂಜೆ ಮಾಡ್ಬೇಕು ಅಂದ್ರೆ ಅದಕ್ಕೊಂದಿಷ್ಟು ನಿಯಮ ಕಲ್ತ್ಕೋಬೇಕು ಅನ್ನೋದಿರುತ್ತೆ. ಮತ್ತೆ ದೇಹ ಶುದ್ಧಿ, ಮನಃಶುದ್ಧಿ, ಮತ್ತೆ ಶಾಸ್ತ್ರ ಹೇಳಿರುವಂತ ಒಂದಷ್ಟು ಚೌಕಟ್ಟಿರುತ್ತೆ. ಹಾಗಿದ್ರೆ ಏನ್ ಅದ್ರಲ್ಲಿ ಏನ್ ಸಮಸ್ಯೆ ಏನು ಇರ್ಲಿ, ಎಲ್ಲರನ್ನು ಸೇರಿಸ್ಬೇಕು ಅನ್ನೋಂತ ಉದ್ದೇಶ. ಮೊದಲು ಬೇರೆ ಮಾಡಿದ್ದವರೇ ಸೇರಿಸ್ಬೇಕು ಅನ್ನೋಂತ ಒಂದ್ ನಿಟ್ಟಿನಲ್ಲಿ ಗಲಾಟೆ ಮಾಡ್ತಿದ್ದಾರೆ ಎಷ್ಟೋ ಜನ. ಆಯ್ತಾ, ಈ ಒಂದು ಸಂಸ್ಕೃತಿಯಲ್ಲಿ ಭೇದ ಅನ್ನುವಂಥದ್ದು ವೃತ್ತಿಪರವಾಗಿ ಇತ್ತು. ಪ್ರತಿಯೊಬ್ಬರಿಗೂ ಅವ್ರವ್ರದೇ ಆಗಿರುವಂತ ವೃತ್ತಿ ಇತ್ತು. ಅಲ್ಲಿ ಭೇದ ಇತ್ತು, ಭೇದ ಭಾವ ಇರ್ಲಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಜನ. ಭೇದ ಇತ್ತು, ನಾನ್ ಮಾಡೋ ಕೆಲಸ ಬೇರೆ, ನೀವು ಮಾಡೋ ಕೆಲಸ ಬೇರೆ, ಭೇದ. ನೀವು ಬೇರೆ, ನಾನ್ ಬೇರೆ. ಆದ್ರೆ ಭೇದ ಭಾವ ಇರ್ಲಿಲ್ಲ. ನಾನ್ ಗ್ರೇಟು, ನೀವು ಸಣ್ಣವರು, ಅಥವಾ ನೀವು ಗ್ರೇಟು, ನಾನ್ ಸಣ್ಣವನು ಅನ್ನುವಂತ ಭೇದ ಭಾವ ಈ ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಇರ್ಲಿಲ್ಲ. ಕಾಲಾಂತರದಲ್ಲಿ ಬಂದಿರ್ಬೋದು, ಎಷ್ಟೋ ಒಂದಷ್ಟು ಬದಲಾಗ್ತಾ ಒಂದಷ್ಟು ಸಮಸ್ಯೆಗಳು ಅನ್ನುವಂಥದ್ದು ಸಾಮಾಜಿಕವಾಗಿ ಜನಗಳು ಬೆಳೀತಾ ಅಲ್ಲಿರುವಂತಹ ಮನಸ್ಥಿತಿ, ಯೋಚನೆ ಮಾಡುವಂತ ರೀತಿಯಲ್ಲಿ ಒಂದಷ್ಟು ವ್ಯತ್ಯಾಸ ಬಂದು ಯಾವುದೋ ಒಂದು ಕಾಲಘಟ್ಟದಲ್ಲಿ ಒಂದಷ್ಟು ಸಮಸ್ಯೆಗಳು ಅನ್ನುವಂಥದ್ದು ಬಂದಿರ್ಬೋದು. ಆದ್ರೆ ಅದನ್ನ ಉಪಯೋಗ ಮಾಡಿಕೊಂಡದ್ದೇ ಜಾಸ್ತಿ. ಈ ದೇಶವನ್ನ ಆಳ್ಲಿಕ್ಕೆ ಬಂದಂತಹ ಪರಕೀಯ ಶಕ್ತಿಗಳೇನಿದೆ, ಇಲ್ಲಿರುವಂತಹ ಆ ಸಣ್ಣ ಒಂದು ಪ್ರಮೇಯವನ್ನ ಇಟ್ಕೊಂಡು ಅದನ್ನ ವೈಭವೀಕರಿಸಿ ಅದರಿಂದ ನಮ್ಮನ್ನ ಆಳಿ ನಮ್ಮನ್ನ ಛಿದ್ರವನ್ನಾಗಿ ಮಾಡುವಂತಹ ಒಂದು ದೊಡ್ಡ ಹುನ್ನಾರ ಅನ್ನುವಂಥದ್ದು ಈ ದೇಶದಲ್ಲಿ ಸಕ್ರಿಯವಾಗಿ 100 ವರ್ಷಗಳ ಕಾಲ ನಡೆಸಿದ್ರು. ಅದನ್ನೇ ಇವತ್ತಿಗೂ ಕೂಡ ಎಷ್ಟೋ ಜನಗಳು ಅದವ್ರ ಮನೆ ದೇವರು ಅನ್ನುವಂತ ರೀತಿಯಲ್ಲಿ ನಡ್ಸ್ಕೊಂಡು ಬರ್ತಿದ್ದಾರೆ. ಹಾಗೂ ಕೂಡ ಇದೆ. ಈಗ ಪ್ರಾಣ ಪ್ರತಿಷ್ಠಾಪನೆ ಬಗ್ಗೆ ಸಾಕಷ್ಟು ಮಾತಾಡಿದ್ವಿ. ಆದ್ರೆ ಈಗ ರಾಮ ಮಂದಿರ ನಿರ್ಮಾಣ ಏನಾಗ್ತಾ ಇದೆ, ಇಲ್ಲಿ ಕೇವಲ ಬ್ರಾಹ್ಮಣರಷ್ಟೇ ಮಾಡ್ಬೇಕು ಅಂತ ನೀವು ಹೇಳ್ತೀರಾ, ಅಥವಾ ಈ ಒಂದು 24 ಜನ ಇದಾರಲ್ಲ ಎಲ್ಲರೂ ಸೇರ್ಕೊಂಡು ಮಾಡ್ಬೇಕು ಅನ್ನೋದು ನಿಮ್ಮ ನಿಲುವ? ಅಲ್ಲ, ನಾನು ಇಷ್ಟೊತ್ತು ಅದೇ ಪ್ರಶ್ನೆಗೆ ಉತ್ತರವನ್ನ ಕೊಡುವಂತ ಪ್ರಯತ್ನ ಮಾಡಿದ್ದು. 24 ಜನ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂದ್ರೆ 24 ಜನನೇ. 3 ಜನ ಇಲ್ಲ ಅವರು ಜಾತಿಯಲ್ಲಿ ಅವ್ರು SC ST ಅನ್ನೋ ಕಾರಣಕ್ಕೆ ಅವ್ರನ್ನ ಹೊರಗಡೆ ಕಳಿಸಿ ಅಂತ ಹೇಳಲಿಕ್ಕೆ ಆಗಲ್ಲ. ಹುಟ್ಟಿನಿಂದ ಜಾತಿ ಬರಲ್ಲ. ಒಂದ್ ವೇಳೆ ಬಂದಿದ್ರೆ ಎಲ್ಲರೂ ಇಲ್ಲಿ ಒಂದೇ ಜಾತಿ, ಎಲ್ಲರೂ ಹುಟ್ಟಿದ್ದು ಬ್ರಹ್ಮನಿಂದಲೇ, ಅಥವಾ ನಾನ್ ನಂಬಿರುವಂತದ್ದು ಶಾಸ್ತ್ರದ ಪ್ರಕಾರ. ಯಾಕಂದ್ರೆ ಜಾತಿ ಏನು ಅಂತ ಶಾಸ್ತ್ರ ಅಂತ ತೋರಿಸ್ತಾರಲ್ವಾ. ಈಗ ಜಾತಿ ಅನ್ನೋದು ನಿಮ್ ಶಾಸ್ತ್ರದಲ್ಲಿದೆ. ಹೌದ್ರಿ ಸ್ವಾಮಿ, ಜಾತಿ ಅನ್ನೋದು ಶಾಸ್ತ್ರದಲ್ಲಿದೆ. ಆದ್ರೆ ಆ ಜಾತಿನಲ್ಲಿರುವಂತ 4 ವರ್ಣದವರು ಹುಟ್ಟಿದ್ ಒಂದ್ರಿಂದಾನೆ ಅಂತ ಹೇಳ್ತಾ ಇದಾರಲ್ಲ, ಅಲ್ಲಿ ಯಾಕೆ ಏಕತೆಯನ್ನ ನೋಡ್ತಿಲ್ಲ? ಅಲ್ಲಿ ಯಾಕೆ ಇಂಪ್ಲಾಯ್ಡ್ ಮೀನಿಂಗ್ ಅಲ್ಲಿ ಅದನ್ನ ಅರ್ಥ ಮಾಡ್ಕೋತಿಲ್ಲ? ಇವಾಗ ಯಾರೋ ಒಬ್ಬರು ವ್ಯಾಖ್ಯಾನ ಕೊಡ್ಬೇಕಾದ್ರೆ ಹೇಳಿದ್ರು, ತಲೆಯಿಂದ ಬ್ರಾಹ್ಮಣರು ಹುಟ್ಟಿದ್ರು, ಎದೆಯಿಂದ ಇದು ಹುಟ್ಟಿದ್ರು. ಯಾವ ಬ್ರಾಹ್ಮಣರಾಗ್ಲಿ ಯಾವ ಕ್ಷತ್ರಿಯರಾಗ್ಲಿ ತಲೆಯಿಂದ ಯಾರು ಹುಟ್ಟಲ್ಲ, ಎಲ್ಲರೂ ಹುಟ್ಟದ್ ಒಂದೇ ಜಾಗದಿಂದ. ಅದು ಎಲ್ಲರಿಗೂ ಗೊತ್ತಿರುವಂತ ವಿಚಾರವೇ. ಹಾಗಾಗಿ ಇದನ್ನ ಸಾಂಕೇತಿಕವಾಗಿ ಅರ್ಥ ಮಾಡ್ಕೋಬೇಕು, ಯಥಾರ್ಥ ಮಾಡ್ಲಿಕ್ಕೆ ಹೋಗ್ಬಾರ್ದು ಇದಕ್ಕೆ. ಸೊ ಹಾಗಾಗಿ ಸಾಂಕೇತಿಕವಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಏನು, ತಲೆಯಲ್ಲಿ ಮಾಡುವಂತಹ ಕೆಲಸ ಏನಿದೆ ಅದನ್ನ ಒಂದು ಮಾಡುವಂತಹ ಒಂದು ಜನಗಳು ಬ್ರಾಹ್ಮಣರಾದರು ಅಂದ್ರೆ ಏನು, ಕೆಲಸ ಬುದ್ಧಿ ಮಾಡುವಂಥದ್ದು, ವೈದ್ಯಶಾಸ್ತ್ರವನ್ನ ಮಾಡುವಂಥದ್ದು, ಪಾಠ ಪ್ರವಚನವನ್ನ ಮಾಡುವಂಥದ್ದು, ಏನೋ ಪೂಜೆ ಪುನಸ್ಕಾರವನ್ನ ಮಾಡುವಂಥದ್ದು ಈ ಜನಗಳಾದ್ರು ಅನ್ನುವಂಥದ್ದು ಅರ್ಥ. ಬಾಹು ಅಂತಂದ್ರೆ ಶಕ್ತಿಗೆ ಸಂಕೇತ. ಹಾಗಾಗಿ ಶಕ್ತಿಯನ್ನ ಉಪಯೋಗವನ್ನ ಮಾಡುವಂಥವ್ರೆಲ್ಲ ಕ್ಷತ್ರಿಯರಾದ್ರು. ಇನ್ನ ಉದರ ಅಂದ್ರೆ ಹೊಟ್ಟೆಗೆ ಬೇಕಾಗಿರುವಂಥದ್ದು, ಮನುಷ್ಯರೆಲ್ಲರೂ ಕೂಡ ಹೊಟ್ಟೆಗೆ ಏನಾದ್ರು ಮಾಡ್ಲೇಬೇಕು. ಅಂದ್ರೆ ಅಗ್ರಿಕಲ್ಚರ್ ಎಲ್ಲರೂ ಹೇಳ್ತಾರೆ, ಒಕ್ಕಲಿಗರು, ಕುರುಬ್ರು, ಇದು ಯಾವುದು ಕ್ಷೂದ್ರ ಕುಲ ಅಲ್ಲ. ಶೂದ್ರ ಕುಲ ಅಂತಂದ್ರೆ ಬೇಸಿಕಲಿ ಸರ್ವಿಸ್ ಅನ್ನ ಮಾಡ್ತಿದ್ದವರು. ಯಾರೋ ಒಂದು ತಪ್ಪು ರೀತಿಯ ಅರ್ಥವನ್ನ ಮಾಡಿದ್ದಾರೆ. ಶೂದ್ರರು ಅಂದ್ರೆ ಕೆಟ್ಟವರು, ಅವ್ರು ಏನೋ ಬೇರೆ ನಾನು ಹೇಳಲಿ ಕೂಡ ಇಷ್ಟಪಡಲ್ಲ. ಆ ರೀತಿಯಾಗಿರುವಂತ ಅರ್ಥ ಏನಾದ್ರು ಸಂಸ್ಕೃತದಲ್ಲಿದ್ರೆ ನಾವು ಈ ಸಂಸ್ಕೃತ ಶಾಸ್ತ್ರನ ಬಿಟ್ಟು ಬಿಡ್ಲಿಕ್ಕೆ ರೆಡಿ ಇದೀವಿ. ಅಂದ್ರೆ ಆ ರೀತಿಯಾಗಿರುವಂತ ಒಂದು ಅರ್ಥ ಇಲ್ಲ. ಕಾಲಿಂದ ಹುಟ್ಟಿದವರು, ಪಾದಗಳಿಂದ ಹುಟ್ಟಿದವರು ಅಂತಂದ್ರೆ, ಕಾಲಿನಿಂದ ಹುಟ್ಟಿದವರು ಅಂದ್ರೆ ಏನು, ಈ 3 ಜನಗಳನ್ನ ಹೊರುವಂತಹ ಒಂದು ಶಕ್ತಿ ಕಾಲು. ಕಾಲಿದ್ರೆ ತಾನೇ ದೇಹ, ದೇಹ ಇಲ್ಲ ಕಾಲಿಲ್ಲ ಅಂದ್ರೆ ನಡಿಲಿಕ್ಕಾಗತ್ತಾ? ಹಾಗಾಗಿ ಇದೆಲ್ಲವನ್ನ ಎಳ್ಕೊಂಡು ಹೋಗುವಂತ ಒಂದು ಶಕ್ತಿಗಳೇನಿದೆ ಅವರು ಶೂದ್ರರಾದ್ರು.
ಅಂದ್ರೆ ಇನ್ನೂ ಒಂದ್ ಕಡೆ ಹೇಳ್ತಾರೆ, ಬಂದ ದಕ್ಷಿಣೆಯಲ್ಲಿ ಬದುಕೋರು ಬ್ರಾಹ್ಮಣರು. ದಕ್ಷಿಣ ಏನ್ ಬರುತ್ತೆ ಅದರಲ್ಲಿ ಬದುಕುವಂತವ್ರು ಬ್ರಾಹ್ಮಣರು. ಆದ್ರೆ ಟ್ಯಾಕ್ಸ್ ಏನಿಂದ ಬದುಕುವಂತವ್ರು ಕ್ಷತ್ರಿಯರಾದ್ರು, ವ್ಯಾಪಾರ ಮಾಡಿ ಬದುಕೋರು ವೈಶ್ಯರಾದ್ರು, ಸರ್ವೀಸ್ ಅನ್ನ ಮಾಡಿ ಅದಕ್ಕೆ ದುಡ್ಡು ತಗೊಳತಕ್ಕಂಥವ್ರು ಶೂದ್ರರಾದ್ರು ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ನಾವು ಇವತ್ತು ನೋಡ್ತಿರುವಂತಹ ಯಾವ್ಯಾವ ಕುಲಗಳು ಶೂದ್ರರು ಅಂತ ಆಗಿದ್ದಾರೆ, ಅವ್ರು ಯಾರೋ ಶೂದ್ರರು ಅಲ್ಲ, ಹೆಚ್ಚು ಕಡಿಮೆ ಒಕ್ಕಲಿಗರು, ವೈಶ್ಯ ಕುಲ, ಗೋಪಾಲನೆಯನ್ನ ಮಾಡುವಂಥದ್ದು, ಆಮೇಲೆ ಭೂಮಿಯನ್ನ ಒಕ್ಕಲಿಕೆ ಮಾಡಿ ಅಗ್ರಿಕಲ್ಚರ್ ಅನ್ನ ಮಾಡುವಂಥದ್ದು, ಕುರಿ ಸಾಕಾಣಿಕೆಯನ್ನ ಮಾಡುವಂಥದ್ದು, ಮೀನು ಹಿಡಿಯುವಂಥದ್ದು, ಇದು ಶೂದ್ರ ಕುಲ ಅಲ್ಲ, ಇದೆಲ್ಲ ವೈಶ್ಯ ಕುಲ. ಇದು ವೇದದಲ್ಲೇ ಪ್ರಮಾಣ ಇದೆ. ನಾನು ಇದಕ್ಕೆ ವೈದಿಕವಾಗಿ ನಿರೂಪಣೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಯಾರು ಅವರ ಹಿಂದೆ ನಾನು ಇದಾಗಿದ್ದೆ, ನಾನು ಇಂಥ ಕೆಲಸ ಮಾಡ್ತಿದ್ದೀನಿ ಅನ್ನುವಂತ ಒಂದು ಹಂಗನ್ನ ಬಿಟ್ಟು ನಾನು ವೇದಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ರೆ ಅವರು ಪೂಜೆ ಮಾಡ್ಲಿಕ್ಕೆ ಅರ್ಹರು, ಅದರಲ್ಲಿ ಏನು ಸಂದೇಹ ಇಲ್ಲ. ಓಕೆ ಗುರುಜಿ, ಇನ್ನೊಂದು ಪ್ರಶ್ನೆ. ಈ ರಾಮ ಮಂದಿರ ಉದ್ಘಾಟನೆ ಸಮಯ ಅಷ್ಟೇ ಅಲ್ಲ, ಸಾಕಷ್ಟು ವರ್ಷಗಳಿಂದ ಕೂಡ ರಾಮನ ಆಹಾರ ಪದ್ಧತಿ ಬಗ್ಗೆ ಪರವಿರೋಧ ಚರ್ಚೆ ಜೋರಾಗಿನೇ ಇದೆ. ಸೊ ರಾಮ ಮಾಂಸಾಹಾರಿ ಅಂತ ಕೆಲವರು ವಾದ ಮಾಡ್ತಾರೆ, ಇಲ್ಲ ಸಸ್ಯಾಹಾರಿ ಅಂತ ಸಾಕಷ್ಟು ಜನರ ವಾದ. ತಮ್ಮ ಪ್ರಕಾರ ಶ್ರೀರಾಮ ಮಾಂಸಾಹಾರಿಯೋ ಸಸ್ಯಾಹಾರಿಯೋ? ಶ್ರೀರಾಮ ಮಾಂಸಾಹಾರಿಯೋ ಸಸ್ಯಾಹಾರಿಯೋ ಅಂತ ನಾನು ಹೇಳಲಿಕ್ಕೆ ನನ್ನ ಹತ್ರ ನೇರವಾಗಿರುವಂತ ಆಧಾರ ಇಲ್ಲ. ಇಲ್ಲ ಅವ್ನು ಮಾಂಸಾಹಾರಿ ಅಂತ ಹೇಳಲಿಕ್ಕೆ ಅವ್ನು ಮಾಂಸ ತಿಂದಿದ್ದು ನಾನು ಯಾವತ್ತೂ ನೋಡ್ಲಿಲ್ಲ. ಇಲ್ಲ ಅವ್ನು ಸಸ್ಯಾಹಾರಿ ಅಂತ ಹೇಳಲಿಕ್ಕೆ ಅವ್ನು ಬರೀ ವೆಜಿಟೇರಿಯನ್ ಆಗಿರುವಂತ ಊಟವನ್ನೇ ತಿಂತಿದ್ದ ಅಂತ ಹೇಳಲಿಕ್ಕೆ ಆಗಲ್ಲ. ಆದರೆ ಅಲ್ಲಿರುವಂತಹ ಸನ್ನಿವೇಶಗಳನ್ನ, ಒಂದು ಪಕ್ಷಿಯ ಮಾಂಸವನ್ನ ತಗೊಂಡ್ ಬಂದು ರಾಮ ವಾಸ್ತು ಬಲಿಯನ್ನ ಮಾಡ್ತಾನೆ, ಜಿಂಕೆಯನ್ನ ಬೇಟೆ ಆಡ್ಲಿಕ್ಕೆ ಕಾಡಿಗೆ ಹೋಗ್ತಾನೆ. ಬೇಟೆ ಆಡೋದು ಅಂತಂದ್ರೆ ಬರೀ ತಿನ್ಬೇಕು, ಸುಮ್ನೆ ಚಟಕ್ ಬೇಟೆ ಆಡುವಂಥದ್ದು ನಮ್ಮ ಸಂಸ್ಕೃತಿಯಲ್ಲಿ ಎಲ್ಲೂ ಇಲ್ಲ. ಆಹಾರಕ್ಕೋಸ್ಕರ ಬೇಟೆ ಆಡಬೇಕು, ಇಲ್ಲ ನಮ್ಮ ಮೇಲೆ ಅದು ತೊಂದರೆ ಕೊಟ್ಟರೆ ಮಾತ್ರ ಬೇಟೆ ಆಡಬೇಕು, ಇಲ್ಲಾಂದ್ರೆ ಅನಾವಶ್ಯಕವಾಗಿ ಒಂದು ಪ್ರಾಣಿಯನ್ನ ವಧೆ ಮಾಡುವ ಹಾಗಿಲ್ಲ ಅಂತ ಧರ್ಮಶಾಸ್ತ್ರ ಸ್ಪಷ್ಟವಾಗಿ ಹೇಳುತ್ತೆ. ಅದರಲ್ಲೂ ಕೂಡ ತಿನ್ಬೇಕು ಅಂತಂದ್ರು ಮನುಸ್ಮೃತಿಯಲ್ಲಿ ಸ್ಪಷ್ಟವಾಗಿರುವಂತ ಆಧಾರ ಸಿಗತ್ತೆ. ಪಂಚನಕಾಭಕ್ಷ, ಯಾವ್ಯಾವ್ದು 5 ಊರಿರುವಂತಹ ಪ್ರಾಣಿಗಳನ್ನ ಬೇಟೆ ಆಡುವಂಥದ್ದು, ಯಾರ್ಯಾರು ಯಾವ್ಯಾವ ಒಂದು ಬೇಟೆಯನ್ನ ಆಡ್ಬೋದು. ಬರೀ ರಾಮ ಮಾತ್ರ ಅಲ್ಲ, ಹೇಳ್ತೀನಿ ಕೇಳಿ. ಪಂಚಪಾಂಡವರು ಕೂಡ ಒಂದು ಜಿಂಕೆಯ ಒಂದು ಪ್ರಭೇದ, ಒಂದು ಸ್ಪೀಶಿಯನ್ನ ಬೇಟೆ ಆಡಿ ಆ ಜಿಂಕೆಯ ಪ್ರಭೇದವೇ ಎಕ್ಸ್ಟಿಂಕ್ಟ್ ಆಗ್ಬಿಡತ್ತೆ. ಅಂದ್ರೆ ಇವತ್ತೇನೋ ಕಾಲಾಹಿರಣ್ ಅಂತ ನಾವು ಕೃಷ್ಣ ಮೃಗ ಅಂತ ಕರಿತೀವಿ, ಅದನ್ನ ಹೆಚ್ಚು ಬೇಟೆ ಆಡಿ ಅದು ಇವತ್ತು ಅಳಿವಿನಂಚಿನಲ್ಲಿದೆ ಅಂತ ಹೇಳ್ತಾರಲ್ವಾ. ಆ ರೀತಿ ಯಾವುದೋ ಒಂದು ರೀತಿಯಾಗಿರುವಂತ ಒಂದು ಜಿಂಕೆಯ ಪ್ರಭೇದವನ್ನ ಪಾಂಡವರು ವನವಾಸದಲ್ಲಿ ಇರ್ಬೇಕಾದ್ರೆ ಬೇಟೆ ಆಡಿ ಅದು ನಿರ್ನಾಮವಾಗಿಬಿಡತ್ತೆ. ಮಹಾಭಾರತದಲ್ಲಿ ಉಲ್ಲೇಖ ಇದೆ. ಹಾಗಾಗಿ ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಆಧಾರದ ಮೇಲೆ ಕ್ಷತ್ರಿಯರು ಮಾಂಸವನ್ನ ತಿನ್ನಬಾರದು ಅನ್ನುವಂಥದ್ದು ಎಲ್ಲೂ ಇಲ್ಲ. ಮತ್ತೆ ರಾಮ ಕ್ಷತ್ರಿಯ ಅಂತಂದ್ರು ಅವನು ಮಾಂಸ ತಿಂತಾನೆ ಅನ್ನೋದಕ್ಕೆ ಅವನು ನಿಕೃಷ್ಟ, ಅವನು ಪೂಜನೀಯ ಅಲ್ಲ ಅನ್ನೋದು ಹೀಗೆ ಯಾರು ವ್ಯಾಖ್ಯಾನವನ್ನ ಮಾಡಿದ್ದು? ಅಂದ್ರೆ ಆಹಾರ ಪದ್ಧತಿಯಿಂದ ಉತ್ಕೃಷ್ಟ ನೋಡಿ, ಆಹಾರ ಅನ್ನುವಂಥದ್ದು ನಮ್ಮ ದೇಹ, ಅದು ನಿಜನ. ನಾವೇನ್ ತಿಂತೀವೋ ನಾವೇ ಅದೇ ಅಲ್ವಾ. ಅನ್ನಂ ಬಹುಕುರ್ವೀತ ಸ್ಪಷ್ಟ ವೇದ ಹೇಳುತ್ತೆ, ನಾವೇನ್ ತಿಂತೀವೋ ನಾವದೇ. ಹಾಗಾಗಿ ನಾವು ಏನ್ ಮಾಡ್ತೀವಿ ಜೀವನದಲ್ಲಿ ಅದಕ್ಕೆ ಬೇಕಾಗಿರುವಂತ ಆಹಾರ ತಿನ್ಬೇಕು, ಇಷ್ಟೇ. ಇದು ಪ್ರಕೃತಿಯಲ್ಲಿ ಇರುವಂತದ್ದು, ತರ್ಕಬದ್ಧವಾಗಿರುವಂತ ವಿಚಾರ, ವಿಜ್ಞಾನ ಸಿದ್ಧ. ಒಂದು ಆಮೆ, ಸಸ್ಯಾಹಾರಿ ಆಮೆ ಇರುತ್ತೆ, ಆದ್ರೆ ಅದು ಹೋಗಿ ಬೇರೆ ಯಾವುದೋ ಒಂದು ಶಂಕದ ಹುಳುವಿನ ಶೆಲ್ ತಿನ್ನತ್ತೆ. ಆ ಒಂದು ಚಿಪ್ಪನ್ನ, ಮೊಟ್ಟೆಯಿಂದ ಹ್ಯಾಚ್ ಆಗಿ ಪ್ರಾಣಿಗಳ ಹೊರಗಡೆ ಬಂದ್ಬಿಟ್ಮೇಲೆ ಆ ಮೊಟ್ಟೆಯ ಒಂದು ಶೆಲ್ಗಳನ್ನ ಆಮೆ ತಿನ್ನತ್ತೆ. ಯಾಕೆ ತಿನ್ನತ್ತೆ ಅಂದ್ರೆ ಅದರ ಚಿಪ್ಪನ್ನ ಗಟ್ಟಿ ಮಾಡ್ಕೊಂಡು ಅದಕ್ಕೆ ಬೇಕಾಗಿರುವಂತ ಕ್ಯಾಲ್ಸಿಯಂನ ಒದಗಿಸ್ಕೊಳಕ್ ತಿನ್ನತ್ತದು. ಅದು ಸಸ್ಯಾಹಾರಿನೇ. ವಾಸ್ತವವಾಗಿ ಅದು ತಿನ್ನುವಂಥದ್ದು ಬರೀ ಹಣ್ಣು ಹಂಪಲು ಸೊಪ್ಪು ಸೊದೆ ಇದನ್ನ ತಿನ್ನತ್ತೆ. ಆದರೆ ಅದರ ದೇಹಕ್ಕೆ ಬೇಕಾಗಿರುವಂತ ಕ್ಯಾಲ್ಸಿಯಂ ಬೇಕಲ್ವ, ಅದಕ್ಕೆ ಸಪ್ಲಿಮೆಂಟ್. ಇಂತಹ ಒಂದು ವಿಚಾರಗಳನ್ನ ತಿನ್ನತ್ತೆ. ಈಗ ಆಮೆ ಸಸ್ಯಾಹಾರಿನ ಮಾಂಸಾಹಾರಿನ ಅಂತಂದ್ರೆ ಅದಕ್ಕೆ ಶೆಲ್ಲಿಗೆ ಬೇಕು, ಅದಕ್ಕೆ ಅದು ಯಾವ್ದೋ ಒಂದಷ್ಟು ಈ ರೀತಿಯಾಗಿರುವಂತ ಒಂದು ಪದಾರ್ಥವನ್ನ, ಬಿದೋಗಿರೋ ಮೂಳೆನೋ ಏನೋ ತಿನ್ಬೋದು. ಅವು ಅದರ ದೇಹಕ್ಕೆ ಏನ್ ಬೇಕೋ ಅದು ತಿನ್ನತ್ತೆ, ಅದು ಪ್ರಕೃತಿ ಕೊಟ್ಟಿರುವಂತದ್ದು. ಮನುಷ್ಯರಿಗೆ ಕೂಡ, ಮನುಷ್ಯರಲ್ಲಿ ಪೂರ್ತಿ ಮಾಂಸಾಹಾರಿಗಳು ಅನ್ನುವಂಥದ್ದು ಯಾರು ಇಲ್ಲ. ಮಾಂಸಾಹಾರವನ್ನು ಸ್ವಲ್ಪ ತಿಂತಾರೆ, ಬಹುತೇಕ ಸಸ್ಯಾಹಾರಿಗಳೇ. ನಿತ್ಯ ಎಲ್ಲರೂ ಮಾಂಸ ತಿನ್ಲಿಕ್ಕಾಗತ್ತಾ? ಮಾಂಸವನ್ನೇ ಸ್ಟೇಪಲ್ ಫುಡ್ ಆಗಿ ತಿನ್ಲಿಕ್ಕಾಗತ್ತಾ? ಇಲ್ಲ. ದಕ್ಷಿಣ ಭಾರತದವರಿಗಂತೂ ಸ್ಟೇಪಲ್ ಫುಡ್ ಯಾವುದು ಅಂದ್ರೆ ಅನ್ನ. ಎಲ್ಲರೂ ಅನ್ನವನ್ನೇ ತಿಂತಾರೆ. ಆದ್ರೆ ಕೆಲವೊಮ್ಮೆ ಮಾಂಸಾಹಾರವನ್ನು ಕೂಡ ತಿಂತಾರೆ. ಹಾಗಾಗಿ ಒಂದೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋದು, ನಾವು, ನೀವು, ರಾಮ, ಲಕ್ಷ್ಮಣ, ಯಾವುದೇ ಜನ ಆಗಿರ್ಲಿ, ಬ್ರಾಹ್ಮಣರಾಗಿರ್ಲಿ, ಕ್ಷತ್ರಿಯರಾಗಿರ್ಲಿ, ಮತ್ತೊಬ್ಬರಾಗಿರ್ಲಿ, ಎಲ್ಲರೂ ಕೂಡ ಸಸ್ಯಾಹಾರಿಗಳೇ ಮುಖ್ಯವಾಗಿ ಅಲ್ವಾ. ಬರೀ ಮಾಂಸದಿಂದ ಯಾರು ಬದುಕ್ಲಿಕ್ಕಾಗತ್ತಾ? ಹುಲಿ, ಸಿಂಹ ಎಲ್ಲ ಬರೀ ಮಾಂಸದಿಂದನೇ ಬದುಕೋದು. ಮಾಂಸ ಬಿಟ್ಟು ಅದೇನ್ ಧಾನ್ಯ ತಿನ್ನಲ್ಲ. ನಾವು ಹಂಗೆ ಮಾಡ್ಲಿಕ್ಕಾಗತ್ತಾ? ಇಲ್ಲ. ನಾವೆಲ್ಲರೂ ಕೂಡ ಬಹುಪಾಲು ಸಸ್ಯಾಹಾರಿಗಳು. ಮಾಂಸವನ್ನೂ ಕೂಡ ಆಹಾರದಲ್ಲಿ ಸೇರಿಸ್ಕೋತಾರೆ ಅವರವರ
ಕ್ರಿಯೆಗೆ ಕೆಲಸ ಮಾಡುವಂತವ್ರು, ದೇಶ ಕಾಯುವಂತವ್ರು, ರಕ್ಷಣೆಯನ್ನ ಮಾಡುವಂತವ್ರು, ಹೊಲದಲ್ಲಿ ಹೋಗಿ ಒಕ್ಕಲಿಕೆಯನ್ನ ಮಾಡುವಂತವ್ರು, ಅವರಿಗೆ ಬೇಕಾಗಿರುವಂತ ದೇಹ ಸಾಮರ್ಥ್ಯಕ್ಕೋಸ್ಕರ ಮಾಂಸವನ್ನ ಆಹಾರವಾಗಿ ತಗೊಂಡ್ರೆ ಅದು ತಪ್ಪು ಅನ್ನುವಂಥದ್ದು ಎಲ್ಲೂ ಇಲ್ಲ. ಬ್ರಾಹ್ಮಣರು ಅದನ್ನ ಕಲಿಯುಗದಲ್ಲಿ, ಮತ್ತೆ ಕಲಿಯುಗಕ್ಕೆ ಪೂರ್ವದಲ್ಲಿ ಇದ್ದದ್ದು ಬೇರೆ, ಆಯ್ತಾ. ಕಲಿಯುಗದಲ್ಲಿ ಬ್ರಾಹ್ಮಣರು ಅದನ್ನ ತಿರಸ್ಕಾರವನ್ನ ಮಾಡಿದ ಕಾರಣ ಏನು ಅಂತಂದ್ರೆ, ಅದು ತಾಮಸಿ ಶಕ್ತಿಗಳನ್ನ ಅಥವಾ ರಜೋಗುಣಕ್ಕೆ ಸಂಬಂಧಪಟ್ಟಿರುವಂತಹ ಶಕ್ತಿ ಅನ್ನುವಂಥದ್ದು ನಮಗೆ ಬೇಡ, ನಮಗೆ ಸತ್ವಗುಣ ಸಾಕು. ಯಾಕೆಂದ್ರೆ ದೈಹಿಕವಾಗಿ ಮಾಡುವಂಥದ್ದು ಕಡಿಮೆ, ವಿಪರೀತ ಚೆನ್ನಾಗಿ ಚೀಸು ಪನ್ನೀರು ತಿಂದು ಆಮೇಲೆ ವಿಪರೀತವಾಗಿರುವಂತಹ ಜಿಡ್ಡು ಆ ಎಣ್ಣೆ ತಿಂದ್ರೆ ಏನಾಗತ್ತೆ ಅಂದ್ರೆ ಅವರಿಗೆ ಕಾಯಿಲೆ ಬಂದು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾರೆ. ಅದೇ ರೀತಿ ಬ್ರಾಹ್ಮಣರಿಗೆ ನಾವು ಈ ವೃತ್ತಿಯನ್ನ ಮಾಡಲ್ಲ, ದೈಹಿಕವಾಗಿ ಮಾಡುವಂತಹ ವೃತ್ತಿ ಅನ್ನುವಂಥದ್ದು ಇಲ್ಲಿ ನಮಗೆ ಕಡಿಮೆ ಅಂದ ಕಾರಣ ನಾವು ಈ ಆಹಾರ ಬೇಡ ಅಂತ ಅಂದ್ರು ಬಿಟ್ರೆ ಇನ್ನ ಯಾವುದೇ ಒಂದು ವಿಚಾರಕ್ಕೆ ಮಾಂಸವನ್ನ ತಿರಸ್ಕಾರ ಮಾಡುವಂಥದ್ದು ನಮ್ಮ ಶಾಸ್ತ್ರದಲ್ಲಿ ಇಲ್ಲ. ಶಾಸ್ತ್ರದಲ್ಲ ಎಷ್ಟೊಂದು ಪ್ರಾಣಿಗಳನ್ನ ತಿನ್ಬೋದು, ಪ್ರಾಣಿಗಳನ್ನ ತಿನ್ನಬಾರದು ಅಂತ ಹೇಳಿದೆ, ಅದು ಮತ್ತೆ ಬೇರೆ ಡಿಬೇಟ್. ಅಂದ್ರೆ ಈಗ ಮುಸಲ್ಮಾನರಿಗೆ ಗೋವು ಅವರು ಆಹಾರವಾಗಿ ತಿಂತಾರೆ, ಅವರಿಗೆ ಹಂದಿ ವರ್ಜ್ಯ. ಅದೇ ರೀತಿ ನಮ್ಮ ಶಾಸ್ತ್ರದಲ್ಲೂ ಕೂಡ ಇಂತಿಂತ ಪ್ರಾಣಿಗಳನ್ನ ತಿನ್ಬೋದು, ಇಂತಿಂತ ಪ್ರಾಣಿಗಳನ್ನ ತಿನ್ನಬಾರ್ದು, ನಾಯಿಯನ್ನ ಮುಟ್ಟಬಾರ್ದು, ನಾಯಿಯನ್ನ ತಿನ್ನಬಾರ್ದು, ನಾಡೆ ಹಂದಿಯನ್ನ ತಿನ್ನಬಾರ್ದು, ಹೀಗೆ ಒಂದಷ್ಟು ಪ್ರಾಣಿಗಳನ್ನ ತಿನ್ನಬಾರ್ದು ಅನ್ನುವಂತ ನಿಯಮ ಇದೆ ಅಷ್ಟೇ. ಹಾಗಾದ್ರೆ ಈ ಚರ್ಚೆ ಅಪ್ರಸ್ತುತ ಮತ್ತೆ ಅವಶ್ಯಕತೆ ಸದ್ಯಕ್ಕಿಲ್ಲ ಅಂತ ಸುಮ್ನೆ ಇದು ರಾಜಕೀಯ ಬೇಳೆಗಳನ್ನ ಬೇಯಿಸ್ಕೊಳ್ಳಿಕ್ಕೋಸ್ಕರ ಒಂದಷ್ಟು ಜನ ಆಹಾರ ಪದ್ಧತಿಯನ್ನ ತಂದು ಚರ್ಚೆ ಮಾಡ್ತಾ ಇದಾರೆ. ಈ ದೇಶದಲ್ಲಿ ಆಹಾರಕ್ಕೆ ಸಂಬಂಧಪಟ್ಟಿದ್ ಯಾವ್ದು ದೊಡ್ಡ ಚರ್ಚೆ ಇಲ್ವೇ ಇಲ್ಲ. ಓಕೆ ಗುರುಜಿ, ತಾವೇ ಹೇಳಿದ್ರಿ ರಾಜಕೀಯ ಬೇಳೆ ಅಂತ. ಇನ್ನೊಂದು ಪ್ರಶ್ನೆ ನಂಗೆ ಶುರುವಾಗತ್ತೆ. ಈ ಒಂದು ರಾಮ ಮಂದಿರ ಕೂಡ ರಾಜಕೀಯವಾಗಿ ತಿರುವನ್ನ ಪಡೆದುಕೊಳ್ತಾ ಇದೆಯಾ ಹೇಗೆ? ಯಾಕಂದ್ರೆ ಇನ್ನು ಕೂಡ ನಿರ್ಮಾಣ ಹಂತದಲ್ಲಿದೆ. ಸೊ ಆ ಸಂದರ್ಭದಲ್ಲಿಯೇ ಉದ್ಘಾಟನೆ ಆಗ್ತಾ ಇದೆ, ಲೋಕಸಭಾ ಎಲೆಕ್ಷನ್ ಕೂಡ ಇರೋದ್ರಿಂದ ಆ ರೀತಿ ಏನಾದ್ರೂ ಟಾರ್ಗೆಟ್? ಒಳ್ಳೆ ಪ್ರಶ್ನೆ. ಆದ್ರೆ ಇದರ ಮುಂಚೆ ನಾನು ಒಂದು ಸ್ಪಷ್ಟೀಕರಣವನ್ನ ಕೊಡ್ತೇನೆ. ರಾಜಕೀಯವಾಗಿ ನಾನು ತುಂಬಾ ಹೆಚ್ಚು ವಿಶ್ಲೇಷಣೆ ಮಾಡುವಷ್ಟು ನನಗೆ ಅಷ್ಟು ಪ್ರಮತಿ ಆಗಿಲ್ಲ. ಹಾಗಾಗಿ ಒಂದು ವಿಚಾರ ನಾನು ಹೇಳ್ತೀನಿ. ಬಿಜೆಪಿಯವರು ಅಧಿಕಾರಕ್ಕೆ ಬರ್ಲಿಕ್ಕೆ ಮುಂಚೆ ಅವ್ರು ಸ್ಪಷ್ಟವಾಗಿ ಹೇಳಿದ್ರು ನಾವು ರಾಮ ಮಂದಿರ ಕಟ್ತೀವಿ ಅಂತ. ಅವರ ಮ್ಯಾನಿಫೆಸ್ಟೋಲ್ಲಿ ಅವ್ರು ಹೇಳಿದ್ದೆ, ಇಲ್ಲ ಅಂತಲ್ಲ. ಹಾಗಾಗಿ ಅವ್ರ ಅಜೆಂಡನೇ ನಾವು ರಾಮ ಮಂದಿರವನ್ನ ಇಟ್ಕೊಂಡು ಬರ್ತೀವಿ ಅಂತಂದ್ಮೇಲೆ ಅದರ ರಾಜಕೀಯ ಅನ್ನೋದು ಮಂದಿರ ಕಟ್ಲಿಕ್ಕೆ ಮುಂಚೆಯಿಂದನೂ ಗೊತ್ತಿರೋಂತ ವಿಚಾರವೇ, ಅದು ಅವರ ರಾಜಕೀಯ. ಹಾಗೆ ಒಂದಷ್ಟು ಜನ ಅದಕ್ಕೆ ವಿರೋಧವನ್ನ ಮಾಡಿದ್ದಾರೆ, ಒಂದಷ್ಟು ಜನ ಪ್ರಯತ್ನವನ್ನ ಮಾಡಿಲ್ಲ. ಹಾಗಾಗಿ ಹಿಂದೂಗಳಿಗೆ ಇದ್ದಂತಹ ಒಂದು ಮನಸ್ಥಿತಿಯನ್ನ, ಅವ್ರಿಗಿದ್ದಂತಹ ಒಂದು ಅವಶ್ಯಕತೆಯನ್ನ ಅದನ್ನ ಬಿಜೆಪಿಯವರು ಉಪಯೋಗಿಸ್ಕೊಂಡಿದ್ದಾರೆ. ಅದರಲ್ಲಿ ಖಂಡಿತ ಉಪಯೋಗಿಸ್ಕೊಂಡಿದ್ದಾರೆ, ಅದರಲ್ಲಿ ತಪ್ಪು ಒಪ್ಪು ಅನ್ನೋಂಥ ವಿಚಾರ ಬೇರೆ. ಈಗ ಯಾರಿಗೋ ಏನೋ ಒಂದು ಇದು ಬೇಕಾಗತ್ತೆ, ಒಂದು ರಾಜಕೀಯ ಪಕ್ಷ ಇದೆ, ಆ ಪಕ್ಷದಲ್ಲಿ ಅಲ್ಲಿ ಇರುವಂತಹ ಒಂದು ಜಾಗದಲ್ಲಿ ಯಾವುದೋ ಒಂದಷ್ಟು ಮಂದಿರವೋ ಮಸೀದಿಯೋ ಇದೆ. ಆ ಮಂದಿರಕ್ಕೋ ಮಸೀದಿಗೋ ಅವನು ಯಾವ ಫೇತ್ ಇಂದ ಬಂದಿರ್ತಾನೆ ಅದ್ರ ಮೇಲೆ ಹೋಗಿ ಆ ಮಸೀದಿಗೆ ಬೇಕಾಗಿರುವಂತಹ ಪೂಜೆ ಪುನಸ್ಕಾರಕ್ಕೆ ಬೇಕಾಗಿರುವಂತ ದುಡ್ಡು, ಮಸೀದಿಗೆ ಬೇಕಾಗಿರುವಂತಹ ಒಂದು ಊಟಕ್ಕೆ ಬೇಕಾಗಿರುವಂತದನ್ನು ಏನಾದ್ರು ಚೆನ್ನಾಗಿ ಕೊಟ್ಟು ಆ ಜನಗಳು ಅವನಿಗೆ ವೋಟ್ ಹಾಕಿದ್ರೆ ಈ ರಾಜಕೀಯ ನಡೆಯೋದೇ ಹೀಗೆ. ಜನಗಳು ನಮ್ಮನ್ನ ಒಪ್ಕೋಬೇಕು ಅಂತಂದ್ರೆ ಜನಗಳಿಗೆ ಬೇಕಾಗಿದ್ದ ಕೆಲಸ ಮಾಡ್ಬೇಕು. ಹಾಗಾಗಿ ಜನಗಳಿಗೆ ಎಷ್ಟೋ ಜನಕ್ಕೆ ಇದಿತ್ತು ರಾಮ ಮಂದಿರ ಆಗ್ಬೇಕು ಅಂತ, ಅದನ್ನ ಬಿಜೆಪಿ ಅವರು ನಾವು ಮಾಡಿದೀವಿ ಅಂತ ಅಂದ್ಕೊಂಡು, ಅವ್ರು ಮಾಡಿದಾರೋ ಇಲ್ವೋ ಅನ್ನೋ ವಿಚಾರ ನನಗೆ ಸ್ಪಷ್ಟವಾಗಿ ಗೊತ್ತಿಲ್ಲ. ಆದ್ರೆ ಒಟ್ನಲ್ಲಿ ಬಿಜೆಪಿ ಅವರು ಇದನ್ನ ಉಪಯೋಗ ಮಾಡ್ಕೊಂಡಿದ್ದಾರೆ, ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ರಾಜಕೀಯ ನಡೆಯೋದೇ ಹಾಗೆ. ಎಲ್ಲಾ ರಾಜಕಾರಣಿಗಳು ಮತ್ತೆ ಎಲ್ಲಾ ಪಕ್ಷದಲ್ಲೂ ಕೂಡ ಅವರವರಿಗೆ ಬೇಕಾಗಿರುವಂತಹ ರೀತಿಯಲ್ಲಿ ಅವರಿಗೆ ವೋಟ್ ಬ್ಯಾಂಕ್ ಅವರಿಗೆ ಬೇಕು, ಅವರಿಗೆ ಇಂತಹ ಜನಗಳ ಮತ ಬೇಕು ಅಂತ ಅಂದ್ಕೊಂಡವರು ಅವರನ್ನ ಪ್ರೀತಿಪಡಿಸುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಇದು ಪ್ರಜೆಗಳ ಹಿತಾಸಕ್ತಿಯೋ ಅಥವಾ ಬರೀ ನನ್ನ ರಾಜಕಾರಣವೋ ಅನ್ನೋದು ಅವರವರ ಸಂಸ್ಕಾರಕ್ಕೆ ಬಿಟ್ಟದ್ದು. ಆದ್ರೆ ವಾಸ್ತವವಾಗಿ ಇದು ಬಂದಿದ್ ಯಾಕೆ? ನನ್ನ ಪ್ರಜೆಗಳು ಚೆನ್ನಾಗಿರ್ಬೇಕು ಅಂದ್ರೆ ಅವ್ರಿಗೆ ಬೇಕಾಗಿದ್ದು ನಾನು ಮಾಡ್ಬೇಕು ಅನ್ನುವಂಥದ್ದು ರಾಜನ ಕರ್ತವ್ಯ. ಹಾಗಾಗಿ ನನ್ನ ಪ್ರಜೆಗಳಿಗೆ ಏನ್ ಬೇಕು ಅಂತ ನಿಜವಾಗ್ಲೂ ಯೋಚನೆ ಮಾಡುವಂತವನು ರಾಜ ರಾಷ್ಟ್ರಕೃತಂ ಪಾಪಂ. ರಾಷ್ಟ್ರದಲ್ಲಿ ಯಾರು ಪಾಪ ಮಾಡಿದ್ರೆ ಆ ಪಾಪ ಎಲ್ಲ ರಾಜನಿಗೆ ಹೋಗ್ತಿತ್ತಂತೆ. ಏನ್ರಿ ಹಂಗನ್ಬಿಟ್ರೆ ಯಾರನ್ನ ಕೊಲೆ ಸುಲಿಗೆ ಮಾಡ್ದ ಅಂತಂದ್ರೆ ರಾಜನಿಗೆ ಹೋಗತ್ತಾ ಪಾಪ ಅಂತಂದ್ರೆ ಖಂಡಿತ ಶಾಸ್ತ್ರದಲ್ಲಿ ಆತರ ಹೇಳ್ತಾರೆ. ಅಂದ್ರೆ ಅದ್ರ ಅರ್ಥ ಏನು? ಒಬ್ಬ ಒಳ್ಳೆ ರಾಜ ಇದ್ದ ಅಂತಂದ್ರೆ ಪ್ರಜೆಗಳ ಪಾಪ ಮಾಡಲ್ಲ, ಅಷ್ಟು ಧರ್ಮಿಷ್ಠರಾಗಿರ್ತಾರೆ ಅಂತ. ಹಾಗಾಗಿ ಪ್ರಜೆಗಳಿಗೆ ಏನ್ ಬೇಕೋ ಅದನ್ನ ಮಾಡ್ಬೇಕಾಗಿರೋ ರಾಜನ ಕರ್ತವ್ಯ.
ಹಾಗಾಗಿ ಈಗ ರಾಜಕೀಯ ಪಕ್ಷಗಳು ಕೂಡ ಆ ನಿಟ್ಟಿನಲ್ಲಿ ಜನಗಳ ಒಂದು ಮನಸ್ಥಿತಿಯನ್ನೆಲ್ಲೋ ಅವರವರು ಉಪಯೋಗಕ್ಕೆ ಮಾಡ್ಕೋತಿದ್ದಾರೆ. ಒಳ್ಳೇದ್ ಮಾಡಿದ್ರೆ ಸರಿ, ಕೆಟ್ಟದಕ್ಕೂ ಉಪಯೋಗ ಮಾಡ್ಬೋದು, ಒಳ್ಳೇದಕ್ಕೂ ಉಪಯೋಗ ಮಾಡ್ಬೋದು. ಹಾಗಾದ್ರೆ ಗುರುಜಿ, ಮುಂದಿನ ಲೋಕಸಭಾ ಚುನಾವಣೆಗೆ ಬಿಜೆಪಿಗೆ ಇದು ವರ ಆಗತ್ತಾ? ಮೋದಿ ವರ್ಚಸ್ಸು ಹೆಚ್ಚಾಗೋದಕ್ಕೂ ಕೂಡ ಕಾರಣ ಆಗತ್ತಾ? ಹೇಗೆ? ನನ್ನ ಅಭಿಪ್ರಾಯ ಕೇಳ್ತಾ ಇದ್ದೀರಾ ಅಥವಾ ಶಾಸ್ತ್ರದ ನಿಲುವು ಕೇಳ್ತಾ ಇದ್ದೀರಾ? ಶಾಸ್ತ್ರೀಯವಾಗಿ ಏನು ಹೇಳಲಿಕ್ಕಾಗ ನನ್ನ ನನ್ನ ಅಭಿಪ್ರಾಯ ಖಂಡಿತ ಆಗತ್ತೆ. ಖಂಡಿತ ಮೋದಿಗೆ ಇದು ಅವರ ವರ್ಚಸ್ಸನ್ನ ಒಂದು ಬೆಳೆಸ್ಕೊಡುವಂತದ್ದಾಗಿದೆ. ಮತ್ತೆ ಅವರಿಗೆ ವರ್ಚಸ್ ಬೆಳೆಯುವಂತ ಎಷ್ಟೋ ನಾನಾ ಒಂದು ಸನ್ನಿವೇಶಗಳಿದೆ. ಆದ್ರೆ ಇದು ಕೂಡ ಅದ್ರಲ್ಲಿ ಒಂದಾಗತ್ತೆ. ಇದರಿಂದನೇ ಮೋದಿ ವರ್ಚಸ್ ಬೆಳಿಬೇಕು ಅನ್ನುವಂಥದ್ದು ಇಲ್ಲ ನನ್ನ ಅಭಿಪ್ರಾಯ. ಮತ್ತೆ ಇದನ್ನ ಒಪ್ಕೋಬಹುದು, ಮತ್ತೆ ಜನಗಳು ತಿರಸ್ಕಾರ ಕೂಡ ಮಾಡ್ಬೋದು. ಯಾಕಂದ್ರೆ ಅಭಿಪ್ರಾಯ ಅಂತ ಸ್ಪಷ್ಟ ಹೇಳಿದ್ದೇನೆ. ಹಾಗಾಗಿ ಇದು ಖಂಡಿತ ಮೋದಿ ಅವರಿಗೆ ವರ್ಚಸ್ಸಿಗೆ ಅವರಿಗೆ ಇದು ಒಂದು ಇದಾಗ್ತದೆ, ಖಂಡಿತ ಆಗತ್ತೆ. ಬಿಜೆಪಿ ಅವರಿಗೆ ಇದು ಒಳ್ಳೇದಾಗುವಂತ ಒಂದು. ಮತ್ತೆ ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಬಿಜೆಪಿಯಲ್ಲಿ ಎಷ್ಟೋ ಜನ ಇದಕ್ಕೆ ಕಷ್ಟಪಟ್ಟಿದ್ದಾರೆ. ಅಂದ್ರೆ ಯೋಗಿ ಆದಿತ್ಯನಾಥರು ಇದಕ್ಕೆ ಬೇಕಾಗಿರುವಂತ ಎಷ್ಟೋ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಮತ್ತೆ ಸ್ವತಃ ಅವರೇ ಭೂಮಿ ಪೂಜೆಯನ್ನ ಮಾಡಿದ್ದಾರೆ. ಅವ್ರು ಇದಕ್ಕೆ ಮಾಡಿದ್ದಾರೆ. ಅವರದರ ಒಂದು ಫಲ ಅನುಭವಿಸುವಂತ ಒಂದು ಸ್ಥಿತಿ ಕೂಡ ಬರ್ಬೋದು, ಖಂಡಿತ ಮಾಡ್ಬೋದು. ಇನ್ನೇನು ರಾಮ ಮಂದಿರ ಉದ್ಘಾಟನೆಗೆ ಕೆಲವೇ ದಿನ ಬಾಕಿ ಇದೆ. ದೇಶದ ಎಲ್ಲಾ ಮನೆಗಳಿಗೂ ಕೂಡ ಮಂತ್ರಾಕ್ಷತೆಯನ್ನ ಕೊಡ್ಲಾಗ್ತಾ ಇದೆ. ಅದು ಯಾಕೆ ಕೊಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕಡೆಗೆ ಮಾತಾಡೋಣ. ಅದಕ್ಕೂ ಮುಂಚೆ ಮಂತ್ರಾಕ್ಷತೆ ಎಷ್ಟು ಇಂಪಾರ್ಟೆನ್ಸ್ ಆಗತ್ತೆ? ಮಂತ್ರಾಕ್ಷತೆ ಅಂದ್ರೆ ಏನು? ಯಾವುದೇ ಶುಭ ಕಾರ್ಯದಲ್ಲಿ ಯಾಕೆ ಮಂತ್ರಾಕ್ಷತೆಯನ್ನ ಕೊಡ್ತಾರೆ? ಒಳ್ಳೆ ಪ್ರಶ್ನೆ. ಮಂತ್ರಾಕ್ಷತೆ ಅಂದ್ರೆ ಏನು ಫಸ್ಟ್ ತಿಳ್ಕೊಂಬೋಣ. ಈಗ ಮೊದಲನೇದಾಗಿ ಒಂದು ಮಣ್ಣಿನ ಮಡಕೆ ತಗೊಂಬಂದ್ ಕೊಡ್ತೀನಿ. ಇದು ಏನು ಅಂತ ಕೇಳಿದ್ರೆ ನೀವೇನು ಹೇಳ್ತೀರಾ? ಮಡಕೆ ಅಂತ ಹೇಳ್ತೀರಾ. ಇಲ್ಲ, ನಾನು ಮಣ್ಣು ಅಂತ ಹೇಳ್ತೀನಿ. ನೀವ್ ಹೇಳಿದ್ ಸರಿಯಾ, ನಾನು ಹೇಳಿದ್ ಸರಿನಾ ಅಂದ್ರೆ ನಾವಿಬ್ರು ಹೇಳಿದ್ದು ಸರಿನೇ. ಅದರಲ್ಲಿ ಇರುವಂತಹ ಮೂಲ ವಸ್ತು ಮಣ್ಣೆ. ಆದರೆ ಅದಕ್ಕೆ ಒಂದು ಆಕಾರ ಕೊಟ್ಟ ಕಾರಣದಿಂದ ಅದು ಮಡಿಕೆ ಆಗಿದೆ. ಅದೇ ರೀತಿ ಎಷ್ಟೋ ಜನ ಅವರು ಇದು ಅಕ್ಕಿ, ಇದು ಬೇರೆ ಏನೂ ಅಲ್ಲ ಅಂತಂದ್ರು. ಅಕ್ಕಿಯೇ, ನಾವೇನದು ಅಕ್ಕಿ ಅಲ್ಲ ಅಂತ ಹೇಳಲಿಲ್ಲ. ಅಕ್ಕಿಗೆ ನಾವು ಮಂತ್ರ ಪುರಸ್ಸರವಾಗಿ ಒಂದಷ್ಟು ವಿಧಿವಿಧಾನ, ನಂಬಿಕೆ ಇರೋರಿಗೆ ಮಾತ್ರ. ನಂಬಿಕೆ ಇಲ್ದಿರೋರಿಗೆ ಅದು ಅಕ್ಕಿ, ನಂಬಿಕೆ ಇರೋರಿಗೆ ಅದು ಮಂತ್ರಾಕ್ಷತೆ. ಮನನಾಥ ತ್ರಾಯತೆ ಇತಿ ಮಂತ್ರ ಅಂತ. ಮಂತ್ರ ಅಂತಂದ್ರೆ ಏನು? ಅಕ್ಷತೆ ಅಂದ್ರೆ ಹೇಳ್ತೀನಿ. ಮಂತ್ರ ಅಂದ್ರೆ ಮನನಾಥ, ಯಾವುದನ್ನ ಪದೇ 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 ಮನನವನ್ನ ಮಾಡೋದ್ರಿಂದ ನಮ್ಮನ್ನ ಅದು ಮೇಲ್ಗಡೆ ಸ್ಥಿತಿಗೆ ಕೊಂಡೊಯ್ಯುತ್ತೆ, ಅದು ಮಂತ್ರ. ಹಾಗಾಗಿ ಅಂತಹ ಮಂತ್ರಗಳು ಯಾವುದಿದೆ ಅದನ್ನ ಹೇಳಿ ಅಕ್ಷತೆ. ಕ್ಷತ ಅಂದ್ರೆ ತುಂಡು, ಕ್ಷತವಾದದ್ದು ಅಲ್ಲದ್ದು ಯಾವುದಿದೆಯೋ ಅದು ಅಕ್ಷತೆ. ಹಾಗಾಗಿ ಪೂರ್ಣವಾಗಿರುವಂತಹ ಅಕ್ಕಿ ಕಾಳನ್ನ ತಗೊಂಡು ಈ ಮಂತ್ರವನ್ನ ಹೇಳಿ ಅದನ್ನ ಪೂಜೆಯನ್ನ ಮಾಡಿ ಕೊಟ್ಟದ್ದಾದ್ರೆ ಅದು ದೇವರ ಆಶೀರ್ವಾದ ನಮಗೆ ಮಂತ್ರಾಕ್ಷತೆಯ ರೂಪದಲ್ಲಿ ಬರುತ್ತೆ ಅನ್ನುವಂಥದ್ದು ಹಿಂದೂಗಳ ನಂಬಿಕೆ. ಹಿಂದೂಗಳಿಗೆ ಮಾತ್ರ ಅಥವಾ ನಂಬುವಂತವರಿಗೆ ಮಾತ್ರ. ಹಾಗಾಗಿ ಭಗವಂತನ ಆಶೀರ್ವಾದ ಅವನ ಪಾದದಲ್ಲಿ ಇರುವಂತಹ ಒಂದು ಪುಷ್ಪದಲ್ಲಾಗಿರ್ಬೋದು ಅಥವಾ ಅವನಿಗೆ ಅರ್ಚನೆ ಮಾಡದಂತ ಅಕ್ಷತೆ ನಮಗೆ ದೇವರ ಪ್ರಸಾದ ಬರುತ್ತೆ ಅನ್ನುವಂಥದ್ದು ನಮ್ಮ ನಂಬಿಕೆ. ಹಾಗೆ ಈಗ ವೈನ್ ಮತ್ತೆ ಬ್ರೆಡ್ ಅಲ್ಲಿ ಅವರು ಕ್ರೈಸ್ತರು ಅದು ಅವರಿಗೆ ಪವಿತ್ರ ಅಂತ ನಂಬ್ತಾರೆ. ಹಾಗೆ ಮೆಕ್ಕದಲ್ಲಿರುವಂತಹ ಒಂದು ಬಾವಿಯ ನೀರನ್ನ ಪವಿತ್ರ ಅಂತ ಮುಸಲ್ಮಾನರು ನಂಬ್ತಾರೆ. ಹಾಗೆ ನಮ್ಗೆ ದೇವರ ಪಾದಕ್ಕೆ ಸಮರ್ಪಣೆ ಮಾಡಿರುವಂತಹ ಪುಷ್ಪ ಮತ್ತೆ ಮಂತ್ರಾಕ್ಷತೆ ಅನ್ನುವಂಥದ್ದು ನಮಗೆ ಮಹತ್ವ ಉಳ್ಳದ್ದು. ಅಕ್ಷತೆ ಅನ್ಕೊಂಡ್ರೆ ಅದು ಮಂತ್ರಾಕ್ಷತೆ ಆಗ್ತದೆ, ಅಕ್ಕಿ ಅನ್ಕೊಂಡ್ರೆ ಅದು ಅಕ್ಕಿಯ ಕೆಲಸ ಮಾಡುತ್ತೆ. ಓಕೆ ಗುರುಜಿ, ಈಗ ಮಂತ್ರಾಕ್ಷತೆಯನ್ನ ತೆಗೆದುಕೊಂಡವರು ಕೆಲವರು ದೇವರ ಮುಂದಿಟ್ಟಿರ್ತಾರೆ ಅಥವಾ ಹೊಸ್ತಿಲಲ್ಲಿ ಇರ್ತಾರೆ, ಕೆಲವರು ತಲೆಗೂ ಕೂಡ ಹಾಕೊಳ್ತಾರೆ. ಸೊ ಮಂತ್ರಾಕ್ಷತೆಯ ಬಳಕೆಯನ್ನ ಹೇಗೆ ಮಾಡ್ಬೇಕು? ಯಾಕಂದ್ರೆ ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ ಇದೆ. ಕೆಲವರು ಅದನ್ನ ಸೇವಿಸ್ತಾರೆ, ಅಂದ್ರೆ ಜಗದ ಸೇವಿಸಬಾರ್ದು ಅನ್ನೋ ಮಾತು ಕೂಡ ಇದೆ. ನಿಜಕ್ಕೂ ಹೌದಾ? ಹೇಗೆ ನಾವು ಅದನ್ನ ಬಳಕೆ ಮಾಡ್ಬೇಕು? ದೇವರಿಗೆ ಸಮರ್ಪಣೆ ಮಾಡಿರುವಂತಹ ಪುಷ್ಪವನ್ನ ನಾವು ನಮ್ಮ ಶಿರಸ್ಸಿನ ಮೇಲೆ ಧಾರಣೆ ಮಾಡ್ತೀವಿ. ಪುಷ್ಪಗಳನ್ನ ಹೂವಿನ ಕಣ್ಣಿಗೆ ಒತ್ಕೊಂಡು ತಲೆ ಮೇಲೆ ಇಟ್ಕೋತೀವಿ ಅಥವಾ ತಲೆ ಮೇಲೆ ಇಟ್ಕೋತೀವಿ. ತುಳಸಿಯನ್ನ ಕಿವಿಯಲ್ಲಿ ಇಟ್ಕೋತೀವಿ. ಯಾಕೆ ಅಂದ್ರೆ ದೇವರ ಪ್ರಸಾದ ಅನ್ನುವಂಥದ್ದು, ದೇವರ ಚರಣದಲ್ಲಿ ಇರುವಂಥದ್ದು ನಮ್ಮ ತಲೆ ಮೇಲೆ ಇರ್ಲಿ ಅಂತ. ಅರ್ಥ ಏನು ಅಂದ್ರೆ ಅವನ ಪಾದದಲ್ಲಿ ನನ್ನ ಇದು ಹೃದಯ ಅನ್ನುವಂಥದ್ದು ಒಂದು ಪದ್ಮ. ಹಾಗಾಗಿ ಶಂಕರಾಚಾರ್ಯ ಸ್ತುತಿಯನ್ನ ಮಾಡ್ತಾ ಹೇಳ್ತಾರೆ, ಇಲ್ಲಿರುವಂತಹ ಹೃದಯ ಪದ್ಮ ಅನ್ನುವಂಥದ್ದು ನಿನ್ನ ಪಾದ ಪದ್ಮಗಳಿಗೆ ಸಮರ್ಪಣೆ ಆಗಲಿ ಅಂತ. ಅದು ಕಮಲವೇ, ಇದು ಕಮಲವೇ. ಆದ್ರೆ ಏನು ಅಂದ್ರೆ ಈ ಕಮಲ ಅನ್ನುವಂಥದ್ದು ಆ ದೊಡ್ಡ ಕಮಲ ಅನ್ನುವಂಥದ್ದು ಏನಿದೆ ಅದರ ಒಂದು ತುಂಡಾಗಿ ಬಂದಿರುವಂಥದ್ದು. ಇದನ್ನ ಶಾಸ್ತ್ರದಲ್ಲಿ ಹೇಳ್ತಾರೆ ತುಂಬಾ ಚೆನ್ನಾಗಿ. ಲೋಕದಲ್ಲಿ ಇರುವಂತ ಎಲ್ಲ ಚೈತನ್ಯದ ಸ್ವರೂಪ ಅದು, ಅದರಲ್ಲಿರುವಂತ ಒಂದು ತುಣುಕು ಇದು.
ಹಾಗಾಗಿ ಆ ಭಗವಂತನ ಒಂದು ಪಾದದಲ್ಲಿ ಸಮರ್ಪಣೆ ಮಾಡಿರುವಂತದನ್ನ ತಲೆ ಮೇಲೆ ಅಕ್ಷತೆಯನ್ನ ಇಟ್ಕೋಬೇಕು. ತಲೆ ಮೇಲೆ ಇಟ್ಕೊಂಡ್ಮೇಲೆ ಏನಾಗತ್ತೆ, ಬಿದ್ದು ಹೋಗತ್ತೆ ಅಂದ್ರೆ ಹೌದು, ಸಹಜವಾಗಿ ಆ ದೇವರ ಪ್ರಸಾದ ನಮಗ್ ಬಂದ್ಮೇಲೆ ಅದು ಬಿದ್ದು ಹೋಗತ್ತೆ ಅಂತಂದ್ರೆ ಏನ್ ಮಾಡ್ಲಿಕ್ಕತ್ತೆ, ಈ ಶರೀರವೇ ಒಂದಲ್ಲ ಒಂದ್ಸತಿ ಬಿದ್ದು ಹೋಗತ್ತೆ. ಹಾಗಾಗಿ ತಲೆ ಮೇಲೆ ಹಾಕೊಳ್ಳುವಂಥದ್ದು ಸರಿ. ದೇವರ ಮನೆಯಲ್ಲ ಇಟ್ಟು ದೇವರಿಗೆ ಸಮರ್ಪಣೆ ಮಾಡುವಂತ ಅವಶ್ಯಕತೆ ಇಲ್ಲ. ಯಾಕೆ ಅಂದ್ರೆ ಅದು ಆಲ್ರೆಡಿ ಪ್ರಸಾದ, ಅದು ಅದನ್ನ ಮತ್ತೆ ದೇವರಿಗೆ ಹಾಕ್ಬೇಕಾ ಇಲ್ಲ, ಹೊಸ್ಲಿಗೆ ಹಾಕ್ಬೇಕಾ ಇಲ್ಲ. ಯಾಕಂದ್ರೆ ಹೊಸ್ಲಿಗೆ ಹೊಸ ಅಕ್ಷತೆಯಲ್ಲಿ ಪೂಜೆ ಮಾಡಬೇಕು, ಅಲ್ಲಿ ಲಕ್ಷ್ಮೀ ಸಾನ್ನಿಧ್ಯ ಇರುತ್ತೆ ಅಂತ. ಸರಸಿಜನೆಲೆಯೇ ಸರೋಜಹಸ್ತೆ ಅಂತ ನಾವು ಹೇಳಿ ಅಲ್ಲಿಗೆ ನಾವು ಹೊಸಲಿಗೆ ಪೂಜೆಯನ್ನ ಮಾಡ್ತೀವಿ, ಲಕ್ಷ್ಮಿಯ ವಾಸಸ್ಥಾನ ಅಂತ ಹೇಳಿ. ಹಾಗಾಗಿ ಆ ಅಕ್ಷತೆ, ರಾಮನ ಅಕ್ಷತೆ, ನಂಬಿಕೆ ಇರುವಂತವ್ರು, ಶ್ರದ್ಧೆ ಇರುವಂತವ್ರು, ರಾಮನ ಬಗ್ಗೆ, ರಾಮನ ಆದರ್ಶದ ಬಗ್ಗೆ ಗೌರವ ಇರುವಂತವ್ರು, ರಾಮನ ಆದರ್ಶದ ಒಂದು ಬಿಂದುವಾದ್ರೂ ನಮ್ಮಲ್ಲಿ ಪ್ರವೇಶ ಮಾಡ್ಲಿ ಅಂತ ತಲೆ ಮೇಲೆ ಹಾಕಬೇಕು. ಓಕೆ, ಇನ್ನು ಸೇವಿಸೋದ್ರ ವಿಚಾರಕ್ಕೆ ಬಂದ್ರೆ ಕೆಲವರು ಅದನ್ನ ತಿಂತಾರೆ. ಹೇಳಿದ್ನಲ್ಲ, ಮೂಲದಲ್ಲಿ ಅದು ಅಕ್ಕಿಯೇ ಆದ ಕಾರಣ ಅಕ್ಕಿಯನ್ನ ಏನ್ ಮಾಡ್ತೀವಿ, ತಿಂತೇವೆ. ಅಕ್ಕಿಯನ್ನ ಬೇಯಿಸ್ಕೊಂಡು ತಿನ್ಬೋದು, ಇಲ್ಲ ಹಾಗೇನು ತಿನ್ಬೋದು. ಹಾಗಾಗಿ ಅದನ್ನ ಎಲ್ಲ ತಲೆ ಮೇಲೆ ಹಾಕಿದ್ರೆ ಬಿದ್ದೋಗತ್ತಲ್ಲ ಅಂತ ತಿನ್ನೋದನ್ನ ತಪ್ಪು ಅಂತ ಹೇಳಲಿಕ್ಕಾಗಲ್ಲ. ಅಕ್ಷತೆ ಅಂತ ಅದನ್ನ ಸ್ವೀಕಾರ ಮಾಡೋದು ತಲೆ ಮೇಲೆ ಮಾಡ್ಬೇಕು. ಓಕೆ, ಈಗ ಏನು ಮಂತ್ರಾಕ್ಷತೆಯನ್ನ ಕೊಡ್ತಿದ್ದಾರೆ, ಅದನ್ನ ಜನವರಿ 22ರಂದೇ ತಗೋಬೇಕಾ ಅಥವಾ ಕೊಟ್ಟ ತಕ್ಷಣ ತಗೊಳ್ಳೋದಾ? ಅದ್ರ ಬಗ್ಗೆ ಕೂಡ ಈ ಒಂದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸೊ ಕೆಲವರು ನೋಡಿ, ಮಂತ್ರಾಕ್ಷತೆ ಅಂತಂದ್ರೆ ಎರಡು ತರ ಅರ್ಥ ಇದೆ. ಒಂದು ಆಮಂತ್ರಣ ಅಂತ ಅರ್ಥ ಆಯ್ತಲ್ವಾ, ಒಂದು ವಿವಾಹ ಅಂದ್ರೆ ಮಂತ್ರಾಕ್ಷತೆ ಕೊಟ್ಟು ಕೊಡ್ತಾರೆ. ಮತ್ತೆ ಇನ್ನೊಂದು ಪೂಜೆಯ ಪ್ರಸಾದ ಅಂತ, ಇದು ಎರಡೂ ಕೂಡ. ಹಾಗಾಗಿ ರಾಮನನ್ನ ಅಲ್ಲಿ ಕೂಡಿಸ್ತಾ ಇದೀವಿ ಅನ್ನೋದಕ್ಕೆ ಆಮಂತ್ರಣ ರೂಪದಲ್ಲಿ ಅಕ್ಷತೆಯನ್ನ ಕೊಟ್ಟಿದ್ದು. ಮತ್ತೆ ಇದು ರಾಮನ ಪ್ರಸಾದ ನಿಮ್ಮ ಮನೆಗೆ. ರಾಮ ಹೇಗ್ ತಲುಪ್ತಾ ಇದ್ದಾನೆ ಎಲ್ಲರ ಮನೆಗೆ, ಎಲ್ಲರೂ ಕೊಟ್ಟಿದ್ದ ದುಡ್ಡಿಂದನೇ ಅಲ್ವಾ ರಾಮ ಮಂದಿರ ಕಟ್ಟಿರೋದು. ಅದೇ ರೀತಿ ಆ ರಾಮನ ಪ್ರಸಾದವು ಕೂಡ ಯಾವುದೋ ಒಂದು ಭಗವಂತ ರಾಮನ ಪ್ರಸಾದ ಯಾವಾಗ್ಲೂ ಕೃಪೆ ಅನ್ನುವಂಥದ್ದು ಪರೋಕ್ಷವಾಗಿರುತ್ತೆ. ಪ್ರತ್ಯಕ್ಷವಾಗಿ ಏನಾದ್ರು ಒಂದು ಬೇಕಲ್ವಾ, ರಾಮನ ಕೃಪೆ ನಮಗ್ ಬಂದಿದೆ ಅಂತ ಹೇಗ್ ಗೊತ್ತಾಗುತ್ತೆ? ಭಗವಂತ ಹಾಗಾದ್ರೆ ತಲೆ ಮೇಲೆ ನೀವು ಇದನ್ನ ಇಟ್ಕೊಳ್ಳಿಲ್ಲ ಅಂತಂದ್ರೆ ಪೂಜೆಯನ್ನ ಮಾಡಲ್ವಾ ಅಂದ್ರೆ ಖಂಡಿತ ಆ ಪೂಜೆಯನ್ನ ಸ್ವೀಕರಿಸಿರ್ತಾನೆ. ಆದ್ರೆ ಅಕ್ಷತೆ ಅನ್ನುವಂಥದ್ದು ಆ ಒಂದು ಸ್ವರೂಪದಲ್ಲಿ ನಾವು ಅದನ್ನ ಸ್ವೀಕಾರವನ್ನ ಮಾಡ್ತೇವೆ. ಆದ ಕಾರಣ ಅದು ಆಮಂತ್ರಣವೂ ಹೌದು, ಪ್ರಸಾದವೂ ಹೌದು. ಹಾಗಾಗಿ ಆಮಂತ್ರಣ ಅಂತ ಅಂದ್ಕೊಂಡ್ರೆ ಆ ರಾಮನ ಒಂದು ಭೂಮಿಗೆ ಹೋಗ್ಲಿಕ್ಕಿರುವಂತ ಆಮಂತ್ರಣ, ಇಲ್ಲ ಅಂತಂದ್ರೆ ಅದು ಪ್ರಸಾದ ಅಂತಂದ್ರೆ ತಲೆ ಮೇಲೆ ಇಟ್ಕೊಳ್ಳೋದು. ಓಕೆ ಗುರುಜಿ, ಈಗ ಸದ್ಯ ಅಯೋಧ್ಯೆಯ ರಸ್ತೆಗಳಲ್ಲಿ ಗರುಡ ಕಾಣಿಸ್ಕೊಳ್ತಾ ಇರೋದು. ಸೊ ಇದು ಶಕುನದ ವಿಚಾರಕ್ಕೆ ಬಂದ್ರೆ ಶುಭನ ಅಶುಭನ ಹೇಗೆ? ಗರುಡನ ಹದ್ದ ಅನ್ನುವಂಥದ್ದು ಒಂದು, ಮತ್ತೆ ಬೇರೆ ಬೇರೆ ಪ್ರಭೇದಗಳಿದೆ. ಈ ವಲ್ಚರ್ ಅಂತ ಕರಿತೀವಿ, ರಣಹದ್ದು ಅಂತ, ಕುತ್ತಿಗೆ ಸಣ್ಣಗಿರುತ್ತೆ. ಮತ್ತೆ ಅದು ಬರೀ ಮಾಂಸವನ್ನ ಮಾತ್ರ ಬೇಟೆಯಾಡಿ ತಿನ್ನುವಂತ ಒಂದು ಪ್ರಾಣಿ. ಶಕುನ ಶಾಸ್ತ್ರ ಅಂತ ಬಂದದ್ದು ಈಗ ಅಯೋಧ್ಯೆಯಲ್ಲಿ ಗರುಡ ಕಾಣಿಸ್ಕೋತಿದೆ ಅಂತಂದ್ರೆ ಇದು ಯಾವುದೋ ಒಂದು ರೀತಿಯಾಗಿರುವಂತಹ ಎಲ್ಲದೇ ಇರುವಂತಹ ಹದ್ದುಗಳು ಸಹಜವಾಗಿ ಕಾಣಿಸ್ಕೋತಾ ಇದೆ. ಅದು ಸೀಸನ್ ಅಲ್ಲಿ ಬಂದಿರುವಂತದ್ದು, ಅಥವಾ ಹೆಚ್ಚಾಗಿ ಅಲ್ಲಿ ಆಹಾರ ಸಿಕ್ಕಿ ಬಂದಿರುವಂತದ್ದು, ಅಥವಾ ಸಹಜವಾಗಿ ಇದ್ದದ್ದನ್ನೇ ಈಗ ವೈಭವೀಕರಿಸ್ತಾ ಇದ್ರು, ನನಗೆ ಗೊತ್ತಿಲ್ಲ. ಆದ್ರೆ ಅದು ಯಾವುದೇ ರೀತಿಯಾಗಿರುವಂತ ಒಂದು ಶಕುನವನ್ನ ಕೂಡ ಖಂಡಿತ ಸೂಚಿಸಲ್ಲ. ಅದಕ್ಕೂ ಇದಕ್ಕೂ ಅನ್ಕೋಬಹುದು. ಭಾವನೆ ಇರೋರು ಆ ಜಟಾಯು ರಾಮನಿಗೆ ಸಹಾಯ ಮಾಡ್ಲಿಕ್ಕೆ ಬರ್ತದೆ. ಜಟಾಯು ಮತ್ತೆ ಅದರ ಅಣ್ಣ ಸಂಪಾತಿ ಅಂತ ಒಂದಿರುತ್ತೆ, ಅದ್ರ ಹೆಸರು. ಅದೆರಡು ಸಹಾಯ ಮಾಡ್ಲಿಕ್ಕೆ ಬರುತ್ತೆ. ಅದು ಇಲ್ಲಿ ಈ ರೂಪದಲ್ಲಿ ಕಾಣಿಸ್ಕೊತಿದೆ ಅಂತ ನಾನು ನೋಡಿರೋಂಗೆ ಎಷ್ಟೋ ಜನ ತುಂಬಾ ದೊಡ್ಡ ದೊಡ್ಡ ಸ್ವಾಮಿಗಳು, ಪಂಡಿತರು, ವಿದ್ವಾಂಸರು ರಾಮಕಥೆಯನ್ನ ಮಾಡ್ಬೇಕಾದ್ರೆ ಅಲ್ಲಿ ಆಂಜನೇಯ ಅಂದ್ರೆ ಕೋತಿ ಬಂದು ಅವರ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿ ಹೋಗಿದೆ. ಎಷ್ಟೋ ವಿಡಿಯೋಗಳಲ್ಲಿ ನೋಡಿದ್ದೀನಿ. ಇದನ್ನ ಪಶ್ಯ ದಕ್ಷಿಣ್ವಾನ್ನ ವಿಚೇತದಂಧ ವೇದ ಹೇಳುತ್ತೆ. ಕಣ್ಣಿರೋನಿಗೆ ಕಾಣತ್ತೆ, ಕುರುಡನಿಗೆ ಕಾಣಲ್ಲ ಅಂತ. ಬೆಳಕು ಕತ್ತಲೆ ಯಾರಿಗೆ ಕಾಣುತ್ತೆ? ಕಣ್ಣಿರೋನಿಗೆ ಕಾಣುತ್ತೆ. ಅದೇ ರೀತಿ ಭಾವನೆಯಿಂದ ನೋಡಿದ್ರೆ ಇದು ರಾಮನ ಅನುಗ್ರಹ. ಇಲ್ವಾ, ನಮ್ಗ ಆ ಭಾವನೆ ಇಲ್ವಾ, ಇದು ಕೇವಲ ಪಕ್ಷಿಗಳು ಬರ್ತಿದೆ ಅಂತ ಅಂದ್ಕೋಬಹುದು. ಕಥಾ ಒಂದು ಪ್ರಸಂಗಕ್ಕೆ ಬಂದಂತಹ ಕೋತಿಯಾಗಿ ನೋಡಿದ್ರೆ ಕೋತಿ, ಇಲ್ಲ ಆಂಜನೇಯ ನಮ್ಮ ಕಥೆಯನ್ನ ನೋಡ್ಲಿಕ್ಕೆ ಬಂದಿದ್ದಾನೆ ಅಂತ ಅನ್ಕೊಂಡ್ರೆ ಅದು ನಮ್ಮ ಭಾವನೆ. ಭಾವನೆ ಪುಷ್ಟಿ ಇದೆ ಅಂತ ನಾನು ಅವಾಗ್ಲೇ ಹೇಳಿದೆ. ಭಾವನೆಗೆ ಒಂದು ಮಹತ್ವ ಇದೆ ಅಲ್ವಾ? ಹಾಗಾಗಿ ನಾವು ನಮ್ಮ ದೇಶ, ನಮ್ಮ ಧರ್ಮ ಅನ್ನುವಂತ ಭಾವನೆ ನಮ್ಗೆ ಇಲ್ಲ ಅಂತಂದ್ರೆ ಈ ದೇಶಕ್ಕೆ ನಾವೇನ್ ಕೊಡ್ಲಿಕ್ಕಾಗತ್ತೆ? ನನ್ನದು, ನನ್ನ ನೆಲ, ನನಗೆ ಅನ್ನ ಕೊಟ್ಟಿದೆ ಅನ್ನುವಂತ ಭಾವನೆ. ಧರ್ಮ ಬಿಟ್ಬಿಡ್ರಿ, ಅವ್ರು ಯಾವ ಧರ್ಮನಾದ್ರೂ ಆಗಿರ್ಲಿ, ಆದ್ರೆ ಇದು ನಮ್ಮ ದೇಶ, ನಾವಿಲ್ಲಿನ ಒಂದು ಅನ್ನವನ್ನ ತಿಂದಿದ್ದೇವೆ, ಈ ದೇಶಕ್ಕೆ ನಾವೇನಾದ್ರೂ ಒಂದು ಕೊಡುಗೆಯನ್ನ ಕೊಡಬೇಕು. ಈ ದೇಶಕ್ಕೆ ನಾವು ಕೊಡುಗೆ ಕೊಡ್ಲಿಲ್ಲ ಅಂದ್ರೂ ಸರಿ, ಇದಕ್ಕೆ ನಾವು ತೊಂದರೆಯನ್ನ ಕೊಡಬಾರದು ಅನ್ನೋ ಭಾವನೆ ಇದ್ರೆ ಮನುಷ್ಯನಿಗೆ ಈ ದೇಶದಲ್ಲಿ ಒಳ್ಳೆ ಪ್ರಜೆಗಳು ಇರ್ತಾರೋ ಇಲ್ವೋ?
ಖಂಡಿತ ಇರ್ತಾರೆ. ಹಾಗೆ ಧರ್ಮಿಷ್ಠರಾಗಿರುವಂತವ್ರಿಗೆ, ಯಾರಿಗೆ ರಾಮನೇ ಬೇಕು ಅಂತ ಇರುವಂತವ್ರಿಗೆ ಕೋತಿಯಲ್ಲೂ ಆಂಜನೇಯನ ಕಂಡ್ರೆ ಖಂಡಿತ ಅವರಿಗೆ ಆಂಜನೇಯನ ಸಾಕ್ಷಾತ್ಕಾರ ಆಗ್ತದೆ, ಇಲ್ಲ ಅಂದ್ರೆ ಅದು ಕೋತಿಯಾಗಿರುತ್ತೆ. ಈಗ ರಾಮ ಮಂದಿರ ವಿಚಾರಕ್ಕೆ ಬಂದ್ರೆ ನೇಪಾಳದಿಂದ ಶಿಲೆಯನ್ನ ತರಲಾಗಿದೆ, ಬೇರೆ ಬೇರೆ ದೇಶಗಳಿಂದ ಮಣ್ಣು ತರಲಾಗಿದೆ, ಜೊತೆಗೆ ಪಾಕಿಸ್ತಾನದಿಂದ ಕೂಡ ಏನು ಒಂದು ಜಲವನ್ನ ತೆಗೆದುಕೊಂಡು ಬಂದಿರೋದು. ಸೊ ಇದೆಲ್ಲ ನೋಡಿದಾಗ ಏನಾದ್ರೂ ಇದಕ್ಕೆ ರೀಸನ್ ಇದೆಯಾ, ಹೇಗೆ? ನೋಡಿ, ರಾಮ ಇದ್ದಾಗ ಅಖಂಡ ಭಾರತ, ಈಗ ಏನು ಪಾಕಿಸ್ತಾನ ಇದೆ ಅದರ ಕಲ್ಪನೆನೇ ಇರ್ಲಿಲ್ಲ. ಪಾಕಿಸ್ತಾನ ಕೂಡ ಸಪ್ತ ಸಿಂಧು ಕ್ಷೇತ್ರ ಅಂತ, ಅದನ್ನ 7 ನದಿಗಳು ಸೇರುವಂತಹ ಒಂದು ಪವಿತ್ರ ಭೂಮಿ ಪಾಕಿಸ್ತಾನ. ಆ ಮೂಲ್ತಾನ್ ಅಂತಿದೆಯಲ್ಲ, ಅದಕ್ಕೆ ಮೂಲ ಸ್ಥಾನ ಅಂತ ಹೆಸರು. ಪ್ಯಾಲಿಸ್ಟೀನ್ಗೆ ಪಾಲಿಸ್ತಾನ ಅಂತ ಹೆಸರು. ಹಾಗೆ ಅಫ್ಘಾನಿಸ್ತಾನಕ್ಕೆ ಗಾಂಧಾರ ಅಂತ ಹೆಸರು. ಹೀಗೆ ಎಷ್ಟೊಂದು ಪ್ರಾಂತ್ಯದಲ್ಲಿ ಈ ಪಾಕಿಸ್ತಾನ ಅನ್ನೋದು ಭಾರತದಿಂದ ಏನು ಅವಿಭಾಜ್ಯವಾದಂತಹ ಒಂದು ಅಂಗವಾಗೇ ಇತ್ತು ಒಂದು ಕಾಲದಲ್ಲಿ. ರಾಮನು ಆಳಿದಂತಹ ಒಂದು ಅಖಂಡ ಭಾರತದಲ್ಲಿ ಆ ಪಾಕಿಸ್ತಾನದಲ್ಲಿರುವಂತಹ ಸಪ್ತ ಸಿಂಧು ಪ್ರಾಂತ್ಯ ಅನ್ನುವಂಥದ್ದು ನಮಗೆ ತುಂಬಾ ಶಾಸ್ತ್ರೀಯವಾಗಿರುವಂತಹ ಮಹತ್ವ ಇರೋದು. ಅನ್ಫಾರ್ಚುನೇಟ್ಲಿ ಅದು ಇವತ್ತು ಭಾರತದ ಜೊತೆಗೆ ಇಲ್ಲ. ಆದ್ರೂ ಕೂಡ ಅಲ್ಲಿರುವಂತಹ ತೀರ್ಥಗಳು, ಅಲ್ಲಿರುವಂತಹ ನಮ್ಮ ದೇವಸ್ಥಾನಗಳು, ನಮಗೆ ಅಲ್ಲಿರುವಂತಹ ಜನಗಳ ಮನಸ್ಥಿತಿ ಹೊಂದಾಣಿಕೆ ಇಲ್ಲದೆ ಇರ್ಬೋದು. ಅದು ಅಲ್ಲಿರುವಂತಹ ಒಂದು, ಯಾವತ್ತಿದ್ರು ನಮ್ಮ ಪೂರ್ವಿಕರೇ ಅಲ್ಲೂ ಇರೋದು, ಬೇರೆ ಯಾರು ಇಲ್ಲ. ಅವರೆಲ್ಲ ಇವತ್ತು ಯಾರು ಮುಸಲ್ಮಾನರು ಅಂತ ನಾವ್ ಹೇಳ್ಕೊತಿದ್ದಾರೆ, ಅವ್ರು ಯಾರು ಏನ್ ಮುಸಲ್ಮಾನರು ಹುಟ್ಟುತ್ತಾ ಮುಸಲ್ಮಾನರಾಗಿ ಇವತ್ತು ಹುಟ್ಟಿರುವಂತದ್ದು. ಒಂದು ಕಾಲದಲ್ಲಿ ಅದು ಕೂಡ ನಮ್ಮ ದೇಶವೇ ಆಗಿತ್ತು. ಅಲ್ಲೂ ಕೂಡ ನಮ್ಮ ಋಷಿ ಮುನಿಗಳು ಓಡಾಡಿದ್ದೆ. ಅಲ್ಲಿರುವಂತಹ ಸಪ್ತ ಸಿಂಧು ಕ್ಷೇತ್ರದಲ್ಲಿ ಕೂಡ ಎಲ್ಲ ವೇದ ಇತ್ಯಾದಿ ಎಲ್ಲ ಬಂದದ್ದೇ. ಹಾಗಾಗಿ ಅಲ್ಲಿನ ಜಲವನ್ನ ತಂದಿರುವಂತದ್ದು ಕೂಡ ಎಲ್ಲ ಸಪ್ತ ಸಿಂಧುಗಳು ಅಂತ ನಾವು ಕರಿತೀವಿ. ಪವಿತ್ರ ನದಿಗಳ ತೀರ್ಥವನ್ನ ರಾಮನಿಗೆ ಪೂಜೆಗೋಸ್ಕರ ತಂದಿದ್ದಾರೆ. ಸಾಗರದ ಸಮುದ್ರದ ನೀರನ್ನು ತರ್ತಾರೆ, ಮರಳನ್ನ ತರ್ತಾರೆ, ವಿಶೇಷವಾಗಿ ಸಮುದ್ರದಿಂದ ಮರಳನ್ನ, ಮತ್ತೆ ವಿಶೇಷ ನದಿಗಳಿಂದ ತೀರ್ಥವನ್ನ ತಗೊಂಡ್ ಬರ್ತಾರೆ, ಕಳಶ ಇತ್ಯಾದಿಗಳಿಗೆ ಹಾಕಿ ಅದರಲ್ಲಿ ಇರುವಂತಹ ತತ್ವಗಳು ಆವಾಹನೆ ಆಗ್ಲಿ ಅಂತ ಮಾಡ್ಲಿಕ್ಕೆ. ಇದು ಸರಿಯಾಗಿರುವಂತಹ ವಿಚಾರವೇ. ಓಕೆ, ಈಗ ಕರ್ನಾಟಕಕ್ಕೂ ಮತ್ತೆ ಶ್ರೀರಾಮಂಗೂ ಒಂದು ಅವಿನಾಭಾವವಾಗಿರುವಂತಹ ಒಂದು ಸಂಬಂಧ ಇದೆ. ಯಾಕೆಂದ್ರೆ ಆಂಜನೇಯ ಹುಟ್ಟಿದ ಕರ್ನಾಟಕದಲ್ಲೇ. ಆಂಜನೇಯ ಇಲ್ಲ ಅಂತಂದ್ರೆ ಖಂಡಿತ ಸೀತಾನ್ವೇಷಣ ಪಂಡಿತ ನಮಃ, ಸೀತಾನ್ವೇಷಣೆಯನ್ನ ಮಾಡ್ಲಿಕ್ಕೆ ಪಂಡಿತ ಅವನು ಆಂಜನೇಯ ಸ್ವಾಮಿ ಇಲ್ಲ ಅಂತಂದ್ರೆ ರಾಮ ಖಂಡಿತ ಸೀತಾನ್ವೇಷಣೆಯನ್ನ ಮಾಡ್ತಿದ್ನೋ ಇಲ್ವೋ ಅಂತ ಅನ್ಸತ್ತೆ ಕಥೆಯನ್ನ ನೋಡಿದ್ರೆ. ಅದು ಕೂಡ ಭಗವಂತನ ಲೀಲೆ ಅಂತ ಅಂದ್ಕೊಳ್ಳಿ. ಆದ್ರೆ ಆ ಒಂದು ನಿಟ್ಟಿನಲ್ಲಿ ನೋಡಿದ್ರೆ ಎಲ್ಲ ಊರಿಗೂ ರಾಮನಿಗೂ ಒಂದು ನಂಟಿದೆ. ಬಟ್ ಕರ್ನಾಟಕಕ್ಕೆ ಅಂತ ನಾವು ನೋಡಿದಾಗ ಆಂಜನೇಯ ಸ್ವಾಮಿ ನಮ್ಮವರೇ. ಹಾಗಾಗಿ ಕರ್ನಾಟಕದಲ್ಲಿರೋಷ್ಟು ಆಂಜನೇಯ ಸ್ವಾಮಿ ದೇವಸ್ಥಾನ ಎಲ್ಲೂ ಇಲ್ಲ. ನೋಡಿ, ಬೇಕಂದ್ರೆ ಕರ್ನಾಟಕದಲ್ಲಿ ವ್ಯಾಸತೀರ್ಥರು ಅನೇಕ ಸಾವಿರಾರು ಆಂಜನೇಯ ಸ್ವಾಮಿನ ಪ್ರತಿಷ್ಠೆ ಮಾಡ್ಬಿಟ್ಟಿದ್ದಾರೆ. ಪ್ರತಿ ಊರಲ್ಲೂ ಒಬ್ಬೊಬ್ಬ ಆಂಜನೇಯ ಸ್ವಾಮಿಯನ್ನು ಪ್ರತಿಷ್ಠೆ ಮಾಡಿರ್ತಾರೆ. ಹಾಗಾಗಿ ರಾಮದೇವರಿಗೆ ಸಹಾಯವನ್ನ ಕೊಟ್ಟು ಯಾವಾಗ್ಲೂ ರಾಮನ ಸೇವೆಯನ್ನ ಮಾಡಿದಂತ ಆಂಜನೇಯ ಸ್ವಾಮಿ ಹುಟ್ಟಿದ ನಮ್ಮ ಕರ್ನಾಟಕದಲ್ಲಿ ಒಂದು ನಂಟು. ಇವತ್ತಿಗೆ ರಾಮನ ವಿಗ್ರಹ ಹೋಗಿದ್ದು ಹೆಗ್ಗಡ ದೇವನ ಕೋಟೆ ಕಲ್ಲು, ಅದು ಬಳಬತ್ ಕಲ್ಲು ಅಂತೀವಿ, ಸ್ವಲ್ಪ ಕೃಷ್ಣಶಿಲೆ ಅಂತ ಕೆಲವರು ಕರೀತಾರೆ. ಹಾಗಾಗಿ ಅದೊಂದು ಕಲ್ಲು, ಅದು ಇಲ್ಲಿಂದನೇ ಹೋಗಿದ್ದು. ಮಾಡದಂತ ಶಿಲ್ಪಿ ಇಲ್ಲಿಯವರು, ಪೂಜೆಯನ್ನ ಮಾಡಿಸಿರುವಂತ ಪ್ರತಿಷ್ಠೆಯನ್ನ ಮಾಡಿಸಿರೋರು ಬಹುಪಾಲು ಕರ್ನಾಟಕದವರೇನೆ. ಅಂದ್ರೆ ಪ್ರಾಣ ಪ್ರತಿಷ್ಠೆಯನ್ನ ಮಾಡಿಸ್ಲಿಕ್ಕೆ ಹೋಗ್ತಿರುವಂತ ಪುರೋಹಿತರು ಬಹುಪಾಲು ಕರ್ನಾಟಕದವರೇನೆ. ಈಗ ರಾಮನಗರದ ರಾಮದೇವರ ಬೆಟ್ಟದ ಬಗ್ಗೆ ಮಾತಾಡೋದಾದ್ರೆ ತುಂಬಾ ಐತಿಹಾಸಿಕ, ಅದೊಂದೇ ಅಲ್ಲ, ತುಂಬಾ ಐತಿಹಾಸಿಕವಾಗಿರುವಂತಹ ಒಂದು ರಾಮ ಇಲ್ಲಿಗೆ ಬಂದದ್ದಕ್ಕೆ, ರಾಮ ಇಲ್ಲಿ ಇದ್ದದ್ದಕ್ಕೆ ತುಂಬಾ ಐತಿಹಾಸಿಕ ಸ್ಥಳಗಳಿದೆ. ಇದರಲ್ಲಿ ನೀವು ಹೇಳಿದ್ರಿ ರಾಮದೇವ್ರ ಬೆಟ್ಟ ಅಂತ, ಇದು ಒಂದೇ ಅಲ್ಲ, ನೀವು ಅಂಜನಾದ್ರಿ ಬೆಟ್ಟ ಅಂತ ಹೇಳಿದ್ರಿ, ಮತ್ತೆ ನಾಮಚಿಲುಮೆ ಅಂತ ನಮ್ಮ ಇಲ್ಲೇ ಹತ್ತಿರದಲ್ಲಿ, ಬೆಂಗಳೂರು ಹತ್ತಿರದಲ್ಲಿ ಒಂದು 70 ಕಿಲೋಮೀಟರ್ ದೂರದಲ್ಲಿ ನಾಮಚಿಲುಮೆ. ಅಂದ್ರೆ ರಾಮದೇವರು ಇಲ್ಲಿಗೆ ಬಂದಿದ್ದಕ್ಕೆ ತುಂಬಾ ಸ್ಪಷ್ಟವಾಗಿರುವಂತಹ ಒಂದು ನಿದರ್ಶನಗಳು ತುಂಬಾ ಕಡೆ ಇದೆ. ಹಾಗಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ರಾಮನ ಉಪಾಸನೆ ಹೇಗೆ ಭದ್ರಾಚಲ ಅನ್ನುವಂತ ತುಂಬಾ ದೊಡ್ಡ ಕ್ಷೇತ್ರ ಆಂಧ್ರದಲ್ಲಿದೆ, ರಾಮನ ಎಷ್ಟೋ ದೇವಸ್ಥಾನಗಳು, ಸಾವಿರಾರು ವರ್ಷ ಹಳೇದಾಗಿರುವಂತ ದೇವಸ್ಥಾನಗಳು ನಮ್ಮ ಕರ್ನಾಟಕದಲ್ಲೂ ಇದೆ. ಹಾಗಾಗಿ ಕರ್ನಾಟಕದಿಂದ ವಿಶೇಷ ಹೇಗೆ ಆಂಜನೇಯ ಸ್ವಾಮಿಯ ಸೇವೆಯನ್ನ ಭಗವಂತನಾಗಿರುವಂತಹ ಶ್ರೀರಾಮಚಂದ್ರ ಸ್ವೀಕಾರವನ್ನ ಮಾಡದ ಹಾಗೆ ಇವತ್ತು ನಿಜವಾಗ್ಲೂ ಇವರೆಲ್ಲ ಆಂಜನೇಯರೇ. ಯಾರು ಶಿಲ್ಪಕಲೆಯನ್ನ ಮಾಡಿದವರು, ಅಲ್ಲಿ ಹೋಗ್ತಿರುವಂತ ಪುರೋಹಿತರೆಲ್ಲ ರಾಮನಿಗೆ ಸೇವೆ ಮಾಡಕ್ ಹೋಗಿದಾರೇನೋ ಅನ್ನುವಂತ ರೀತಿ ಭಾಸವಾಗತ್ತೆ. ಈಗ ರಾಮ ಮಂದಿರ ಉದ್ಘಾಟನೆ ವಿಚಾರಕ್ಕೆ ಬಂದ್ರೆ ಆಹ್ವಾನದ ಬಗ್ಗೆ ಕೂಡ ಚರ್ಚೆ ಸಾಕಷ್ಟು ಜೋರಾಗಿದೆ. ಹೌದು. ಸೊ ಈ ವಿಚಾರದ ಬಗ್ಗೆ ತಾವು ಮಾತಾಡೋದಾದ್ರೆ? ಆಹ್ವಾನದ ಬಗ್ಗೆ ಚರ್ಚೆ ಜೋರಾಗಿದೆ ಅಂದ್ರೆ ಭಕ್ತರಾಗಿ ಹೋಗುವಂತದ್ದನ್ನು ಫಸ್ಟ್ ತಿಳ್ಕೊಬೇಕು. ನಾವ್ ಯಾರು ಕೂಡ
ನನಗೆ ಆಹ್ವಾನ ಬಂದಿಲ್ಲ ಅಥವಾ ನಾವು ಹೋಗಲ್ಲ, ಇದಕ್ಕೆ ನನಗೆ ಆಹ್ವಾನ ಬಂದಿದೆ ಆದ್ರೂ ನಾನು ಹೋಗಲ್ಲ. ಆಹ್ವಾನ ಮಾಡ್ಲಿಕ್ಕೋಸ್ಕರ ಕಾರ್ಯಕ್ರಮ ಅಲ್ಲ, ಅಂದ್ರೆ ಪ್ರತಿಷ್ಠೆ ಮಾಡ್ತಿರುವಂತದ್ದು ಜನಗಳ ಬರ್ಲಿಕ್ಕೋಸ್ಕರ ಅಲ್ಲ, ಪ್ರತಿಷ್ಠೆ ಮಾಡ್ಲಿಕ್ಕೋಸ್ಕರ ಜನ ಬರ್ತಿರೋದು ಅಲ್ವಾ. ಈಗ ಒಂದು ಉದಾಹರಣೆಗೆ, ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ಮಾಡ್ತೀರ ನಿಮ್ಮ ಮನೆಯಲ್ಲಿ, ಊಟವನ್ನ ಹಾಕ್ಸ್ತೀರ ಜನಕ್ಕೆ. ಪೂಜೆ ಮಾಡಿದಕ್ಕೆ ಊಟ ಹಾಕಿಸ್ತೀರ, ಊಟ ಹಾಕ್ಸ್ಲಿಂದ ನೀವು ಪೂಜೆ ಮಾಡ್ತಿರೋ ಅಂದ್ರೆ ಪೂಜೆ ಮಾಡಿದಕ್ಕೋಸ್ಕರ ಊಟ ಹಾಕ್ಸಿದ್ದು. ಹಾಗಾಗಿ ಜನಗಳೆಲ್ಲ ತಿಳ್ಕೊಂಡ್ಬಿಡ್ಲಿ, ಆಹ್ವಾನ ಮಾಡಿರುವಂತದ್ದು ಎಂತಕ್ಕೆ ಅಂದ್ರೆ ಪೂಜೆಯನ್ನ ಮಾಡಿ ಪ್ರತಿಷ್ಠಾಪನೆಯನ್ನ ಮಾಡ್ತಾ ಇದ್ದೇವೆ ಅನ್ನೋದಕ್ಕೋಸ್ಕರ ಆಹ್ವಾನ ಮಾಡಿರೋದು. ಎಷ್ಟೋ ಜನಕ್ಕೆ ಆಹ್ವಾನ ಬಂದಿಲ್ಲ, ನಮಗೆ ಯಾಕೆ ಬಂದಿಲ್ಲ, ಇದು ನಮ್ಮ ದೇಶದ ದೊಡ್ಡ ಮಂದಿರ, ಹಾಗಾಗಿ ಆಹ್ವಾನ ಬರಬೇಕು ಅನ್ನೋದೇನಿಲ್ಲ, ದೇವ್ರ ಕೆಲ್ಸಕ್ಕೆ ಏನು ಆಹ್ವಾನ ಮಾಡ್ಬೇಕು ಅನ್ನುವಂಥದ್ದು ಒಂದು. ಇನ್ನ ಕೆಲವರು ನಾವು ಆಹ್ವಾನ ಬಂದ್ರು ಹೋಗಲ್ಲ, ಬೇಡ, ಖಂಡಿತ ಹೋಗಬೇಕು. ಎಷ್ಟೋ ಜನಗಳು, ಬಹುಪಾಲು ಜನಗಳು ಈ ಒಂದು ರಾಮ ಮಂದಿರ ಬೇಕು ಅಂತ ಎಷ್ಟೋ ಜನ ದೇಣಿಗೆಯನ್ನು ಕೊಟ್ಟಿದ್ದಾರೆ, ಎಷ್ಟೋ ಜನಗಳಿಗೆ ಕನಸಾಗಿತ್ತು. ಹಾಗಾಗಿ ಒಂದು ನೋಡಿ, ಈ ಸಾಕ್ರೆಟಿಸ್ ಅದು ಒಂದು ಜೀವನ ಚರಿತ್ರೆ ಇದೆಯಲ್ಲ, ಆ ಸಾಕ್ರೆಟಿಸ್ ಹುಟ್ಟಬೇಕಾದ್ರೆ ಅಲ್ಲಿದ್ದಂತ ಯಾರೋ ಜ್ಯೋತಿಷಿಗಳು ಅಂತನೋ ಅಥವಾ ಪಂಡಿತರು ಅನ್ಕೊಳ್ಳಿ, ಅಥವಾ ಅವ್ರ ಮೇಲೆ ದೇವರು ಬಂದು ಹೇಳತ್ತಂತೆ ಅವ್ರಿಗೆ, ಇವನು ರಾಜಕೀಯವನ್ನ ಎದುರಾಕೊಳ್ಳುವಷ್ಟು ದೊಡ್ಡ ಜ್ಞಾನಿ ಆಗ್ತಾನೆ, ಇವನ ಸಾವು ಚೆನ್ನಾಗಿಲ್ಲ ಅಂತಾರಂತೆ. ಸಾಕ್ರೆಟಿಸ್ ಒಳ್ಳೆ ವಿಚಾರ ಹೇಳಿದಾಗ ಅಲ್ಲಿರುವಂತ ಎಷ್ಟೋ ಜನ ತಿರಸ್ಕಾರ ಮಾಡ್ತಾರೆ. ಹಾಗೆ ನಮ್ಮ ಗೆಲಿಲಿ ಟೆಲಿಸ್ಕೋಪ್ ನ ಹಿಡ್ಕೊಂಡು ಭೂಮಿ ಹೀಗಿದೆ ಅಂತಂದಾಗ ಅವನ್ನ ಸಾಯಿಸ್ಲಿಕ್ಕೆ ಹೋಗ್ತಾರೆ. ಅಂದ್ರೆ ಸೊ ಹಾಗಾಗಿ ಒಳ್ಳೇದು ಅಂತ ಮಾಡಿದಾಗ ವಿರೋಧ ಮಾಡುವಂಥದ್ದು ಲೋಕಾರೂಢಿ ಎಲ್ಲ ಕಡೆ ಇದೆ. ಬುದ್ಧ ಒಳ್ಳೇದು ಹೇಳಿದಾಗ್ಲೂ ಬುದ್ಧನನ್ನ ಎಲ್ಲರೂ ಒಪ್ಕೊಳ್ಳಿಲ್ಲ. ವೈದಿಕ ಧರ್ಮವನ್ನ ತಿರಸ್ಕಾರ ಮಾಡದ ಅಂತ ಇವತ್ತು ಯಾರು ಹೇಳ್ತಿದ್ದಾರೆ ಬುದ್ಧನನ್ನ, ಆಯ್ತು ವೈದಿಕ ಧರ್ಮವನ್ನ ತಿರಸ್ಕಾರ ಮಾಡಿದಾನೆ ಅಂತಂದ್ರೆ ವೇದವನ್ನ ಓದ್ಲಿಲ್ಲ, ಬೇಡ, ಅದು ಬೇರೆ ವಿಚಾರ. ಆದ್ರೆ ಅವನು ಹೇಳಿರುವಂತ ಎಷ್ಟೋ ಸಿದ್ಧಾಂತಕ್ಕೆ ಇವರೆಲ್ಲ ಬದ್ಧರಾಗಿಲ್ಲ. ಫಸ್ಟ್ ಬುದ್ಧ ಅಂತ ಹೇಳುವಂತವ್ರು ಬುದ್ಧನ ಸಿದ್ಧಾಂತಕ್ಕೆ ಎಷ್ಟೋ ಜನ ಬದ್ಧರಾಗಿಲ್ಲ. 4 ವಿಚಾರ ಬುದ್ಧನ ಬಗ್ಗೆ ಓದಿರಲ್ಲ ಎಷ್ಟೋ ಜನ. ನಾನು ಅಂದ್ರೆ ಎಂತಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಳ್ಳೇದು ಅಂತ ಮಾಡಿದಾಗ ಇಲ್ಲ ಇದು ಸರಿಗಿಲ್ಲ ಅಂತ ಪೂರ್ವಾಗ್ರಹ ಪೀಡಿತವಾಗಿ ಅದನ್ನ ತಿರಸ್ಕಾರ ಮಾಡುವಂಥದ್ದು ಇವತ್ತಿನಿಂದ ಅಲ್ಲ, ಅನೇಕ ಕಾಲದಿಂದಲೂ ಬಂದಿದೆ. ರಾಮನಿದ್ದಾಗ್ಲೂ ಕೂಡ ಆ ರಾಮ ಮಾಡಿದ್ ಸರಿಗಿಲ್ಲ, ರಾಮನ ಒಂದು ನಡೆ ಸರಿಗಿಲ್ಲ ಅಂತ ಹೇಳಿರುವಂತಹ ಎಷ್ಟೋ ಇತಿಹಾಸಗಳು ಕೂಡ ಇದೆ. ಹಾಗಾಗಿ ಇದು ಸಹಜ. ಇವಾಗ ನಾನು ಹೇಳ್ತಿರೋದನ್ನು ಎಲ್ಲರೂ ಒಪ್ಕೋಬೇಕು ಅನ್ನೋದೇನಿಲ್ಲ. ಕೆಲವರಿಗೆ ಹೌದು ಇವ್ರು ಹೇಳ್ತಿರೋದು ತಾರ್ಕಿಕವಾಗಿದೆ, ತರ್ಕಬದ್ಧವಾಗಿದೆ ಅಂತ ಒಪ್ಕೊಳ್ಳೋಂಥವ್ರು ಒಂದಷ್ಟು ಜನ, ಆದ್ರೆ ಇಲ್ಲ ಇದು ಹೇಳಿದ್ ಸರಿಗಿಲ್ಲ ಅಂತ ಹೇಳುವಂಥವ್ರು ಒಂದಷ್ಟು ಜನ. ಹಾಗಾಗಿ ಅದು ಎಲ್ಲ ಕಡೆ ಇದೆ. ಆಹ್ವಾನ ಮಾಡಿದ್ದಾರೆ ಅಂತ ಮಾಡಿರೋಂಥವ್ರಿಗೆ ಭಾಗ್ಯ ಅಂತ ಅನ್ಕೊಂಡು ಹೋಗ್ಬೋದು, ಇಲ್ಲ ಇದೆಲ್ಲ ಸುಳ್ಳು, ಇದನ್ನ ನಾವು ನಂಬಲ್ಲ ಅಂತಂದ್ರೆ ಇಲ್ಲ ಅದ್ ಬರೀ ಕಲ್ಲು ಅನ್ಕೊಂಡ್ರೆ ಮನೆಯಲ್ಲ ಇರ್ಬೋದು. ಓಕೆ, ಈಗ ಭಾರತೀಯ ಸಂಸ್ಕೃತಿಯಲ್ಲಿ ಇದು ಪತಿ ಮತ್ತೆ ಪತ್ನಿ ಸಂಬಂಧಕ್ಕೆ ತುಂಬಾನೇ ಪ್ರಾಮುಖ್ಯತೆ ಕೊಡ್ತಾರೆ. ಸೊ ಪ್ರಧಾನಿ ಮೋದಿ ಅವರು ತಮ್ಮ ಹೆಂಡತಿಯನ್ನ ಬಿಟ್ಟಿದ್ದಾರೆ ಅನ್ನೋದು ಕೆಲವರ ವಾದ, ಸಾಕಷ್ಟು ಜನರ ವಾದ. ಸೊ ಅಂತವ್ರು ಈ ಒಂದು ಪ್ರಾಣ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಭಾಗವಹಿಸೋದು ಸರಿನಾ ಅನ್ನುವಂತಹ ಪ್ರಶ್ನೆ ಕೂಡ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ. ಸೊ ಇದಕ್ಕೇನಾದ್ರೂ ಜ್ಯೋತಿಷ್ಯದಲ್ಲಿ ಏನಾದ್ರೂ ಇದೆಯಾ, ಅಥವಾ ಇಂಥವ್ರು ಭಾಗವಹಿಸಬಾರ್ದು ಅನ್ನೋದು ಏನಾದ್ರೂ ಇದೆಯಾ? ಈ ಪ್ರಶ್ನೆಯಲ್ಲಿ ನಾನು ನೋಡಿ, ಇದೊಂದು ಯಾವ ತರ ಇದೆ ಪ್ರಶ್ನೆ ಅಂತಂದ್ರೆ, ಪ್ರಧಾನಿ ಮೋದಿ ಅಂತ ನೀವು ಹೇಳಿದ್ದೀರಾ. ಸೊ ನೀವು ಮೋದಿಯನ್ನು ಪ್ರಧಾನಿಯಾಗಿ ನೋಡ್ತೀರಾ ಅಥವಾ ಕುಟುಂಬದಲ್ಲಿ ನೋಡ್ಬೇಕಾ? ನಮಗೆ ಅವರು ಪ್ರಧಾನಿ. ಈಗ ಪ್ರಧಾನಿ ಅನ್ನುವಂತಹ ಕಾರಣಕ್ಕೆ ಅವರು ಬರ್ತಾ ಇದ್ದಾರೆ, ಅಲ್ಲಿ ರಾಮ ಮಂದಿರಕ್ಕೆ ಬರ್ತಾ ಇದ್ದಾರೆ. ಅವರು ಪ್ರಧಾನಿಯಾಗಿ ಪ್ರಧಾನಮಂತ್ರಿಗಳು ಏನ್ ಮಾಡ್ಬೇಕೋ ಆ ಕೆಲಸವನ್ನ ಮಾಡ್ತಾ ಇದ್ದಾರೆ. ವೈಯಕ್ತಿಕವಾಗಿ ಅವರ ಹೆಂಡತಿ ಜೊತೆ ಇಲ್ವೋ ಅಥವಾ ಅವ್ರು 3 ಮದುವೆ ಮಾಡ್ಕೊಂಡಿದಾರೋ ಅನ್ನುವಂಥದ್ದು ನಮ್ಮ ಚರ್ಚೆಯ ಒಂದು ವಿಚಾರ ಅಲ್ಲ. ನೋಡಿ, ಎಷ್ಟೋ ಜನ ರಾಜಕಾರಣಿಗಳು 2 ಮದುವೆ ಮಾಡ್ಕೊಂಡಿದ್ದಾರೆ ಅಥವಾ 4 ಮದುವೆ ಮಾಡ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳೋಣ. ಹಾಗಂದ್ರೆ ಅವ್ರು ಪ್ರತಿಷ್ಠೆ ಮಾಡಿಸ್ಬೋದಾ ಅಂತಂದ್ರೆ ಅದು ಅವ್ರವ್ರಿಗೆ ಬಿಟ್ಟದ್ದು. ಮತ್ತೆ ಈಗ ಅವರು ಅವರ ಹೆಂಡತಿಯನ್ನ ಬಿಟ್ಟಿದ್ದಾರೆ ಅನ್ನೋ ವಿಚಾರ ನನಗೆ ಗೊತ್ತಿಲ್ಲ, ಆಯ್ತಲ್ವಾ? 2ನೇ ವಿಚಾರ, ಅದರ ಬಗ್ಗೆ ಯಜ್ಞದಲ್ಲಿ ಪತ್ನಿ ಅನ್ನುವಂಥವಳು ಬೇಕು. ಇದನ್ನ ನಾನು ಹೇಳ್ತೀನಿ, ಶಾಸ್ತ್ರೀಯವಾಗಿ ಯಜ್ಞದಲ್ಲಿ ಪತ್ನಿಯೇ ಬೇಕು. ಹಾಗಾದ್ರೆ ಏನ್ರಿ, ಹೆಂಡತಿ ಇಲ್ದೇ ಇರೋರು ಯಜ್ಞ ಮಾಡಬಾರ್ದಾ ಅಂದ್ರೆ ವೇದದಲ್ಲಿ ಅದಕ್ಕೆ ಒಂದ್ ಕಡೆ ಹೇಳ್ತಾರೆ ಶ್ರದ್ಧಾ ಪತ್ನಿ. ಹಾಗಾದ್ರೆ ಬ್ರಹ್ಮಚಾರಿಗಳು ಯಜ್ಞ ಮಾಡಬಾರ್ದಾ ಅಂದ್ರೆ ಒಂದ್ಸತಿ ಕೆಲವೊಂದು ಎಷ್ಟೋ ಯಜ್ಞಗಳು ಮಾಡಲ್ಲ. ಜೀವನವೇ ಒಂದು ಯಜ್ಞವಲ್ಲ. ಈ ಜೀವನ ಅನ್ನುವಂತ ಯಜ್ಞದಲ್ಲಿ ಪತ್ನಿ ಯಾರು ಅಂದ್ರೆ ನನ್ನ ಶ್ರದ್ಧೆಯೇ ನನ್ನ ಪತ್ನಿ. ಹಾಗಾಗಿ ಶ್ರದ್ಧೆ ಇರುವಂತಹ ವ್ಯಕ್ತಿ ಆದ್ರೆ
ಅವ್ರ ಪತ್ನಿ ಇದಾರೋ ಬಿಟ್ಟಿದಾರೋ, ನಮಗೆ ಅವರು ಪ್ರಧಾನಿ, ಹಾಗಾಗಿ ಪ್ರಧಾನಿ ಬರ್ಬೋದು. ಓಕೆ, ಅಂದ್ರೆ ಈ ಒಂದು ಅವಶ್ಯಕತೆ ಕೂಡ ಈ ಚರ್ಚೆ ಆಗೋದು ಅವಶ್ಯಕತೆ ಇಲ್ಲ, ಪ್ರಧಾನಿ ಸ್ಥಾನಕ್ಕೆ ಗೌರವ ಕೊಡ್ಬೇಕು. ಪ್ರಧಾನಿ ಅಂತ ಆಗ್ಬಿಟ್ರು ಅಂತಂದ್ರೆ ಮುಗೀತು, ಅವರು ಪ್ರಧಾನಿ. ಅವರು 140 ಕೋಟಿ ಜನಸಂಖ್ಯೆ ಇರುವಂತಹ ಭಾರತದ ಅವರು ಮುಂದಾಳು ಪ್ರಧಾನ ಮಂತ್ರಿ. ಹಾಗಾಗಿ ಅವರು ಬರ್ಬೋದು. ಅದರಲ್ಲಿ ಅದರಲ್ಲಿ ನೋಡಿ, ಅವರು ಮದುವೆ ಆಗಿದ್ದಾರೋ ಮದುವೆ ಆಗಿಲ್ವೋ ಅಥವಾ ಹೆಂಡತಿಯನ್ನು ಬಿಟ್ಟಿದಾರೋ ಅನ್ನುವಂಥದ್ದು ನಮಗೆ ಚರ್ಚೆ ಅಲ್ಲ. ಈಗ ಇದೇ ಕಾರಣ ಕೂಡ ಎಷ್ಟೋ ಜನ ನಮ್ಮ ರಾಷ್ಟ್ರಪತಿಗಳ ವಿಚಾರದಲ್ಲೂ ಕೂಡ ಇದೇ ರೀತಿಯಾಗಿರುವಂತದ್ದು ಬಂದಿತ್ತು. ನೋಡಿ, ಯಾವ ಇಲ್ಲದೇ ಇರುವಂತ ಕಾಂಟ್ರವರ್ಸಿಗಳನ್ನ ಹುಡುಕಿ ತರುವಂತದ್ರಲ್ಲಿ ಇವತ್ತಿನ ಜನ ಮುಂದೆ ಇರೋಷ್ಟು ಬೇರೆ ಇನ್ಯಾವ್ದಾದ್ರು ಯೋಚನೆಯನ್ನ ಮಾಡ್ಬಿಟ್ಟಿದ್ರೆ ಚೆನ್ನಾಗಿ ಅಭಿವೃದ್ಧಿ ಇರೋದು. ಅರ್ಥ ಆಯ್ತಲ್ವಾ? ನಾನು ಮನೆಯಲ್ಲಿ ನಾನು ಬ್ರಾಹ್ಮಣನೋ, ನಾನು ಕ್ಷತ್ರಿಯನೋ, ನಾನು ಇನ್ನೊಂದು ಮತ್ತೊಂದು, ನಾನು ಲಿಂಗಾಯತನೋ ಅನ್ನೋದು ಮನೆಯಲ್ಲಿ ಹೊರಗಡೆ ಬಂದ್ಮೇಲೆ ನಾನು ಭಾರತೀಯ, ನನಗೆ ಅವ್ರು ಪ್ರಧಾನಿ, ನಾನು ಕಾಂಗ್ರೆಸ್ ಇರ್ಬೋದು, ನಾನು ಬಿಜೆಪಿ ಇರ್ಬೋದು, ಆದ್ರೆ ಬಿಗ್ಗೆಸ್ಟ್ ಡೆಮೋಕ್ರಸಿ ನಮ್ದು ದೇಶ ಅಲ್ವಾ? ಹಾಗಾಗಿ ಬಿಗ್ಗೆಸ್ಟ್ ಡೆಮೋಕ್ರಸಿಯಲ್ಲಿ ನಡೆಯುವಂತಹ ಬಿಗ್ಗೆಸ್ಟ್ ಡೆಮೋಕ್ರೆಟಿಕ್ ಎಲೆಕ್ಷನ್ ನಮ್ಮ ದೇಶದ್ದೇ. ಇಂತಹ ದೊಡ್ಡ ಡೆಮೋಕ್ರಸಿ, ಇಷ್ಟು ದೊಡ್ಡ ಜನ, ಇಷ್ಟು ಬಹುಪಾಲು ಜನ ಆರಿಸಿರುವಂತ ಒಬ್ಬ ಪ್ರಧಾನಿ ಅಂತಂದ್ರೆ ಅವನು ವೈಯಕ್ತಿಕವಾಗಿ ಅವನು ಏನು, ಅವನು ಹೆಂಡತಿ ಬಿಟ್ಟಿದನ ಇದ ಮತ್ತೊಂದ ಅಂತ ಹೇಳುವಂತಹ ಒಂದು ಹುಡುಕುವಂತ ಒಂದು ಪ್ರಕ್ರಿಯೆ ಇದೆಯಲ್ಲ, ಇದು ತುಂಬಾ ಸಮಂಜಸ ಅಲ್ಲದೆ ಇರುವಂತಹ ಒಂದು ವಿಚಾರ. ಆಯ್ತಲ್ವಾ? ಮತ್ತೆ ಪ್ರಧಾನಿ ಮೋದಿಯವರು ಭಾಗವಹಿಸ್ತಾರ ಅಂತಂದ್ರೆ ಖಂಡಿತ ಭಾಗವಹಿಸ್ಬೋದು. ಅವರು ಹೆಂಡತಿಯನ್ನ ಬಿಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಫಸ್ಟ್ ಮೋದಿಯವರು ಮಾಡಲ್ಲ, ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡುವಂತವ್ರು ಪುರೋಹಿತರು ಮಂತ್ರ ಪುರಸ್ಸರವಾಗಿ ಮಾಡ್ತಾರೆ, ತಿಳ್ಕೊಂಡಿರುವಂತವ್ರು. ಹಾಗಾಗಿ ಮೋದಿಯವರು ಅದಕ್ಕೆ ಬರ್ಬೋದಾ ಅಂತ ಬಂತು ಅಂತಂದ್ರೆ ಅದರಲ್ಲಿ ಏನು ಚರ್ಚೆ ವಿಚಾರವೇ ಇಲ್ಲ. ಪ್ರಾಣ ಪ್ರತಿಷ್ಠಾಪನೆಗೆ ಇವ್ರು ಬರಬಾರ್ದು, ಕೇವಲ ಇದರಲ್ಲೂ ಕೂಡ ರಾಜಕೀಯದ ವಿಚಾರ ಅಷ್ಟೇ. ಓಕೆ ಗುರುಜಿ, ಕೊನೆಯ ಪ್ರಶ್ನೆ. ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ, ಅದ್ರ ಜೊತೆಗೆ ಪರ ವಿರೋಧ ಎಲ್ಲಾ ಚರ್ಚೆ ಕೂಡ ಆಗ್ತಾ ಇದೆ, ಸಾಕಷ್ಟು ಇದ್ರ ಬಗ್ಗೆ ಮಾತಾಡಿದ್ವಿ. ಕೊನೆಯದಾಗಿ ಏನ್ ಹೇಳ್ತೀರಾ? 500-600 ವರ್ಷಗಳ ಇತಿಹಾಸದಿಂದಲೂ ಕೂಡ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳೇ ಆಗ್ತಾ ಇದೆ. ಒಂದು ಸುಪ್ರೀಂ ಕೋರ್ಟ್ ಇದಕ್ಕೆ ತಾರ್ಕಿಕ ಅಂತ್ಯವನ್ನ ಕಾಣಿಸಿದೆ. ನಮ್ಮ ನಿರ್ಧಾರವೂ ಅಲ್ಲ, ನಿಮ್ ನಿರ್ಧಾರವೂ ಅಲ್ಲ, ಹಿಂದೂಗಳ ನಿರ್ಧಾರವೂ ಅಲ್ಲ, ಮುಸಲ್ಮಾನರ ನಿರ್ಧಾರವೂ ಅಲ್ಲ, ಬಾಬರ್ದು ಅಲ್ಲ, ಮತ್ತೊಬ್ರದ್ದು ಅಲ್ಲ, ಸುಪ್ರೀಂ ಕೋರ್ಟಿನ ನಿರ್ಧಾರ. ಹಾಗಾಗಿ ಈ ಸುಪ್ರೀಂ ಕೋರ್ಟಿನ ನಿರ್ಧಾರ ಹೀಗಾದ್ಮೇಲೆ ಕೂಡ ಎಷ್ಟೋ ಜನ ಅವರಿಗೆ ಅನ್ಕೊಂಡಂಗೆ ಸುಪ್ರೀಂ ಕೋರ್ಟ್ ತೀರ್ಮಾನವನ್ನ ಕೊಡ್ಲಿಲ್ಲ ಅಂತ ಎಷ್ಟೋ ಜನಕ್ಕೆ ಒಂದು ಬೇಜಾರಿರುವಂತದ್ದು. ಆದ್ರೆ ಏನ್ ಮಾಡ್ಲಿಕ್ಕಾಗತ್ತೆ, ರಾಜಕೀಯವಾಗಿ ಇದನ್ನ ಒಡೆದಿದ್ದು ಎಷ್ಟೋ ಜನ ಪಂಡಿತರು ಕೂಡ ಹೇಳಿದ್ದಾರೆ. ಒಡೆದ್ಬಿಟ್ಟು ಕಟ್ಟಿದ್ರು ಮಸೀದಿ, ಸ್ವಾಮಿಗಳು ಹೇಳಿದ್ದಾರೆ, ಒಡೆದು ಕಟ್ಟಿದ್ರಿಂದ ನಾವು ಅದು ಶಾಸ್ತ್ರೀಯವಾಗಿ ನಿರ್ಮಾಣ ಮಾಡಿದ್ ಮಂದಿರ ಅಲ್ಲ ಅಂತ ಹೇಳಿದ್ದಾರೆ ಯಾರೋ ಸ್ವಾಮಿಗಳು. ಹಾಗಾಗಿ ಅವ್ರವ್ರ ಅಭಿಪ್ರಾಯ ಅವ್ರವ್ರಿಗೆ. ನಮಗಂತೂ ಈ ದೇಶದಲ್ಲಿ ಕಟ್ತಿರುವಂತಹ ರಾಮ ಮಂದಿರದ ಬಗ್ಗೆ ತುಂಬಾ ಶ್ರದ್ಧಾ ಭಕ್ತಿ ಇದೆ. ಮತ್ತೆ ನಮ್ಮ ಒಂದು ಕಾಲಘಟ್ಟದಲ್ಲಿ ಇಂಥ ಒಂದು ಐತಿಹಾಸಿಕ ಘಟನೆ ನಡೀತಾ ಇದೆಯಲ್ಲ ಅನ್ನುವಂಥದ್ದು ವಿಚಾರದಲ್ಲಿ ಹೆಮ್ಮೆಯೂ ಕೂಡ ಇದೆ. ಮಾಡ್ತಿರುವಂಥದ್ದು ಸರಿ ಇದೆ. ಅದರಲ್ಲಿ ಏನೋ ಹೇಳಲ್ವಾ, ಮೊಸರಿನಲ್ಲಿ ಕಲ್ಲು ಹುಡುಕುವಂಥದ್ದು ಎಷ್ಟೊಂದು ಎಲ್ಲದರಲ್ಲೂ ನಡೀತದೆ. ಹಾಗಾಗಿ ಹೇಳಿರುವಂಥದ್ರಲ್ಲಿ ಒಳ್ಳೇದು ಯಾವ್ದಿದೆ ಅದು ಬಿಟ್ಟು ಮತ್ತೆ ಅದರಲ್ಲಿ ಏನೇನು ಹುಡುಕ್ಬೋದು ಅನ್ನೋದು ಕೂಡ ಎಷ್ಟೋ ಕಡೆಯಿಂದ ನಡೀತಾ ಇರುತ್ತೆ. ಅದೆಲ್ಲ ಇದ್ರೂ ಕೂಡ ಈ ಒಂದು ರಾಮ ಮಂದಿರ ಅನ್ನೋದು ತುಂಬಾ ಐತಿಹಾಸಿಕವಾಗಿರುವಂಥದ್ದು. ಮತ್ತೆ ಜನಗಳ ಅರ್ಥ ಮಾಡ್ಕೋಬೇಕು, ರಾಮ ಮಂದಿರ ಅಂತ ಕಟ್ಟಿರುವಂಥದ್ದು ಹಿಂದೂ ಜನಗಳಿಗೆ ಓಲೈಕೆಗೂ ಅಲ್ಲ, ಅದು ಒಂದು ಆದರ್ಶ, ಈ ದೇಶದ ಆದರ್ಶ. ಈ ದೇಶದಲ್ಲಿ ಇರುವಂತಹ ಸಂಸ್ಕೃತಿಗೆ ಇರುವಂತ ಮೂಲ ತಳಹದಿ ಏನು ಅಂತಂದ್ರೆ ಸತ್ಯ, ನೃತ, ಧರ್ಮ. ಇದೆಲ್ಲ ಸತ್ಯ, ಋತ, ಧರ್ಮ ಇವೆಲ್ಲವೂ ಕೂಡ ಈ ನಮ್ಮ ಸಂಸ್ಕೃತಿಗೆ ಇರುವಂತ ಆದರ್ಶದ ವಿಚಾರಗಳು ಅಲ್ವಾ. ಸತ್ಯವನ್ನೇ ಆಡಬೇಕು, ಧರ್ಮವನ್ನೇ ಪಾಲಿಸ್ಬೇಕು, ಇದು ಇಲ್ಲಿನ ಆದರ್ಶ. ಆ ಆದರ್ಶಕ್ಕೆ ಸಾಕಾರ ರೂಪವೇ ರಾಮ. ಅದಕ್ಕೆ ರಾಮೋ ವಿಗ್ರಹವಾನ್ ಧರ್ಮ ಅಂತ ಹೇಳ್ತಾರೆ. ಅಂದ್ರೆ ಧರ್ಮದ ವಿಗ್ರಹ ಯಾವ್ದಾದ್ರು ಇದೆ ಅಂತಂದ್ರೆ, ಧರ್ಮ ಅಂತಂದ್ರೆ ಮತ್ತೆ ಹಿಂದೂ ಧರ್ಮ ಮುಸ್ಲಿಂ ಆ ತರ ಅಲ್ಲ, ಧಾರಣ ಧರ್ಮ ಇತ್ಯಾಹು ಅಂದ್ರೆ ಯಾವ್ದನ್ನ ನಾವು ಧಾರಣೆ ಮಾಡ್ಬೇಕೋ, ಯಾವ್ದು ನಮ್ಮನ್ನ ಧಾರಣೆ ಮಾಡುತ್ತೋ ಅದು ಧರ್ಮ. ಹಾಗಾಗಿ ಅಂತಹ ಧರ್ಮದ ಒಂದು ಸಾಕಾರ ರೂಪವೇ ರಾಮ. ಅಂತಹ ರಾಮನ ಮಂದಿರ ಆಗ್ತಿದೆ ಅಂತಂದ್ರೆ ನಾವೆಲ್ಲರೂ ಕೂಡ ಅಲ್ಲಿ ಹೋಗಿ ಪೂಜೆಯನ್ನ ಮಾಡುವಂಥದ್ದು, ಪುನಸ್ಕಾರವನ್ನ ಮಾಡುವಂಥದ್ದು ಎಷ್ಟು ಮುಖ್ಯವೋ ಆ ರಾಮನ ಆದರ್ಶವನ್ನ ಮೈಗೂಡಿಸ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಇದು ಬರೀ ಹಿಂದೂಗಳಿಗೆ ರಾಮ ಅಲ್ಲ, ಎಲ್ಲರಿಗೂ ಬೇಕಾಗಿರುವಂತಹ ಆದರ್ಶವನ್ನ ಇಟ್ಕೊಂಡಿರುವಂತ ರಾಮ
ಅಲ್ವಾ? ಇವಾಗ ನನಗೆ ನ್ಯೂಟನ್ ಲಾ ನಾನು ಒಪ್ಪಲ್ಲ, ಅವ್ನು ಕ್ರಿಶ್ಚಿಯನ್ ನ್ಯೂಟನ್, ನಾನು ಒಂದ್ ವೇಳೆ ಹಾಗಂದೆ ಅಂತಂದ್ರೆ ಅಯ್ಯೋ ಮೂರ್ಖ ಅಂತಾರೆ ಅಲ್ವಾ? ಇದು ವಿಜ್ಞಾನ ಅನ್ನುವಂಥದಕ್ಕೆ ಏನಾದ್ರೂ ಧರ್ಮ ಇದೆಯಾ? ಇಲ್ಲ. ಅದೇ ರೀತಿ ಧರ್ಮ ಅನ್ನುವಂಥದಕ್ಕೆ ಯಾವ್ದಾದ್ರು ಒಂದು, ಅಂದ್ರೆ ನಾವು ಈ ಧರ್ಮ ಶಬ್ದವನ್ನು ಹೇಗೇಗೋ ವಿಶ್ಲೇಷಣೆ ಮಾಡ್ತಿದೀವಿ, ಆದ್ರೆ ಹಾಗೆ ಒಂದು ಆದರ್ಶ, ಒಂದು ಜೀವನಕ್ಕೆ ಬದುಕುವಂತ ಒಂದು ರೀತಿ ನೀತಿಗೂ ಕೂಡ ನಾವು ಅದರಲ್ಲೂ ಕೂಡ ಧರ್ಮವನ್ನ ಹುಡುಕಿ ಅಥವಾ ಇವ್ರು ಇದು ಬೇರೆ ಇವ್ರು ನಾವು ಬೇರೆ ಅನ್ನುವಂಥ ಡಿಫ್ರೆನ್ಸಿಯೇಷನ್ ಇಟ್ಕೊಳ್ಳದೆ ಈ ಮಣ್ಣಿನಲ್ಲಿ ಈ ನೆಲದಲ್ಲಿ ನಾವು ಹುಟ್ಟಿರುವಂತ ಕಾರಣದಿಂದ ಯಾವುದೇ ಧರ್ಮ ಆಗಿದ್ರು ಕೂಡ ಆ ರಾಮನ ಆದರ್ಶ ಒಳ್ಳೇದು ಮನುಷ್ಯನಿಗೆ. ಅರ್ಥ ಆಯ್ತಲ್ವಾ? ಅದನ್ನ ತಗೋಬೇಕು. ಅದರ ಬಗ್ಗೆ ಸಾಕಷ್ಟು ಜನ ಬೇರೆ ಬೇರೆ ಅಪವ್ಯಾಖ್ಯಾನ ಮಾಡಿದರೆ ಅದನ್ನೆಲ್ಲ ಬದಿಗಿಟ್ಟು ರಾಮನ ನಿಜವಾದ ಆದರ್ಶ ಅನ್ನುವಂಥದ್ದು ಮನುಷ್ಯನಿಗೆ 8,000 9,000 ವರ್ಷ ಹಿಂದೆ ಇದ್ದಂತಹ ವ್ಯಕ್ತಿ ಇನ್ನೂ ಈ ದೇಶದಲ್ಲಿ ಜೀವಂತವಾಗಿದ್ದಾನೆ ಅಂತಂದ್ರೆ ಅವನಲ್ಲಿ ಏನೋ ಒಂದಿದೆ, ಆ ಶಕ್ತಿ ಅನ್ನುವಂಥದ್ದು ಏನಿದೆ ಅದನ್ನೇ ನಾವು ಭಗವಂತ ಅಂತ ಕರಿತೀವಿ. ಅಸ್ಥಿರೇ ಜೀವಿತಂ ಲೋಕೆ, ಮನುಷ್ಯನ ದೇಹ ಯಾವಾಗ ಬೀಳತ್ತೋ ಗೊತ್ತಿಲ್ಲ. ಅಸ್ಥಿರೇ ಧನ ಯೌವನೆ, ನಮ್ಮ ಯೌವನ ನಮ್ಮ ದುಡ್ಡು ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಅಸ್ಥಿರೇ ಪುತ್ರಧಾರಾಶ್ಚ, ನಮ್ಮ ಸಂತಾನ ನಮ್ಮ ಮಕ್ಕಳು ನಮ್ಮ ಹೆಂಡತಿ ಯಾವಾಗ ಬಿಟ್ಟು ಹೋಗ್ತಾರೋ ಗೊತ್ತಿಲ್ಲ. ಧರ್ಮ ಕೀರ್ತಿ ದ್ವಯಂ ಸ್ಥಿರಂ, ಅಂದ್ರೆ ರಾಮನನ್ನ ನಾವ್ ಯಾಕೆ ಇವತ್ತು ನೆನೆಸ್ಕೋತೀವಿ ಅಂತಂದ್ರೆ ರಾಮ ಧರ್ಮದಂತೆ ನಡೆದ, ಅವನು ಅಂತಹ ಕೀರ್ತಿಯನ್ನು ಧಾರ್ಮಿಕವಾಗಿ ಸಂಪಾದನೆ ಮಾಡದ, ಹಾಗಾಗಿ ನಾವು ಇವತ್ತು ನೆನೆಸ್ಕೋತೀವಿ. ಅದನ್ನ ನಾವು ರೂಢಿಸ್ಕೊಳ್ಳೋಣ ಅಂತ ನಾನು ಎಲ್ಲ ವೀಕ್ಷಕರಿಗೆ ಹೇಳ್ತಾ ಇದ್ದೀನಿ. ನಮಸ್ಕಾರ. ಅದೇ ಇಷ್ಟೊತ್ತು ಕಾಲ ಏನು ಪ್ರಾಣ ಪ್ರತಿಷ್ಠಾಪನೆ ಇರ್ಬೋದು, ರಾಮ ಮಂದಿರ ಇರ್ಬೋದು, ಜೊತೆಗೆ ಶ್ರೀರಾಮನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮ್ ಜೊತೆ ಹಂಚ್ಕೊಂಡ್ರಿ. ಧನ್ಯವಾದ ಗುರುಜಿ. ಜೊತೆಗೆ ಇವ್ರು ಹೇಳ್ತಾ ಇರುವಂತದ್ದು ಏನಂದ್ರೆ ರಾಮ ಮಂದಿರ ನಿರ್ಮಾಣವಾಗ್ತಾ ಇದೆ, ಅದ್ರ ಜೊತೆಗೆ ರಾಮನ ಆದರ್ಶಗಳನ್ನ ಕೂಡ ಪ್ರತಿಯೊಬ್ರು ತಮ್ಮಲ್ಲಿ ತಾವು ಅಳವಡಿಸ್ಕೊಳ್ಬೇಕು. ಸೊ ಆಗ ಮಾತ್ರ ಎಲ್ಲವೂ ಕೂಡ ಏನು ರಾಮರಾಜ್ಯ ಸಾಕಾರಗೊಳ್ಳುತ್ತೆ ಅನ್ನುವಂತಹ ಮಾತುಗಳನ್ನ ಹೇಳಿದ್ರು. ಜೊತೆಗೆ ನೀವು ಇನ್ನೂ ಅನೇಕ ವಿಚಾರಗಳ ಬಗ್ಗೆ ಇವ್ರ ಹತ್ರ ಮಾಹಿತಿಯನ್ನ ಪಡೆದುಕೊಳ್ಬೇಕು ಅಂದ್ರೆ ನಾವು ಸ್ಕ್ರೀನ್ ಮೇಲೆ ಅವರ ನಂಬರ್ ಅನ್ನ ಕೂಡ ಹಾಕಿರ್ತೀವಿ. ಸೊ ನೀವು ಮಾಹಿತಿಯನ್ನ ಪಡೆದುಕೊಳ್ಬಹುದು. ಇದಿಷ್ಟು ಕೂಡ ಈ ಹೊತ್ತಿನ ವಿಶೇಷವಾಗಿತ್ತು. ಮತ್ತಷ್ಟು ಅಪ್ಡೇಟ್ಸ್ ಗಳಿಗಾಗಿ ನೋಡಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.